ಒಂದು ಕ್ಷಣ ಕಣ್ಣುಗಳು ಮುಚ್ಚೋಣ. ಹಾಗೆ ಹೌದು ದೇವ, ನಿನ್ನ ಉಪಕಾರಗಳು ವರ್ಣಿಸಲು ಅಸಾಧ್ಯವಾದುದು. ನಮ್ಮೆಲ್ಲ ಅಪರಾಧಗಳನ್ನು ಅಳಿಸಿ ಹಾಕಿ ದೋಷದಿಂದ ನಮ್ಮನ್ನು ಬಿಡಿಸಿ, ಪಾತಾಳದಿಂದ ನಮ್ಮನ್ನು ಬಿಡಿಸಿ ಹೊಸ ಜೀವವನ್ನು ಕೊಟ್ಟಿದ್ದಿ. ಹದ್ದಿಗೆ ಬರುವಂತೆ ಯೌವನವನ್ನು ಬರಮಾಡಿದೆ, ಅದಕ್ಕಾಗಿ ಸ್ತೋತ್ರ ಸ್ವಾಮಿ. ತಂದೆ, ಆ ನಿಮ್ಮ ಉಪಕಾರಗಳನ್ನು ನಾವು ಪ್ರತಿ ಬಾರಿ ಪೂರ್ಣ ಹೃದಯದಿಂದ ಸ್ಮರಿಸುತ್ತಾ ನಿಮಗೆ ಕೃತಜ್ಞತೆಯೊಂದಿಗೆ ನಾವು ಪ್ರತಿಯೊಬ್ಬೊಬ್ಬರೂ ಕೂಡ ಜೀವಿಸಲು ನಮ್ಮನ್ನು ಕರೆದಿದ್ದೀರಿ, ಅದಕ್ಕಾಗಿ ಸ್ತೋತ್ರ ಸ್ವಾಮಿ. ಅಪ್ಪ ತಂದೆ, ವಿಶೇಷವಾಗಿ ಈ ಸಮಯದಲ್ಲಿ ಮತ್ತೊಂದು ಆವರ್ತಿ ನಮ್ಮನ್ನೇ ನಿಮ್ಮ ಕರಗಳಲ್ಲಿ ಒಪ್ಪಿಸುತ್ತಾ, ಯಾವ ರೀತಿ ಬೆಳಗ್ಗೆಯಿಂದ ಈ ಮಧ್ಯಾಹ್ನದವರೆಗೂ ನಮ್ಮನ್ನು ಮುನ್ನಡೆಸಿದ್ದರು, ಅದೇ ರೀತಿ ಇನ್ನು ಉಳಿದ ಸಮಯವೂ ನೀವು ನಮ್ಮೊಂದಿಗೆ ಮಾತನಾಡುವಂಥದ್ದಕ್ಕಾಗಿ ಸ್ತೋತ್ರ ಸ್ವಾಮಿ. ನೀವು ಮಾತನಾಡುವಂಥ ಪ್ರತಿಯೊಂದೊಂದು ನುಡಿಗಳು ನಮ್ಮ ಹೃದಯದಲ್ಲಿ ಬಿತ್ತಲ್ಪಟ್ಟು, ನಮ್ಮ ಮನಸ್ಸಿನ ಆಲೋಚನೆಯು ಬದಲಾಯಿಸಲ್ಪಟ್ಟು, ಆತ್ಮದಲ್ಲಿರುವ ಪ್ರತಿಯೊಂದೊಂದು ಆಶೀರ್ವಾದದ ಕಾರ್ಯಗಳನ್ನು ಶಾರೀರಿಕವಾಗಿ ಅನುಭವಿಸುವಂತಹ ಸುಸಂದರ್ಭಕ್ಕಾಗಿ ಸ್ತೋತ್ರ ಸ್ವಾಮಿ. ಹೋ ಪ್ರಭುವಿನ ಆತ್ಮರೇ, ನಮ್ಮ ಸಹಾಯಕರು, ನಮ್ಮ ಪೋಷಕರು, ನಮ್ಮ ಸಲಹಾಗಾರರು ಆದ ಪ್ರಭುವಿನ ಆತ್ಮರೇ, ಈ ಸಮಯದಲ್ಲಿ ನಮ್ಮನ್ನು ಸಂಪೂರ್ಣ ನಿಮ್ಮ ತೋಟಿಗೆ ಒಪ್ಪಿಸುತ್ತಾ, ಆತ್ಮರೇ, ನೀವು ಯಾವುದನ್ನು ಕಲಿಸಬೇಕೆಂಬುದಾಗಿ ಇಚ್ಛಿಸಿದ್ದೀರೋ ಅಂತಹ ಪ್ರತಿಯೊಂದು ನುಡಿಗಳನ್ನು ಮತ್ತೊಮ್ಮೆ ದೇವನ ನಾಲಿಗೆ ಮೇಲಿಂತು ನೀವೇ ನುಡಿಯುವಂಥದ್ದಕ್ಕಾಗಿ ಸ್ತೋತ್ರ ಸ್ವಾಮಿ. ನಾವು ಕಲಿಯುವಂತಹ ದೈವ ವಾಕ್ಯದಲ್ಲಿ ಆ ವಾಕ್ಯದ ರಹಸ್ಯಗಳನ್ನು, ನೂತನವಾದ ಗೂಢಾರ್ಥಗಳನ್ನು ನಮಗೆ ಬಯಲುಪಡಿಸುವಂಥದ್ದಕ್ಕಾಗಿ ಸ್ತೋತ್ರ. ಆತ್ಮರೇ, ಈ ಸಮಯದಲ್ಲಿ ಮತ್ತೊಂದು ಆವೃತ್ತಿ ಇಲ್ಲಿ ಆಲಿಸುತ್ತಿರುವ ಪ್ರತಿಯೊಂದೊಂದು ಮಕ್ಕಳನ್ನು ನಿಮ್ಮ ಕರಗಳಲ್ಲಿ ಒಪ್ಪಿಸುತ್ತಾ, ವಿಶೇಷವಾಗಿ ನನ್ನನ್ನೇ, ನನ್ನ ಆತ್ಮ, ಪ್ರಾಣ, ಶರೀರ, ನನ್ನ ಸಮಸ್ತ ಸರ್ವಸ್ವನ ಹತೋಟಿಗೆ ಒಪ್ಪಿಸುತ್ತಾ, ನೀವೇನನ್ನು ನುಡಿಬೇಕೆಂಬುದಾಗಿ ಇಚ್ಛಿಸಿದ್ದೀರೋ ಆ ನುಡಿ ನನ್ನ ನಾಲಿಗೆ ಮೇಲಿಂತು ನೀವೇ ನುಡಿಯುವಂಥದ್ದಕ್ಕಾಗಿ ಸ್ತೋತ್ರ ಸ್ವಾಮಿ. ರಕ್ಷಕನ ನಾಮದಲ್ಲಿ, ನಜರೇತಿನ ಪ್ರಭು ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸ್ತಾ ಇದೆ ನಮ್ಮ ಜೀವವುಳ್ಳ ತಂದೆ. ಹೇಳೋಣ ಎಲ್ಲರೂ ಜೋರಾಗಿ, ಆಮೇನ್, ಆಮೇನ್, ಆಮೇನ್. ಮತ್ತೊಮ್ಮೆ ಕರಗಳ ತಟ್ಟುತ್ತಾ ತಂದೆಗೆ ಕೃತಜ್ಞತೆ ಸಲ್ಲಿಸೋಣ. Hallelujah. 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 Praise the Lord. Praise the Lord. Hallelujah. Hallelujah. ಸೊ ನಾವೆಲ್ಲರೂ ಕೂಡ ಮೊದಲನೇ ತರಗತಿಯಲ್ಲಿ ಧ್ಯಾನಿಸ್ತಾ ಇದ್ದೀವಿ ಕೃತಜ್ಞತೆಯು. ಯಾಕೆ ದಾವೀದನ ಕೀರ್ತನೆ 103 ಹೇಳಿದಂತೆ, ಆತನ ಉಪಕಾರಗಳಲ್ಲಿ ಒಂದನ್ನು ಮರೆಯಬೇಡ. ಮರೆಯದಿದ್ದರೆ ನಿನ್ನ ಜೀವನ ಫಲದಾಯಕವಾಗಿರ್ತದೆ, ನಿನ್ನ ಜೀವನ ಚೈತನ್ಯಪೂರ್ಣವಾಗಿರ್ತದೆ, ನಿನ್ನ ಜೀವನ ಆನಂದಕರವಾಗಿರ್ತದೆ. ನೀನು ಮರೆತಿರುವುದಾದರೆ ನಿನ್ನ ಜೀವನ ಬರಡಾಗಿರ್ತದೆ, ನಿನ್ನ ಜೀವಿತವು ಅದು ನಿರಾಸೆಯಲ್ಲಿರ್ತದೆ, ನಿನ್ನ ಜೀವಿತವು ಅಂಧಕಾರದಲ್ಲಿರ್ತದೆ. ಅದಕ್ಕಾಗಿ ದೇವರ ಉಪಕಾರಗಳನ್ನು ಮರೆಯದೆ ಅದನ್ನು ನೆನಪಿಗೆ ತಂದುಕೊಂಡು ಅದಕ್ಕೆ ಕೃತಜ್ಞತೆಯನ್ನು ಸಲ್ಲಿಸಿರಿ ಎಂಬುದಾಗಿ. ಪ್ರೈಸ್ ಗಾಡ್. Hallelujah. In the same way, ಹೊಸ ಒಡಂಬಡಿಕೆಯಲ್ಲಿ ನಾವು ನೋಡುವಾಗ ಕೃತಜ್ಞತೆಯೊಂದಿಗೆ ಪ್ರಭು ಯೇಸುವಿನ ಬಳಿ ಬಂದಂತಹ ಒಬ್ಬ ವ್ಯಕ್ತಿ ಇದ್ದಾನೆ. ನಾವು ನೋಡಬಹುದು ಲೂಕನ ಶುಭ ಸಂದೇಶ 17ನೇ ಅಧ್ಯಾಯ. ಲೂಕನ ಶುಭ ಸಂದೇಶ 17ನೇ ಅಧ್ಯಾಯ ವಾಕ್ಯ 11ರಿಂದ. ಯೇಸು ಸ್ವಾಮಿ ಜೆರುಸಲೇಮಿಗೆ ಪ್ರಯಾಣ ಮಾಡುತ್ತಾ ಸಮಾರ್ಯ ಹಾಗೂ ಗಲಿಲೆಯ ಗಡಿಗಳ ನಡುವೆ ಹಾದು ಹೋಗುತ್ತಿದ್ದರು. ಒಂದು ಗ್ರಾಮವನ್ನು ಸಮೀಪಿಸಿದಾಗ ಕುಷ್ಠ ರೋಗದಿಂದ ನರಳುತ್ತಿದ್ದ 10 ಮಂದಿ ಅವರಿಗೆ ಎದುರಾಗಿ ಬಂದರು. ದೂರದಲ್ಲೇ ನಿಂತು, ಯೇಸುವೇ, ಗುರುವೇ, ನಮ್ಮ ಮೇಲೆ ಕರುಣೆ ಇಡಿ ಎಂದು ಕೂಗಿ ಕೇಳಿಕೊಂಡರು. ಪ್ರೈಸ್ ಗಾಡ್. ಇಲ್ಲಿ ನಾವು ನೋಡುವಾಗ ಯೇಸು ಸ್ವಾಮಿ ಎಲ್ಲಿಗೆ ಹೋಗ್ತಾ ಇದ್ದಾರೆ?
ಜೆರುಸಲೇಮಿಗೆ ಹೋಗ್ತಾ ಇದ್ದಾರೆ. ಜೆರುಸಲೇಮಿಗೆ ಹೋಗುವಾಗ ಯಾವ ಮಾರ್ಗದಲ್ಲಿ ಅವರು ಹೋಗ್ತಾ ಇದ್ದಾರೆ? ಈಗ ಸಮಾರಿಯ ಮತ್ತು ಗಲೀಲಿಯದ ಗಡಿಗಳ ನಡುವೆ ಹಾದು ಹೋಗುವಾಗ ಅಲ್ಲಿ ಒಂದು ಗ್ರಾಮ ಇದೆ. ಆ ಊರು ಯಾವುದೆಂಬುದಾಗಲಿ ಮೆನ್ಷನ್ ಆಗಿಲ್ಲ. ಬದಲಾಗಿ ಅವರು ಗಡಿಯಲ್ಲಿ ಹಾದು ಹೋಗುವಾಗ 10 ಮಂದಿ ಕುಷ್ಠರೋಗಿಗಳು ಯೇಸುವನ್ನ ಎದುರುಗೊಳ್ತಾರೆ. ಯೇಸುವನ್ನ ಎದುರುಗೊಳ್ತಾರೆ. ಎದುರುಗೊಂಡು ಅವರು ಏನಂತ ಹೇಳ್ತಾರೆ? ದೂರದಲ್ಲೇ ನಿಂತು ಹೇಳಿ ಎಲ್ಲರೂ, ದೂರದಲ್ಲೇ ನಿಂತು ಎದುರುಗೊಂಡ್ರು. ಅಂದ್ರೆ ಪ್ರಿಯರೇ, ಅವರ ಎದುರಿಗೆ ಬರಲಿಲ್ಲ. ಯೇಸು ಸ್ವಾಮಿಯಲ್ಲಿ ಮಾರ್ಗದಲ್ಲಿ ಅವರು ಊರಿನ ಗಡಿಭಾಗದಲ್ಲಿ ಹೋಗ್ತಾ ಆದರೆ ಕುಷ್ಠರೋಗಿಗಳು ಊರಿನ ಹೊರಗಡೆ ಇರುವಂಥದ್ದು. ಯಾಕೆಂದರೆ ಯಹೂದ್ಯರ ಶುದ್ಧಾಚಾರದ ಪದ್ಧತಿಯ ಪ್ರಕಾರ ಯಾವ ವ್ಯಕ್ತಿ ಕುಷ್ಠರೋಗಕ್ಕೆ ಒಳಗಾಗ್ತಾನೋ ಆ ವ್ಯಕ್ತಿ ಊರಿನ ಒಳಗೆ ಇರೋ ಆಗಿಲ್ಲ. ಯಾವಾಗ ಒಂದು ವ್ಯಕ್ತಿಯ ಶರೀರದಲ್ಲಿ ಕುಷ್ಠರೋಗ ಇದೆ ಎಂಬುದಾಗಿ ಗೊತ್ತಾಗ್ತದೋ ಯಾಜಕನು ಪರೀಕ್ಷೆ ಮಾಡಿ ಇದು ಕುಷ್ಠರೋಗ ಅಂತ ಹೇಳಿದ ಮೇಲೆ ಕುಷ್ಠರೋಗಕ್ಕೆ ಒಳಗಾಗಿರುವಂಥ ವ್ಯಕ್ತಿ ಒಂದು ಬಿಳಿ ವಸ್ತ್ರವನ್ನು ತೆಗೆದುಕೊಂಡು ತನ್ನ ಕುಷ್ಠವು ಹತ್ತಿದಂಥ ಸ್ಥಳಕ್ಕೆ ಸುತ್ತಕೊಂಡು, ಮುಖಕ್ಕೂ ಕೂಡ ಬಿಳಿ ವಸ್ತ್ರವನ್ನು ಸುತ್ತಕೊಂಡು, ಆತನು ಬಿಳಿ ವಸ್ತ್ರದಿಂದ ತನ್ನ ಬಾಯಿಗೆ ಅಡ್ಡಲಾಗಿ ಬಿಳಿ ವಸ್ತ್ರವನ್ನು ಇಟ್ಟುಕೊಂಡು ಬಾಯಿಗೆ ಅಡ್ಡಲಾಗಿ ಆತನು ಸಾರುತ್ತಾ ಊರವರೆಗೆ ಹೊರಟು ಹೋಗಬೇಕು, ನಾನು ಕುಷ್ಠರೋಗಿ ಎಂಬುದಾಗಿ. ನೆಕ್ಸ್ಟ್ ಅವನು ಯಾವಾಗ ಊರೊಳಗೆ ಬರಲಿಕ್ಕೆ ಸಾಧ್ಯ ಅಂದರೆ ನೆಕ್ಸ್ಟ್ ಕುಷ್ಠರೋಗ ವಾಸಿಯಾದಾಗ ಮಾತ್ರ. ಅಲ್ಲಿಯವರೆಗೂ ಕುಷ್ಠರೋಗಿ ಯಾವುದೇ ಕಾರಣಕ್ಕೂ ಊರಿನ ಒಳಗಡೆ ಬರೋ ಹಾಗೆ ಇಲ್ಲ. ಈಗ ಎಷ್ಟು ಜನರಿದ್ದಾರೆ ಇಲ್ಲಿ? 10 ಮಂದಿ. ಎಲ್ಲಿದ್ದಾರೆ ಈಗ? ಊರಿನ ಹೊರಭಾಗದಲ್ಲಿ. ಯೇಸು ಸ್ವಾಮಿ ಊರಿನ ಹೊರಭಾಗ ಅಂದರೆ ಗಡಿಯ ಭಾಗದಲ್ಲಿ ಅವರು ಬರುವಾಗ ಹೊರಭಾಗದಲ್ಲಿ ಬರುವಂಥದ್ದನ್ನು ಕಂಡಂತಹ ಈ ಕುಷ್ಠರೋಗಿಗಳು ಯೇಸುವನ್ನು ಕೂಗಿ ಕರೀತಾ ಆದರೆ, ಗುರುವೇ ನಮ್ಮ ಮೇಲೆ ಕರುಣೆ ಇಡಿ ತೋರಿ, ನಮ್ಮ ಮೇಲೆ ಕರುಣೆ ತೋರಿರಿ ಎಂಬುದಾಗಿ. ಯಾಕೆ ಈ ಜನರು ನಮ್ಮ ಮೇಲೆ ಕರುಣೆ ತೋರಿ ಎಂಬುದಾಗಿ ಹೇಳ್ತಾ ಇದ್ದಾರೆ? ಯಾವ ರೋಗದಲ್ಲಿದ್ದಾರೆ ಇವರು? ಕುಷ್ಠರೋಗ. ಆ್ಯಕ್ಚುಲಿ ಇವರು ಯೇಸುವನ್ನು ಕೇಳಿದಾಗ ಏನಂತ, ಯೇಸುವನ್ನು ಎದುರುಗೊಂಡಾಗ ಇವರು ಏನಂತ ಕೇಳಬೇಕಾಗಿತ್ತು? ಗುಣ ಮಾಡಿ ಅಂತ, ಹೌದಾ? ಬಟ್ ಇವರು ಏನಂತ ಕೇಳ್ತಿದ್ದಾರೆ? ಕರುಣೆ ತೋರಿ ಎಂಬುದಾಗಿ. ಯಾಕೆ? ಓಕೆ, ಏನು ಕರುಣೆ ಅಂದರೆ? ಕರುಣೆ ಅದೇ ಕರುಳು ಚುರುಕ್ಕಂತದಲ್ಲ ಬ್ರದರ್, ಅದೇ ಕರುಣೆ. ದೇವರು ಬೇಕು ಅದನ್ನು ಕೊಡಲಿಲ್ಲ. ಅದೇ ಒಬ್ಬರು ನೋಡಿದ್ರೆ ಕಣ್ಣೀರು ಬರ್ತದಲ್ಲ ಬ್ರದರ್, ಅದೇ ಕರುಣೆ. ಹೌದಾ? ಏನು ಕರುಣೆ ಅಂದರೆ? ದೇವರ ಕರುಣೆ ಅನುಭವಿಸಿದಿರಾ? ಏನು ದೇವರ ಕರುಣೆ ಅಂದರೆ? ದೇವರು ನಮಗೆ ಏನು ಬೇಕು ನಮಗೆ ಅದು ಕೊಡಲಿಲ್ಲ ದೇವರು. ಕೃಪೆಯೇ ಬೇರೆ, ಕರುಣೆಯೇ ಬೇರೆ, ದಯೆ ಬೇರೆ. ಕೃಪೆ ಅಂದರೆ ಗ್ರೇಸ್, ಕರುಣೆ ಮರ್ಸಿ. ಯಾರೋ ಇದ್ದೀರಾ ಮರ್ಸಿ? ಇದ್ರೂ ಇಲ್ಲ ಅಂದ್ಬಿಡ್ತೀರ ಬೇಕಾರೆ. ಏನು ಕರುಣೆ ಅಂದರೆ? ಹಾಗಾದ್ರೆ ಗ್ರೇಸ್ ಅಂದರೆ ಕೃಪೆ. ಕೃಪೆ ಅಂದರೆ ಪ್ರಿಯರೇ, ಸಿಂಪಲ್ ಆಗಿ ಹೇಳೋದಾದರೆ ಯೋಗ್ಯತೆನೇ ಇಲ್ಲ. ಗ್ರೇಸ್ ಮಾರ್ಕ್ಸ್ ಟೀಚರ್ಸ್ಗೆ ಈಸಿಯಾಗಿ ಅರ್ಥ ಆಗ್ತದೆ. ಯಾವುದಾದ್ರೂ ಒಂದು ಮಗು ಪಾಸಿಂಗ್ಸ್ ಮಾರ್ಕ್ಸ್ಗಿಂತ ಒಂದು ಕಡಿಮೆ ಅಂತರದಲ್ಲಿ ಏನಾದರೂ ಇತ್ತಂದರೆ ಟೀಚರ್ ಆ ಮಾರ್ಕ್ಸನ್ನು ಕೊಟ್ಟು, ಗ್ರೇಸ್ ಮಾರ್ಕ್ಸನ್ನು ಕೊಟ್ಟು ಆ ಮಗುವನ್ನು ಉತ್ತೀರ್ಣಗೊಳಿಸ್ತಾರೆ. ಅದಕ್ಕೆ ನಾವು ಹೇಳ್ತೇವೆ ಗ್ರೇಸ್ ಮಾರ್ಕ್ಸ್ ಅಂತ. ಅದರ ಅರ್ಥ
ಸಿಂಪಲ್ ಆಗಿ ಹೇಳೋದಾದರೆ, ನಾನು ಯಾವುದಕ್ಕೆ ಬಾಧ್ಯಸ್ಥನಾಗಿರಲಿಲ್ವೋ ದೇವರು ಅದು ನನಗೆ ಉಚಿತವಾಗಿ ಕೊಡುವಂಥದ್ದೇ ಕೃಪೆ. ಓಕೆ, ನೆಕ್ಸ್ಟು ಕರುಣೆ. ಏನು ಕರುಣೆ ಅಂದರೆ, ನಾನು ಯಾವುದಕ್ಕೆ ಬಾಧ್ಯನಾಗಿದ್ನೋ ಅದನ್ನು ನನಗೆ ಕೊಡದೆ, ಅದರ ಶಿಕ್ಷೆಯನ್ನು ನನಗೆ ಕೊಡದೆ, ಅದರ ಶಿಕ್ಷೆಯನ್ನು ತನ್ನ ಮಗನ ಮೇಲೆ ಹಾಕಿ ನನ್ನನ್ನು ಆ ಶಿಕ್ಷೆಯಿಂದ ಬಿಡಿಸಿದ್ದು ಕರುಣೆ. ಓಕೆ, ಉದಾಹರಣೆಗೆ ನಾವೆಲ್ಲರೂ ಎಲ್ಲಿಗೆ ಬಾಧ್ಯಸ್ಥರಾಗಿದ್ವಿ? ಪಾಪಿಗಳಾಗಿದ್ವಿ. ಆದಾಮನ ವಿಧತ್ವದಿಂದ ನಾವೆಲ್ಲಿಗೆ ಹೋಗಬೇಕಾಗಿತ್ತು? ನರಕಕ್ಕೆ ಬಾಧ್ಯಸ್ಥರಾಗಿದ್ವಿ. ಬಟ್ ತಂದೆಯಾದ ದೇವರು ಏನು ಮಾಡಿದ್ರು? ನಮಗದನ್ನು ಕೊಡಲಿಲ್ಲ. ಬದಲಾಗಿ ಏನು ಮಾಡಿದ್ರು? ನಮ್ಮೆಲ್ಲ ಪಾಪವನ್ನು ತನ್ನ ಮಗನ ಮೇಲೆ ಹಾಕಿ ಆತನಿಗೆ ಶಿಕ್ಷೆಯನ್ನು ಕೊಟ್ಟು ಅವನ ರಕ್ತದ ಮೂಲಕ ನಾವು ಅನುಭವಿಸಬೇಕಾದ ಯಾತನೆಯಿಂದ ನಮ್ಮನ್ನು ಬಿಡಿಸಲ್ಪಟ್ಟರು. ಇದು ಕರುಣೆ. ಇನ್ ಸೇಮ್ ವೇ ಆ ಜನರು ಏನನ್ನು ಹೇಳ್ತಾ ಇದ್ದಾರೆ ಅನ್ನೋದಾದರೆ, 10 ಮಂದಿ ಕುಷ್ಠರೋಗಿಗಳು, ಗುರುವೇ ಈ ಕುಷ್ಠರೋಗ ಬಂದಿರುವಂಥದ್ದು ನಾವು ಏನೋ ದೇವರಿಗೆ ವಿರುದ್ಧವಾಗಿ ಮುನ್ನಡೆದಿದ್ದರಿಂದ, ಬಟ್ ನೀವು ನಮ್ಮ ತಪ್ಪಿಗೆ ಶಿಕ್ಷೆಯನ್ನು ಕೊಡದೆ ನಮ್ಮ ಮೇಲೆ ಕರುಣೆಯನ್ನು ತೋರಿಸಿರಿ ಎಂಬುದಾಗಿ. ಪ್ರತಿಯೊಂದಕ್ಕೂ ಕೂಡ ಪ್ರಿಯರೇ, ಕರುಣೆಯು ಅಗತ್ಯಕರವಾದುದು. ಯಾಕೆನ್ನೋದಾದರೆ, ತಾವು ಯಾವುದಕ್ಕೆ ಬಾಧ್ಯಸ್ಥರಾಗಿದ್ವಿ ಎಂಬುದು ಅವರಿಗೆ ಚೆನ್ನಾಗಿ ಗೊತ್ತು. ಆ ಜೀವಿತ ನಮಗೆ ಬೇಡ, ದಯವಿಟ್ಟು ಅದನ್ನು ಕ್ಯಾನ್ಸಲ್ ಮಾಡಿ ನಾವು ಆರೋಗ್ಯವಂತರಾಗಿ ಜೀವಿಸಬೇಕು. ಆ ಆರೋಗ್ಯವಂತರಾಗಿ ಜೀವಿಸಬೇಕಂದ್ರೆ ಇದೆಲ್ಲವೂ ಕೂಡ ಕ್ಯಾನ್ಸಲ್ ಆಗಬೇಕು. ಇದು ಕ್ಯಾನ್ಸಲ್ ಆಗಬೇಕಂದ್ರೆ ನಿಮ್ಮ ಕರುಣೆ ನಮ್ಮ ಮೇಲೆ ತೋರಬೇಕು. ಹಾಗಾಗಿ ಆ 10 ಮಂದಿ ಕುಷ್ಠರೋಗಿಗಳು ಯೇಸುವನ್ನು ದೂರದಿಂದಲೇ ಕೇಳಿದ್ರು, ಹತ್ತಿರ ಬರಲಿಲ್ಲ. ಯಾಕೆಂದರೆ ಅವರು ಯಾರನ್ನೂ ಕೂಡ ಮುಟ್ಟಿಸಿಕೊಳ್ಳೋ ಆಗಿಲ್ಲ, ಯಾರ ಹತ್ತಿರವೂ ಕೂಡ ಅವರು ಹೋಗೋ ಹಾಗಿಲ್ಲ. ಯಹೂದ್ಯರ ಶುದ್ಧಾಚಾರದ ಪದ್ಧತಿ ಅಷ್ಟು ಕಟ್ಟುನಿಟ್ಟಾದದ್ದು. ದೂರದಲ್ಲೇ ಯೇಸುವನ್ನು ನೋಡಿದ್ರು, ದೂರದಿಂದಲೇ ಯೇಸುವನ್ನು ಕೂಗಿ ಹೇಳಿದ್ರು, ಗುರುವೇ ನಮ್ಮ ಮೇಲೆ ಕರುಣೆಯನ್ನು ತೋರಿರಿ ಎಂಬುದಾಗಿ. ನೆಕ್ಸ್ಟ್, ಯೇಸು ಅವರನ್ನು ನೋಡಿ ನೀವು ಯಾಜಕರ ಬಳಿಗೆ ಹೋಗಿರಿ, ಅವರು ನಿಮ್ಮನ್ನು ಪರೀಕ್ಷಿಸಲಿ ಎಂದರು. ಯೇಸು ಸ್ವಾಮಿ ಏನಂತ ಹೇಳ್ತಿದ್ದಾರೆ? ನೀವು ಯಾಜಕರ ಬಳಿಗೆ ಹೋಗಿ ಅವರು ನಿಮ್ಮನ್ನ ಪರೀಕ್ಷಿಸಲಿ. ಇವರೇನಾದರೂ ಗುಣಪಡಿಸಿ ಅಂತ ಕೇಳಿದ್ರ? ಇಲ್ಲ. ಇವ್ರಿಗಿರೋ ರೋಗ ಏನು? ಕುಷ್ಠರೋಗ. ಯೇಸುವನ್ನು ಇವರನ್ನು ಗುಣಪಡಿಸಿ ಅಂತ ಕೇಳಿದ್ರ? ಇಲ್ಲ. ಯೇಸು ಸ್ವಾಮಿ ಏನಂತ ಹೇಳ್ತಿದ್ದಾರೆ? ಯಾಜಕರ ಬಳಿಗೆ ಹೋಗಿ ಅಂತ ಹೇಳ್ತಿದ್ದಾರೆ. ಈಗ ನಾವು ನೋಡುವಾಗ ಇಲ್ಲಿ ದೈವ ವಾಕ್ಯದ ಪ್ರಕಾರ ನಾವು ಧ್ಯಾನಿಸುವಾಗ ಇವರಿಗಿರುವಂಥ ರೋಗ ಕುಷ್ಠರೋಗ. ಫಸ್ಟ್ ಆಫ್ ಆಲ್ ಮೊದಲನೇದಾಗಿ ನಿಮಗೆ ಕುಷ್ಠರೋಗದ ಬಗ್ಗೆ ಸ್ವಲ್ಪ ವಿವರಿಸ್ತೇನೆ. ಯಾಕೆಂದರೆ ಈಗ ಕುಷ್ಠರೋಗ ಇಲ್ಲ. ಯಾಕೆಂದರೆ ಹೇಳ್ತಾರೆ ಎಲ್ರಿಗೂ ಇಂಜೆಕ್ಷನ್ ಹಾಕಿದ್ದಾರೆ, ಯಾವ ಕುಷ್ಠರೋಗನೂ ಈಗ ಬರೋದಿಲ್ಲ ಅಂತ. ಬಟ್ ಕುಷ್ಠರೋಗಿಗಳನ್ನು ನೀವು ನೋಡಿರ್ಬೋದು ಪ್ರಿಯರೇ, ಅವರ ದೇಹದ ಅಂಗಾಂಗಗಳು ಹಿಮ್ಮುಖವಾಗಿ ತಿಂದುಕೊಂಡು ಹೋಗಿರ್ತದೆ. ಹಿಮ್ಮುಖವಾಗಿ ತಿಂದುಕೊಂಡು ಹೋಗ್ತದೆ. ಹೇಗೆಂದರೆ ಉಗುರು ಬೆರಳಿನಿಂದ ಪ್ರಾರಂಭವಾಗಿ ಅದು ನಿಧಾನವಾಗಿ ಮಾಂಸ, ನರ, ಎಲುಬು ಎಲ್ಲವನ್ನೂ ಕೂಡ ಸೇರಿದಂತೆ ಈ ಗೆಡ್ಡದವರೆಗೆ ಹೋಗುತ್ತೆ. ಅದು ಹೋಗ್ತಾನೆ ಇರುತ್ತೆ. ಅದು ಕೈ, ಕಾಲು, ಮೂಗು, ಕಿವಿ, ಅಂಗಾಂಗಗಳು, ದೇಹದ ಹೊರಭಾಗದಿಂದ ಅದು ಪ್ರಾರಂಭಿಸ್ತದೆ. ಅಲ್ಲಿಂದ ಅದು ಪ್ರಾರಂಭವಾಗಿ ಕುಷ್ಠರೋಗ ಆ ರೀತಿ ಪ್ರಾರಂಭವಾಗ್ತದೆ. ಕುಷ್ಠರೋಗದಲ್ಲಿ ಇರುವಂತಹ ವ್ಯಕ್ತಿಗಳು ಈಗ ಯೇಸುವನ್ನು ಕೂಗಿ ಕರೆದಾಗ ಯೇಸು ಸ್ವಾಮಿ ಹೇಳಿದ್ರು, ಹೋಗಿ ಯಾಜಕರು ನಿಮ್ಮನ್ನು ಪರೀಕ್ಷೆ ಮಾಡಲಿ ಎಂಬುದಾಗಿ ಹೇಳಿದರು. ನಂತರ ಕುಷ್ಠರೋಗಿಗಳೇನು ಮಾಡಿದ್ರು? ಅಂತೆಯೇ ಅವರು ದಾರಿಯಲ್ಲಿ ಹೋಗುತ್ತಿರುವಾಗ ಒಬ್ಬ ಕುಷ್ಠರೋಗಿ ಹಿಂತಿರುಗಿ, ಗುರುವೇ
ನಾವು ಯಾಜಕರ ಬಳಿ ಹೋಗಿ ಎಂಬುದಾಗಿ ಹೇಳ್ತಿದ್ರೆ ಮೊದಲು ನಮ್ಮನ್ನು ಗುಣಪಡಿಸಿ ಆಮೇಲೆ ನಾವು ಹೋಗ್ತೀವಿ ಅಂತ ಹೇಳಿದ್ರ, ಹ್ಞೂ. ಅಥವಾ ಯೇಸು ಸ್ವಾಮಿ ಹೇಳಿದಾಗ ಹೊರಟ್ರ? ಹೋಗುತ್ತಿರುವಾಗಲೇ ಅವರೇನಾದ್ರಂತೆ? ಗುಣ ಹೊಂದಿದರು. ಗುಣ ಹೊಂದಿದರು. ಹೊಂದಿದರು. ಇಲ್ಲಿ ಎರಡು ಮುಖ್ಯ ಅಂಶಗಳಿದೆ. ಒಂದು ಏನನ್ನದಾದರೆ, ಯಾವಾಗ ಯೇಸು ಸ್ವಾಮಿ ಹೋಗಿ ಯಾಜಕರು ನಿಮ್ಮನ್ನು ಪರೀಕ್ಷೆ ಮಾಡಲಿ ಅಂತ ಹೇಳಿದ್ರು, ಆಗ ಅವರು ಹೋದ್ರೋ ಹೋಗ್ಲಿಲ್ವೋ? ಹೋದರು. ಹೋದ್ರೋ ಹೋಗ್ಲಿಲ್ವೋ? ಹೋದ್ರೋ ಹೋಗ್ಲಿಲ್ವೋ? ಹೋದ್ರೂ ಹೋಗ್ಲಿಲ್ವೋ? ಹೋದ್ರು ಅಂದರೆ ಅವರು ದೇವ ಪ್ರಭು ಯೇಸು ಏನನ್ನು ನುಡಿದ್ರೋ ಅದನ್ನು ನಂಬಿದ್ರ? ಸಂಪೂರ್ಣವಾಗಿ ಏನಂತ ನಂಬಿದ್ರು? ಗುಣ ಹೊಂದಿದ್ದೀನಿ ಅಂತ ನಂಬಿದ್ರು. ಅವರು ಹೋಗಿ ಅಂತ ಹೇಳಿದ್ರೋ ಇಲ್ವೋ? ಹೋಗಿ ಅಂತ ಹೇಳಿದ್ರು. ಅವ್ರು ಹೋದ್ರೋ ಇಲ್ವೋ? ಹೋದ್ರು. ಅವ್ರು ಹೋದ್ರು ಅಂದ್ರೆ ಯೇಸು ಹೇಳದನ್ನ ನಂಬಿದ್ರೋ ಇಲ್ವೋ? ಏನಂತ ನಂಬಿದ್ರು? ಗುಣ ಆಗಿದೆ. ಹೋಗಿ ಏನದ್ನೆ ವಾಸಿ ಆಗುತ್ತೆ ಆಗಿದೆ ಅಂತ. ಪ್ರಿಯರೇ, ನಾವಲ್ಲಿ ನೋಡುವಾಗ ಯೇಸು ಸ್ವಾಮಿ ಯಾವುದೇ ಕಾರಣಕ್ಕೂ ಗುಣ ಹೊಂದಿಕೊಳ್ಳಿ ಅಂತಲೂ ಹೇಳಲಿಲ್ಲ, ಅಥವಾ ಮುಟ್ಲೂ ಕೂಡ ಇಲ್ಲ. ಜಸ್ಟ್ ಅವ್ರು ಹೇಳಿದ್ರು ಏನಂತ, ಯಾಜಕನು ನಿಮ್ಮನ್ನ ಪರೀಕ್ಷೆ ಮಾಡಲಿ, ನೀವು ಯಾಜಕನ ಬಳಿಗೆ ಹೋಗಿರಿ ಅಂತ ಹೇಳಿದ್ರು. ಯಾವಾಗ ಯೇಸು ಸ್ವಾಮಿ ಯಾಜಕನು ನಿಮ್ಮನ್ನು ಪರೀಕ್ಷೆ ಮಾಡಲಿ ಅಂತ ಹೇಳಿದ್ರು, ಆ ಕುಷ್ಠರೋಗಿಗಳು ಆನಂದದೊಂದಿಗೆ ಹಿಂತಿರುಗಿದ್ರು. ಯಾಕೆ ಗೊತ್ತಾ? ಒಬ್ಬ ಕುಷ್ಠರೋಗಿಯನ್ನ ಯಾಜಕನು ಭೇಟಿಯಾಗುವಂಥದ್ದು 2 ಬಾರಿ ಮಾತ್ರ. ಕುಷ್ಠರೋಗಿಯನ್ನ ಯಾಜಕನು ಭೇಟಿಯಾಗುವಂಥದ್ದು 2 ಬಾರಿ ಮಾತ್ರ. ಒಂದು, ಅವನು ಕುಷ್ಠರೋಗಕ್ಕೆ ಒಳಗಾದಾಗ. ಎರಡನೆಯದು, ಅವನ ಕುಷ್ಠ ವಾಸಿಯಾದಾಗ. ಕುಷ್ಠರೋಗ ಬಂದಾಗಲೂ ಕೂಡ ಇವನು ಕುಷ್ಠರೋಗಿ ಅಂತ ಅನೌನ್ಸ್ ಮಾಡುವಂಥದ್ದು ಯಾಜಕನೇ. ಕುಷ್ಠರೋಗ ವಾಸಿ ಆದ ಮೇಲೆ ಇವನು ಕುಷ್ಠದಿಂದ ಬಿಡುಗಡೆಯಾಗಿದ್ದಾನಂತ ಶುದ್ಧಾಚಾರ ಮಾಡುವಂಥವನು ಯಾಜಕನೇ. ಈಗ ಒಂದು ಪಾಠ ಆಗೋಗಿದೆ ಅವ್ರದ್ದು. ಏನು? ಯಾಜಕನು ಇವರನ್ನ ಕುಷ್ಠರೋಗಿ ಅಂತ ಹೇಳಿ ಆಗೋಯ್ತು. ಈಗ ಉಳಿದಿರೋದು ಯಾವುದು? ಪರೀಕ್ಷೆ ಮಾಡೋದೊಂದೇ. ಅದರರ್ಥ ಯಾವಾಗ ಯೇಸು ಸ್ವಾಮಿ ಹೋಗಿ ಯಾಜಕನು ನಿಮ್ಮನ್ನು ಪರೀಕ್ಷೆ ಮಾಡಲಿ ಅಂತ ಹೇಳಿದ್ರು, 10 ಮಂದಿ ಕುಷ್ಠರೋಗಿಗೂ ಕೂಡ ಒಂದು ಆನಂದದ ಸುದ್ದಿ ಏನನ್ನದಾದರೆ, ಯೇಸು ಸ್ವಾಮಿ ಯಾರು ಹೇಳ್ತಿರುವಂಥದ್ದು? ನಾನೇ ಸತ್ಯ, ನಾನೇ ಜೀವ, ನಾನೇ ಮಾರ್ಗ ಎಂಬುದಾಗಿ ಹೇಳಿದಂಥ ಪ್ರಭು ಯೇಸು ಹೇಳ್ತಾ ಆದರೆ ಏನಂತ? ಹೋಗಿ ಯಾಜಕನು ನಿಮ್ಮನ್ನು ಪರೀಕ್ಷೆ ಮಾಡಲಿ. ಯೇಸು ಸ್ವಾಮಿ ಸುಳ್ಳು ಹೇಳಲಿಕ್ಕೆ ಸಾಧ್ಯ ಇದೆಯಾ? ಸಾಧ್ಯ ಇಲ್ಲ. ಹಾಗಾದರೆ ಯೇಸು ಸ್ವಾಮಿಯೇ ನಮ್ಮನ್ನ ಯಾಜಕರ ಬಳಿಗೆ ಕಳಿಸ್ತಾ ಆದರೆ ಅಂದರೆ, ನಾವು ಅಲ್ಲಿ ಹೋದ ಮೇಲೆ ಯಾಜಕ ನಮ್ಮನ್ನೇನು ಮಾಡ್ತಾನೆ? ಪರೀಕ್ಷೆ ಮಾಡ್ತಾನೆ. ಪರೀಕ್ಷೆ ಮಾಡಬೇಕಾದ್ರೆ ನಾವೇನಾಗಿರಬೇಕು? ಗುಣ ಹೊಂದಿರಬೇಕು. ಆದರೆ ಯೇಸು ಸ್ವಾಮಿ ಹೋಗಿ ಅಂತ ಹೇಳ್ತಿದ್ದಾರೆ ಅಂದರೆ ನಾವೇನಾಗಿದ್ದೇವೆ? ಗುಣ ಆಗಿದೆ. ಹಾಗಾದ್ರೆ ಅವರು ಹೋಗುವಾಗ ಗುಣ ಹೊಂದಿದ್ದೇವೆ ಅನ್ಕೊಂಡು ಹೋದ್ರ, ಅಥವಾ ರೋಗಿಗಳ ಅನ್ಕಂದೇ ಹೋದ್ರ? ನಾವು ಪ್ರೇಯರ್ಗೆ ಬಂದ್ಮೇಲೆ ನಾವು ಹೆಂಗೆ ಹೋಗ್ತೀವಿ? ಗುಣ ಹೊಂದ್ಕೊಳಕ್ಕೆ ಬರ್ತೀವಿ. ಪ್ರೇಯರ್ಗೆ ಹೆಂಗೆ ಬರ್ತೀವಿ ನಾವು? ಗುಣ ಹೊಂದ್ಕೊಳಕ್ಕೆ ಬರ್ತೀವಿ. ಸುಮಾರಾಗಿ ಪರವಾಗಿಲ್ಲ ಅನ್ಕೊಂಡು ಒಯ್ತೀವಿ. ಹೌದಲ್ಲೋ? ಯೇಸು ಸ್ವಾಮಿ ಹೋಗಿರಿ, ಯಾಜಕರು ನಿಮ್ಮನ್ನು ಪರೀಕ್ಷೆ ಮಾಡಲಿ ಅಂತಂದ್ರು. ಅವ್ರು ಹೋದ್ರೆ ಇಲ್ವೋ? ಆದರೆ ಹೋದ್ರು ಅಂದರೆ 100% ಯೇಸುವಿನ ಮಾತನ್ನು ಅವರು ನಂಬಿದ್ರು ಎಂಬುದಾಗಿ. ಹೌದಾ? ಏನಂತ ನಂಬಿದ್ರು? ನಾವು ರೋಗಿಗಳು ಎಂಬುದಾಗಿನ, ಗುಣ ಹೊಂದಿದ್ದೇವೆ ಎಂಬುದಾಗಿನ, ಗುಣ ಆಗಿದ್ದೇವೆ ಎಂಬುದಾಗಿ. ಹೇಗೆ? ಯಾಕೆಂದರೆ ಯಾಜಕನು ನಮ್ಮನ್ನು ಪರೀಕ್ಷೆ ಮಾಡುವಂಥದ್ದು ಮತ್ತೊಮ್ಮೆ ಗುಣ ಹೊಂದಿದ ಮೇಲೆ ಮಾತ್ರ.
ಈಗ ಸ್ವಾಮಿ ಯಾಜಕರ ಬಳಿಗೆ ಕಳಿಸ್ತಾ ಇದ್ದಾರೆ ಅಂದರೆ ನಮ್ಮ ಕೆಲಸ ಯಾಜಕನ ಬಳಿಗೆ ಹೋಗೋದಷ್ಟೇ. ಯಾಕೆಂದರೆ ಯಾರ ಗುಣ ಆಗಿಲ್ಲ ಅಂದರೆ ಯಾರು ಕಳಿಸಿದ್ರು ಅಂತ ಹೇಳಿದ್ರೆ ನಾನು ಯಾರನ್ನ ಹೇಳ್ತೇನೆ? ಯೇಸುನೇ ಹೇಳಬೇಕು. ಫಸ್ಟ್ ಆಫ್ ಆಲ್ ಸ್ವಾಮಿ ತಾವು ಕಳಿಸ್ಬಿಟ್ಟು ಅವ್ರು ಅವಮಾನ ಮಾಡ್ಕೊಳ್ಳೋಕೆ ಇಷ್ಟಪಡ್ತಾರಾ? ಖಂಡಿತವಾಗಿಯೂ ಕೂಡ ಇಲ್ಲ. ಅವರೇ ಹೋಗಿ ಅಂತ ಹೇಳಿದ್ದಾರೆ ಅಂದಮೇಲೆ ಅವರ ಆಲೋಚನೆ ನಾನೇನಾಗಿದ್ದೇನೆ? ಗುಣ ಹೊಂದಿದ್ದೇನೆ. ಅವರ ಆಲೋಚನೆ ನಾನು ಗುಣ ಹೊಂದಿದ ಮೇಲೆ ಈಗ ನನ್ನ ಆಲೋಚನೆ ಏನು ಮಾಡಬೇಕು? ನಾನು ಬದಲಾಯಿಸ್ಕೊಳ್ಬೇಕು. ಹೇಗೆ? ಏನಂತ? ಗುಣ ಆಯ್ತೀನಿ, ಗುಣ ಆಗುತ್ತೆ, ಗುಣ ಆಗಬಹುದು. ನನ್ನ ಆಲೋಚನೆಯು ಕೂಡ ಯಾವಾಗ ಯೇಸುವಿನ ಆಲೋಚನೆಯಂತೆ ಬದಲಾಗ್ತದೋ ಪ್ರಿಯರೇ, ಆ ಯೇಸುವಿನ ಆಲೋಚನೆಯಂತೆ ಬದಲಾಗಿ ಅವರು ಯಾವಾಗ ಹಿಂತಿರುಗಿ ಹೋಗಲಿಕ್ಕೆ ಪ್ರಾರಂಭಿಸಿದ್ರು, ಈಗ ಓದಿಯಮ್ಮ, ಅವರು ಹಿಂತಿರುಗಿ ಹೋಗುತ್ತಿರುವಾಗಲೇ ಅವರು ದಾರಿಯಲ್ಲಿ ಹೋಗುತ್ತಿರುವಾಗಲೇ ಗುಣ ಹೊಂದಿದರು. ಏನ್ ಮಾಡಿದ್ರಂತೆ? ಯಾವ ಗುಣ ಹೊಂದ್ಕೊಂಡ್ರು? ಹೋಗ್ತಾ ಇರುವ. ಹಂಗಾರೆ ನಾವು ಆ ದಾರಿಲಿ ಹೋಗ್ಬಿಡೋಣ? ಆ ದಾರಿಲಿ ಹೋಗೋಣವಾ? ದಾರಿ ಅಂದ್ರೆ ಈ ದಾರಿ ಅಲ್ಲ, ಅವರು ಹೋದ ದಾರಿ. ಯಾವ ದಾರಿ? ಪ್ರಭು ಯೇಸುವಿನ ನುಡಿಯಂತೆ ತಮ್ಮ ಆಲೋಚನೆಯನ್ನ ಬದಲಾಯಿಸಿಕೊಂಡಂತ ದಾರಿ. ಯಾವಾಗ ಯೇಸುಸ್ವಾಮಿ ಹೇಳಿದ್ರೆ ಅವರಿಗೆ ಏನಂತ? ಹೋಗಿರಿ ಅಂತ ಹೇಳಿದ್ದೆ. ಅವರ ಆಲೋಚನೆ ಏನಾಯ್ತು? ನಾವು ಗುಣ ಹೊಂದಿದ್ದೇವೆ. ತಮ್ಮ ಆಲೋಚನೆಯನ್ನು ಬದಲಾಯಿಸಿಕೊಂಡು ಗುಣ ಹೊಂದಿದ್ದೇವೆ. ಈಗ ನಮ್ಮ ಕೆಲಸ ಇರೋದೊಂದೇ, ಏನಂದ್ರೆ ಯಾರು ನಮ್ಮನ್ನು ಅಶುದ್ಧ ಅಂತ ಹೇಳಿದ್ರು ಅದೇ ಯಾಜಕನ ಬಳಿಗೆ ಈಗ ನಾವು ಹೋಗೋದಷ್ಟು. ನಾವು ಹೋಗಬೇಕು, ಯಾಜಕನು ಪರೀಕ್ಷೆ ಮಾಡ್ತಾನೆ. ಹಾಗಾದ್ರೆ ನಾವೇನಾಗಿದ್ದೇವೆ? ಗುಣ ಹೊಂದಿದ್ದೇವೆ. ಹಿಂತಿರುಗಿ ಹೋಗುವಾಗ ಅವರು ಪ್ರಿಯರು ಏನಂತ ಅಂದ್ಕೊಂಡು ಹೋಗ್ತಿದ್ದಾರೆ? ಗುಣ ಹೊಂದಿದ್ದೇವೆ. ಬಟ್ ನಾವೇನು ಅಂದ್ಕೊಂಡು ಹೋಗ್ತೇವೆ? ಓಕೆ, ಇಲ್ಲಿ ಏನಂದ್ಕೋತಾ ಇದ್ದೇವೆ? ಏನಂದ್ಕೋತಾ ಇದ್ದೇವೆ? ಪ್ರಿಯ, ಅದಕ್ಕಾಗಿದೆ ಈ ವಾಕ್ಯದಲ್ಲಿ ನಾವು ನೋಡುವಾಗ 10 ಮಂದಿ ಯಾವಾಗ ಯೇಸುಸ್ವಾಮಿ ಹೇಳಿದ್ರು ಹೋಗಿರಿ, ಯಾಜಕರು ನಿಮ್ಮನ್ನ ಪರೀಕ್ಷೆ ಮಾಡಲಿ ಎಂದರು. ದೈವ ವಾಗ್ದಾನ ತಿಳಿಸದೆ ಅವರು ಒಂದೇ ಒಂದು ಮಾತನ್ನು ಕೂಡ ಆಡಲಿಲ್ಲ. ಯೇಸುವೆ, ನೀವು ನಮ್ಮನ್ನು ಯಾಜಕರ ಬಳಿಗೆ ಕಳಿಸಿಬಿಟ್ರೆ ನಾವು ಗುಣ ಆಗದೆ ನಾವು ಯಾಜಕರ ಬಳಿಗೆ ಹೋದರೆ ಯಾಜಕ ನಮ್ಮನ್ನು ಬಲಿ ಕಾಣಿಸ್ಬಿಡ್ತಾನೆ. ಊರಿನ ಜನರೆಲ್ಲರೂ ನಮ್ಮನ್ನು ಬಲಿ ಹಾಕ್ಬಿಡ್ತಾರೆ. ಯಾಕಂದರೆ ಕುಷ್ಠ ರೋಗವನ್ನು ಇಟ್ಟುಕೊಂಡು ನಾವು ಊರ ಒಳಗಡೆ ಹೋಗಲಿಕ್ಕೆ ಸಾಧ್ಯ ಇಲ್ಲ. ಕುಷ್ಠ ರೋಗಿಗಳಿಗೆ ಊರಿನ ಒಳಗಡೆ ಎಂಟ್ರಿ ಇಲ್ಲ. ನೀವು ಹೇಳ್ತಾ ಇದ್ದೀರ ಹೋಗಿ ಎಂಬುದಾಗಿ ನಾವು ಹೋಗಬೇಕಾದ್ರೆ ಮೊದಲು ನೀವು ನನ್ನನ್ನು ಗುಣಪಡಿಸ್ಬಿಡಿ, ನಿಮ್ಮ ಕೈயை ನನ್ನ ಮೇಲೆ ಚಾಚಿ, ಕುಷ್ಠರೋಗ ಎಲ್ಲೆಲ್ಲಿದೆಯೋ ನಿಮ್ಮ ಹಸ್ತವನ್ನು ಚಾಚಿ ನನ್ನನ್ನು ಮುಟ್ಟಿ ನನಗೆ ಸ್ಪರ್ಶವನ್ನು ಕೊಟ್ಟು ನನ್ನನ್ನು ಗುಣಪಡಿಸಿದ ಮೇಲೆ ಆಮೇಲೆ ಬೇಕಿದ್ರೆ ನಾನು ಯಾಜಕನ ಬಳಿಗೆ ಹೋಗ್ತೀವಿ. ಹೇಳಿದ್ರಾ? ಆ ರೀತಿ? ಪ್ರಿಯರೇ, ಅವರೇನಾದರೂ ಈಗ ಅದೇ ಕುಷ್ಠರೋಗದಲ್ಲಿ ಊರ ಒಳಗೋದ್ರಂತೂ ಎಲ್ಲರೂ ಕಲ್ಲೊಡೆದು ಸಾಯಿಸ್ತಾರೆ. ಏನು ಮಾಡ್ತಾರೆ? ಕಲ್ಲೊಡೆದು ಸಾಯಿಸುವಂಥ ಕಾರ್ಯ ಇದೆ. ಅಂಥ ಸಂದರ್ಭ ಅವರ ಜೀವಿತದಲ್ಲಿದ್ದರೂ ಕೂಡ ಅವರೇನಾದರೂ ಒಂದು ಮಾತು ಹೇಳಿದ್ರೆ ಯೇಸುವಿಗೆ ಫಸ್ಟ್ ಗುಣಪಡಿಸಿ ಅಂತ. ಯಾಕೆಂದ್ರೆ ಆಲ್ರೆಡಿ ಅವರಿಗೆ ಸತ್ಯ ತಿಳಿದೋಯ್ತು. ಏನಂದ್ರೆ ನಾವು ಗುಣ ಹೊಂದಿದ್ದೇವೆ. ಯಾಕಂದ್ರೆ ಹೋಗಿ ಅಂತ ಹೇಳ್ತಿರುವಂಥದ್ದು ಭೂಮಿ ಆಕಾಶ ಉಂಟು ಮಾಡಿದಂತಹ ದೇವರ ಪುತ್ರನಾದ ಪ್ರಭು ಯೇಸು ಅವರೇ ಹೋಗಿ ಅಂತ ಹೇಳ್ತಿದ್ದಾರೆ ಅನ್ನೋದಾದ್ರೆ ಯಾವುದೇ ಕಾರಣಕ್ಕೂ ಅಲ್ಲಿ ನಿರಾಸೆ ಇರಲಿಕ್ಕೆ ಸಾಧ್ಯನೇ ಇಲ್ಲ. ಅವರು ಹೋಗಿ ಯಾಜಕನು ಪರೀಕ್ಷೆ ಮಾಡಲಿ ಅಂತ ಹೇಳ್ತಿದ್ದಾರೆ ಅಂದರೆ ಯಾಜಕನು ಪರೀಕ್ಷೆ ಮಾಡುವಂಥದ್ದು ಗುಣ ಹೊಂದಿದ ಮೇಲೆ ಅವರು ಹೋಗಿ ಅಂತ ಹೇಳ್ತಿದ್ದಾರೆ ಅಂದರೆ ನಾನು ರೋಗಿಯಲ್ಲ, ನಾನೇನಾಗಿದ್ದೇನೆ? ಆರೋಗ್ಯವಂತ ಎಂಬುದಾಗಿ ಅವರು ನಂಬಿ ವಿಶ್ವಾಸಿ ಅವರು ಹಿಂತಿರುಗಿ ಹೋಗುವಾಗ ಪ್ರಿಯರೇ, ಈ ಟ್ರೂತ್ ಎಲ್ಲಿ ಅವ್ರಿಗೆ ಅರ್ಥ ಆಯಿತೋ ಅದೇ ಕ್ಷಣ ಅವರು ಗುಣ ಹೊಂದಿದ್ದು ಗೊತ್ತಾಯಿತು. ಅದನ್ನಾಗದಲ್ಲಿ ಹೇಳುವಂಥದ್ದು ಅವರು ಹೋಗುತ್ತಿರುವಾಗಲೇ ಗುಣ ಹೊಂದಿದ್ರು. ಅವರು ಹೋಗದೇ ಇದ್ದಿದ್ರೆ ಯಾಜಕನ ಬಳಿಗೆ ಹೋಗ್ತಿದ್ರು. ಅವರು ಹೋಗುತ್ತಿರುವಾಗಲೇ ಏನಾಯಿತು? ಗುಣ ಹೊಂದಿದ್ರು. ಹೋಗದೇ ಇದ್ರೆ ಗುಣ ಆಗ್ತಿತ್ತಾ?
ಯಾಕೆ ಗುಣ ಆಗ್ತಿರ್ಲಿಲ್ಲ? ಅವ್ರು ಹೇಳಿದ್ರು ಹೋಗಿ ಅಂತ, ನಂಬಿದ್ರು. ಈ ಕಡೆದು ಕೇಳಿದ್ರೂ ಆನ್ಸರ್ ಹೇಳಲ್ಲ, ಈ ಕಡೆದು ಕೇಳಿದ್ರೂ ಆನ್ಸರ್ ಹೇಳಲ್ಲ. ಈಗ ಅವರು ಹೋದ್ರು, ಗುಣ ಹೊಂದ್ರೋ ಗುಣ ಹೊಂದಲಿಲ್ವೋ? ಓಕೆ, ಹೋಗದೆ ಇದ್ರೆ ಗುಣ ಆಗ್ತಿದ್ರಾ ಹೇಗೆ? ಇಲ್ಲ, ಹೋಗದೆ ಹೋಗಿದ್ರೆ ಗುಣ ಆಗ್ತಿರ್ಲಿಲ್ಲ. ಅದ್ಯಾಕೆ ಎಡೆಡೆ ಪದ ಬಿಡ್ತೀರ? ಸ್ವಲ್ಪ ಎಲ್ಲನ ಬಿಡಿ ಈಚೆ. ಹೋಗದೆ ಇದ್ರೆ ಗುಣ ಆಗ್ತಿದ್ರಾ? ಇಲ್ಲ, ಆಗ್ತಿರ್ಲಿಲ್ಲ. ಸ್ವಾಮಿ ಹೋಗಿ ಅಂತ ಹೇಳಿದ ಮೇಲೆ ಹೋಗದೆ ಅಲ್ಲೇ ನಿಂತಿದ್ರೆ ಅವ್ರು ಏಸು ನುಡಿ ನಂಬಿದ್ದಾರೆ ಅಂತನ? ಮತ್ತೆ ನಂಬದೇ ಇದ್ಮೇಲೆ ಹೆಂಗ್ ಗುಣ ಆಗ್ತಾರೆ? ಅವರು ಹೋಗುವಂಥದ್ದು ಯೇಸುವಿನ ನುಡಿಯನ್ನ ನಂಬಿದ್ದಾರೆ ಎಂದು ತೋರಿಸ್ತಿದೆ. ಹೌದಲ್ವೋ? ಹೋಗಿ ಅಂತ ಹೇಳಿದ್ರು, ಹೋಗುವಂಥದ್ದು ಯೇಸುವಿನ ನುಡಿಯನ್ನು ಅವರು ನಂಬಿದ್ರು, ವಿಶ್ವಾಸಿದ್ರು ಅನ್ನೋದನ್ನ ತೋರಿಸುತ್ತೆ. ಅಕಸ್ಮಾತ್ ಅವರು ಹೋಗದೆ ಅಲ್ಲೇ ಇದ್ದಿದ್ರೆ ಯೇಸುವಿನ ಮಾತನ್ನ ನಂಬದಂಗೆ ಆಗ್ತಿತ್ತಾ? ವಿಶ್ವಾಸದಂಗೆ ಆಗ್ತಿತ್ತಾ? ಇಲ್ದೇದ ಮೇಲೆ ಹೇಗೆ ಗುಣ ಆಗ್ತಿದ್ರು? ಗುಣ ಆಗ್ತಿರ್ಲಿಲ್ಲ. ಗುಣ ಆಗ್ತಾ ಇಲ್ಲ. ಇನ್ನು ಸೇವೆ ನಾವು ಕೂಡ ದೈವ ವಾಗ್ದಾನ ತಿಳಿಸುವಂತೆ ನಾವು ಪ್ರತಿಯೊಬ್ಬೊಬ್ಬರು ಕೂಡ ನಾವು ನೋಡುವಾಗ ದೈವ ವಾಕ್ಯದಲ್ಲಿ ನಾವು ನೋಡ್ತೇವೆ, ಯೇಸು ಸ್ವಾಮಿ ಅವರಿಗೆ ಹೇಳಿದ್ರು, ಹೋಗಿ ಯಾಜಕರು ನಿಮ್ಮನ್ನು ಪರೀಕ್ಷೆ ಮಾಡಲಿ ಎಂಬುದಾಗಿ ಹೇಳಿದ್ರು. ಅವರು ಹೋಗುತ್ತಿರುವಾಗಲೇ ಏನಾದ್ರಂತೆ? ಗುಣ ಹೊಂದಿದ್ರು. ನೆಕ್ಸ್ಟ್, ಅವರಲ್ಲಿ ಒಬ್ಬನು ತಾನು ಗುಣ ಹೊಂದಿದ್ದನ್ನು ಕಂಡು ಹರ್ಷೋದ್ಗಾರದಿಂದ ದೇವರನ್ನು ಸ್ತುತಿಸುತ್ತಾ ಹಿಂದಿರುಗಿ ಬಂದನು. ಯೇಸುವಿನ ಪಾದಕ್ಕೆ ಸಾಷ್ಟಾಂಗವೆರಗಿ ಕೃತಜ್ಞತೆಯನ್ನು ಸಲ್ಲಿಸಿದನು. ನೆಕ್ಸ್ಟ್, ಇವನು ಸಮಾರ್ಯದವನು. ಆಗ ಯೇಸು 10 ಮಂದಿ ಗುಣ ಹೊಂದಿದರಲ್ಲವೇ? ಎಷ್ಟು ಮಂದಿ? ಹಂಗಾರೆ ಎಷ್ಟು ಜನ ಗುಣ ಹೊಂದ್ಕೊಂಡ್ರು? ಗುಣ ಹೊಂದಿದ ಎಷ್ಟು ಜನ? 10 ಜನ. ಹಿಂದಕ್ಕೆ ಬಂದಿದೆ ಎಷ್ಟು? ಇನ್ನು 9 ಎಲ್ಲಿ? ಅವ್ರ ಮನೆಗೆ ಓಟ ಬೇಕಾದ್ದು ಸಿಕ್ಕಿತು, ಬಾಯ್ ಬಾಯ್. ಕಷ್ಟ ಇರಾಗ ಮಾತ್ರ ದೇವರು, ಹೌದಲ್ಲೋ? ಆಮೇಲೆ ನೋಡ್ಕೊಳ್ಳೋಣ. ಏನು ದೇವರು ಚರ್ಚ್ಗೆ ಹೋಗ್ಬೇಕಾ? ಇಲ್ಲೇ ನಿಂತ್ಕೊಂಡು ಕೈ ಮುಗಿದ್ರೆ ಆಗಲ್ಲ. ಹಿಂಗೆ ದೇವರು ಅಲ್ಲೇ ಇದ್ದಾನ? ಚರ್ಚ್ ಒಳಗೆ ಇದ್ದಾನ? ನಮ್ಮೊಳಗೆ ಇಲ್ವಾ? ಇಲ್ಲೇ ಕೈ ಮುಕ್ಕಳು. ಹಿಂಗೆ ಏನು ಅಲ್ಲೋಗೇ ಧ್ಯಾನ ಕೂಟ ಸೇರಬೇಕಾ? ಅಲ್ಲೇನು ಹೇಳ್ಕೊಡ್ತಾರೆ? ದೇವ್ರ ವಾಕ್ಯ ತಗೊಳ್ಳಿ, ಬೈಬಲ್ ನೀವೇ ಓದಿ, ಅದು ದೇವ್ರ ವಾಕ್ಯ ಅಲ್ವಾ? ಯಾರು ಹೇಳೋದು ಹಿಂಗೆ? ಹೊಟ್ಟೆ ತುಂಬಿದವರು ಹೇಳ್ತಾರೆ, ಬಟ್ ಹಸು ಬರುತ್ತೆ, ಬರದೆ ಅಂತೂ ಇರಲ್ಲ. ಅವರು ಬಂದು ಮುಂದೆ ಬೆಂಚಲ್ಲೇ ಕುಂತ್ಕೊಳ್ತಾರೆ. ಯಾವಾಗ ಲೋಕ ಕೈ ಬಿಡ್ತದೋ, ಡಾಕ್ಟ್ರು ನಾವೇನು ಮಾಡೋಕ್ಕೆ ಆಗಲ್ಲ ಅಂತಾರೋ, ಆಗ ಅಪ್ಪ ಏಸಪ್ಪ ನಿನ್ನೆ ನಂಬಿನಿ ಕಣಮ್, ಹಾಲ್ಗಾದರೂ ಹಾಕಪ್ಪ, ನೀರಿಗಾದರೂ ಹಾಕಪ್ಪ, ತಗೊಂಡೋಗಿ ಮಣ್ಗಾದರೂ ಹಾಕಪ್ಪ, ನಿನ್ನೇ ನಂಬಿನಿ. ಯಾವಾಗ? ಕಡೆಗೆ ವೈದ್ಯರು ಯಾವಾಗ ಏನೂ ಮಾಡಲಿಕ್ಕೆ ಆಗೋದಿಲ್ಲ ಅಂತ ಹೇಳಿದಾಗ ಆಗನದು ನಿನ್ನೇ ನಂಬಿನಿ. ಇದರ ಅರ್ಥ ಏನು? ಇನ್ನೇನು ನಂಬಕ್ಕೂ ಉಳಿದಿಲ್ಲ, ನಂಬಕ್ಕಿನ್ನೇನು ಉಳಿದಿಲ್ಲ, ನಂಬಿಕೆಗೆ ಯಾವುದೂ ಇನ್ನೂ ಅರ್ಹವೂ ಇಲ್ಲ. ಈಗಿರೋದು ಒಂದೇ ಮಾರ್ಗ, ಅದು ಬಿಟ್ಟರೆ ಬೇರೆ ಇನ್ನೇನೂ ಕೂಡ ಇಲ್ಲ.
ಸದಕ್ಕೆ ಪ್ರಿಯರೇ, ಶತಾಧಿಪತಿ ಯಾಯಿರ ತುಂಬ ಧನವುಳ್ಳಂತಹ ವ್ಯಕ್ತಿ, ಅಧಿಕಾರ ಇರುವಂಥ ವ್ಯಕ್ತಿ. ಯಾರು ಯಾಯಿರ? ಸಭಾಮಂದಿರದ ಅಧಿಕಾರಿ. ಸಭಾಮಂದಿರದ ಅಧಿಕಾರಿ ಅಂದಮೇಲೆ ದುಡ್ಡಿರುತ್ತೋ ಇಲ್ವೋ? ಒಳ್ಳೆ ದುಡ್ಡಿದೆ, ಒಳ್ಳೆ ಅಧಿಕಾರಿ ಬೇರೆ. ಯಾಕೆಂದರೆ ಅದೇ ಚಾಪ್ಟ್ರಲ್ಲಿ ನೋಡ್ತೇವೆ, ರಕ್ತಸ್ರಾವ ರೋಗದ ಮಹಿಳೆಯೇ ತನ್ನ ಆರೋಗ್ಯಕ್ಕೆ ಅಷ್ಟು ದುಡ್ಡು ಖರ್ಚು ಮಾಡಿದ ಮೇಲೆ ಇನ್ನು ಸಭಾಮಂದಿರದ ಅಧಿಕಾರಿ ತನ್ನ ಮಗಳ ಆರೋಗ್ಯಕ್ಕೋಸ್ಕರ ಹಣ ಖರ್ಚು ಮಾಡಿರೋದಿಲ್ವಾ? ಮಾಡಿರ್ತಾನೆ. ಡಾಕ್ಟ್ರ್ ಬಳಿ ಹೋಗಿರೋದಿಲ್ವಾ? ಹೋಗಿರ್ತಾನೆ. ಎಲ್ಲ ಪ್ರಯತ್ನಗಳು ಮಾಡಿರ್ತಾನ, ಎಲ್ಲವನ್ನೂ ಕೂಡ ಮಾಡಿರ್ತಾನೆ. ಅಂಥ ದೊಡ್ಡ ವ್ಯಕ್ತಿ ಎಲ್ಲ ಜನರು ಇರಬೇಕಾದ್ರೆ ಬಂದು ಯೇಸುವಿನ ಪಾದಕ್ಕೆ ಅಡ್ಡ ಬೀಳೋದು ಈಸಿ ಇದೆಯಾ? ಒಬ್ಬ ದೊಡ್ಡ ವ್ಯಕ್ತಿ ಯೇಸುವಿನ ಪಾದಕ್ಕೆ ಎಲ್ಲ ಜನರ ಮುಂದೆ ಬಂದು ಅಡ್ಡ ಬೀಳುವಂಥದ್ದು ಅಷ್ಟು ಸುಲಭದ ಮಾತಾ? ಯೇಸುವಿನ ಪಾದಕ್ಕೆ ಎಲ್ಲರೂ ಅಡ್ಡ ಬೀಳಲೇಬೇಕು. ಬಟ್ ಆದರೆ ಆ ಉನ್ನತವಾದಂಥ ಸ್ಥಾನದಲ್ಲಿರುವಂಥ ವ್ಯಕ್ತಿ ಇತರ ಜನರ ಮುಂದೆ ಯೇಸುವಿನ ಪಾದಕ್ಕೆ ಅಡ್ಡ ಬೀಳಲಿಕ್ಕೆ ಸಾಧ್ಯ ಇದೆಯಾ? ಇಂಪಾಸಿಬಲ್. ಬಟ್ ಯಾಕೆ ಬೀಳ್ತಾ ಇದ್ದಾನೆ? ತನ್ನ ಕೈಯಿಂದ ಎಷ್ಟು ಸಾಧ್ಯವೋ ಅಷ್ಟೆಲ್ಲ ಪ್ರಯತ್ನಗಳನ್ನು ಮಾಡಿದ್ದಾನೆ. ಬಟ್ ಮಗಳನ್ನು ಉಳಿಸ್ಕೊಳ್ಳಿಕ್ಕೆ ಸಾಧ್ಯ ಆಗಿಲ್ಲ. ತನ್ನ ಮಗಳನ್ನು ಉಳಿಸ್ಕೊಳ್ಳಿಕ್ಕೆ ಎಷ್ಟು ಪ್ರಯತ್ನ ಪಡಬೇಕೋ ಅಷ್ಟೆಲ್ಲ ಪ್ರಯತ್ನಗಳನ್ನು ಪಟ್ಟಿದ್ದಾನೆ. ಬಟ್ ಯಾವುದರಿಂದಲೂ ಕೂಡ ಪ್ರಯೋಜನ ಆಗಿಲ್ಲ. ಈಗ ಅವನಿಗೆ ಉಳಿದಿರೋದು ಒಂದೇ, ಯಾವುದು? ಯೇಸು ಮಾತ್ರ. ಅದಕ್ಕೆ ಪ್ರಿಯರೇ, ಅಷ್ಟು ದೊಡ್ಡ ಜನಸಂಖ್ಯೆ ಇದ್ದರೂ ಕೂಡ ಬಂದು ಯೇಸುವಿನ ಪಾದಕ್ಕೆ ಅಡ್ಡ ಬಿದ್ದ. ಏನಂತ? ಯಾರೇನಾದರೂ ಅಂದ್ಕೊಳ್ಳಿ, ಏನಾದರೂ ತಿಳ್ಕೊಳ್ಳಿ, ನನ್ನ ಮಗಳು ಜೀವದಿಂದ ಬದುಕಬೇಕು. ಇದು ಸೇವೆ ನಿಮ್ಮ ಜೀವನದಲ್ಲೂ ಕೂಡ ಅಷ್ಟೇ. ನಾವು ಕೂಡ ಸಮಸ್ಯೆಗಳು ತೀರಾ ಇಕ್ಕಟ್ಟಿಗೆ ಹೋದಾಗ ಬಂದು ಯೇಸುವಿನ ಬಳಿ ಬರುವಂಥದ್ದಲ್ಲ. ನೀವು ಚೆನ್ನಾಗಿರಲಿ, ಚೆನ್ನಾಗಿಲ್ಲದೇ ಇರಲಿ, ನಿಮ್ಮ ಪರಿಸ್ಥಿತಿ ಉತ್ತಮವಾಗಿರಲಿ ಅಥವಾ ಹದಗೆಟ್ಟಿರಲಿ, ನೀವು ಯೇಸುವಿನೊಂದಿಗೆ ಜೀವಿಸೋದಾದರೆ ನಿಮ್ಮ ಜೀವನ ಸದಾ ಉತ್ತಮೋತ್ತಮವಾಗಿ ಇರಲಿಕ್ಕೆ ಸಾಧ್ಯ. ಇನ್ನು ಸೇವೆ 10 ಜನ ಕುಷ್ಠರೋಗಿಗಳು ಗುಣ ಹೊಂದಿಕೊಂಡ್ರು. ಯೇಸು ಆಮೇಲೆ ಕೇಳ್ತಿದ್ದಾರೆ, 10 ಮಂದಿ ಗುಣ ಹೊಂದಲಿಲ್ಲವೇ? ಏನಂತ ಹೇಳ್ತಾನೆ ಆತ? ಹೌದು. ಎಷ್ಟು ಜನ ಗುಣ ಹೊಂದಿದ್ರು? 10 ಮಂದಿ. ಬಟ್ ಹಿಂತಿರುಗಿ ಬಂದಿದೆ ಎಷ್ಟು ಜನ? ಒಬ್ಬನು ಮಾತ್ರ. ಮುಂದುವರೆಸಿ ಹೇಳ್ತದೆ, ಓದಿ. ದೇವರನ್ನು ಸ್ತುತಿಸುವುದಕ್ಕೆ ಈ ಹೊರನಾಡಿನವನು ಹೊರತು ಬೇರಾರು ಬರಲಿಲ್ಲವೇ ಎಂದರು. ಏನಂತ ಕೇಳ್ತಾ ಇದ್ರಿ ಸ್ವಾಮಿ? ದೇವರನ್ನ ಸ್ತುತಿಸುವುದಕ್ಕೆ ಈ ಹೊರನಾಡಿನವನ ಹೊರತು ಬೇರಾರು ಬರಲಿಲ್ಲವೇ? ಅನಂತರ ಆ ಸಮಾರ್ಯದವನಿಗೆ ಎದ್ದು ಹೋಗು, ನಿನ್ನ ವಿಶ್ವಾಸವೇ ನಿನ್ನನ್ನು ಸ್ವಸ್ಥಪಡಿಸಿದೆ ಎಂದು ಹೇಳಿದರು. ಏನು? ಯಾರ ವಿಶ್ವಾಸವನ್ನು ಸ್ವಸ್ಥಪಡಿಸ್ತಂತೆ? ಯಾರ ವಿಶ್ವಾಸ? ಯೇಸುವಿನ ವಿಶ್ವಾಸ. ಯಾರ ವಿಶ್ವಾಸ? ಯಾರ ವಿಶ್ವಾಸ? ಯೇಸುವಿನ ವಿಶ್ವಾಸ. ನಿನ್ನ ವಿಶ್ವಾಸ ನಿನ್ನನ್ನು ಗುಣಪಡಿಸಿದೆ ಅಂತ ಯಾರಿಗೆ ಹೇಳಿದ್ದು? ಸ್ವಾಮಿ ಕುಷ್ಠರೋಗಿ ಹೇಳಿದೇನಂತ? ನಿನ್ನ ವಿಶ್ವಾಸ ನಿನ್ನನ್ನು ಗುಣಪಡಿಸಿದೆ ಎಂಬುದು. ಹಾಗಾದ್ರೆ ಏನು ವಿಶ್ವಾಸ ಇಟ್ಟಿದ್ದ ಅವನು? ಏನು ಬರೀ ಕ್ವಶನ್ನೇ ಅಯ್ಯಪ್ಪ. ಏನಂತ ವಿಶ್ವಾಸ ಇಟ್ಟಿದ್ದ? ಫಸ್ಟ್ ಅವನು ಏನು ವಿಶ್ವಾಸ ಇಟ್ಟಿದ್ದ ಅಂದರೆ, ಯಾವಾಗ ಸ್ವಾಮಿ ಹೋಗು ಅಂತ ಹೇಳುವಾಗ ಅವನೇನಂತ ವಿಶ್ವಾಸದ? ನಾನು ರೋಗಿಯಲ್ಲ, ಆರೋಗ್ಯವಂತನೆಂಬುದಾಗಿ ವಿಶ್ವಾಸ ಇಟ್ಟಿದ್ದ. ಅದಕ್ಕೆಲ್ಲ ಸ್ವಾಮಿ ಹೇಳುವಂಥದ್ದು, ನಿನ್ನ ವಿಶ್ವಾಸ ನಿನ್ನನ್ನು ಗುಣಪಡಿಸಿತು. ಇದು ಸೇವೆ ನಾವು ಏನೆಂಬುದಾಗಿ ವಿಶ್ವಾಸ ಇಟ್ಟಿದ್ದೇವೆ? ನಮ್ಮ ವಿಶ್ವಾಸ ಎಂಥದ್ದು?
ಒಂದಲ್ಲ ಒಂದು ದಿನ ನನಗೂ ಟೈಮ್ ಬರ್ತದೆ ಬದರ್, ಆವತ್ತು ತೋರಿಸ್ತೀನಿ ನಾನು ಯಾರಂತ. ಒಂದಲ್ಲ ಒಂದಿನ ನನ್ನ ದೇವರೂ ಕೂಡ ನನ್ನೂ ಕೂಡ ಮುಟ್ತಾರೆ, ನನ್ನೂ ಕೂಡ ಗುಣಪಡಿಸ್ತಾರೆ, ನನ್ನ ಜೀವನನೂ ಮೇಲೆತ್ತಾರೆ, ನನ್ನನ್ನು ಬದಲಾಯಿಸ್ತಾರೆ, ನನ್ನನ್ನು ತಿದ್ತಾರೆ. ನೋ, ಅದು ವಿಶ್ವಾಸ ಅಲ್ಲವೇ ಅಲ್ಲ. ಅಥವಾ ರೋಗದಲ್ಲಿರುವಂಥ ವ್ಯಕ್ತಿ ಎಂಥ ವಿಶ್ವಾಸ ಅಂದರೆ, ಅದು ಕ್ರೈಸ್ತ ಮಕ್ಕಳಲ್ಲಿ ಇನ್ನೂ ದೊಡ್ಡ ವಿಶ್ವಾಸ ಇದೆ. ಅದರಲ್ಲಿ ಏನಾದರೂ ರೋಗ ಇದ್ದವರು ಇದ್ರಂತೂ ಇನ್ನೂ ದೊಡ್ಡ ವಿಶ್ವಾಸ ಏನಂದರೆ, ದೇವ ನಿನ್ನ ಚಿತ್ತ ಇದ್ದರೆ ರೋಗನ ತಕೋ, ನಿನ್ನ ಚಿತ್ತ ಇಲ್ಲ ಅಂದರೆ ನನ್ನೇ ತಕೋ. ಇನ್ನು ರೋಗ ತಗೊಳ್ದಾದ್ಮೇಲೆ ನಿನ್ನೆ ತಗೋಬೇಕಷ್ಟೇ. ಇನ್ನು ನಿನ್ನ ಚಿತ್ತ ಇದ್ದರೆ ರೋಗನ ತಗೋ, ಇಲ್ಲ ಅಂದರೆ. ಇದು ಕ್ರೈಸ್ತ ಮಕ್ಕಳ ವಿಶ್ವಾಸ. ಮತ್ತು ಇನ್ನೂ ತುಂಬ ಇದೆ ಏನಂದರೆ, ದೇವ ನಿನ್ನ ಚಿತ್ತ ಇದ್ದರೆ ರೋಗನ ಗುಣಪಡಿಸು, ಇಲ್ಲ ಅಂದರೆ ರೋಗನ ತಡ್ಕೊಳ್ಳೋಕ್ಕೆ ಶಕ್ತಿ ಕೊಡು. ಏನಂತ ಕೇಳೋದು ಇನ್ನೊಂದು, ನಿನ್ನ ಚಿತ್ತ ಇದ್ದರೆ ರೋಗನ ಗುಣಪಡಿಸು, ಇಲ್ಲ ಅಂದರೆ ರೋಗವನ್ನು ತಡ್ಕೊಳ್ಳೋಕ್ಕೆ ಶಕ್ತಿ ಕೊಡು. ಈ ರೀತಿ ಒಂದು ವ್ಯಕ್ತಿ ಏನಾದರೂ ಪ್ರಾರ್ಥನೆ ಮಾಡೋದಾದರೆ ಪ್ರಿಯರೇ, ಅವನು ನಿಜವಾಗ್ಲೂ ಕ್ರೈಸ್ತನು ಅಲ್ಲವೇ ಅಲ್ಲ. ಹೇಳಿ ನಿಮ್ಮ ಅಕ್ಕಪಕ್ಕದವ್ರಿಗೆ ಈ ರೀತಿ, ಹೇಳಿ ನಿಮ್ಮ ಅಕ್ಕಪಕ್ಕದವ್ರಿಗೆ ಈ ರೀತಿ. ಓಕೆ, ಯಾವ ರೀತಿ? ನಾನೇನು ಹೇಳಿದ್ನೋ ಈ ರೀತಿ ಅಂತ ಪ್ರಾರ್ಥನೆಯನ್ನು ಮಾಡುವಂಥ ವ್ಯಕ್ತಿ, ಆ ರೀತಿ ಪ್ರಾರ್ಥನೆಯನ್ನು ಮಾಡುವಂಥ ವ್ಯಕ್ತಿ ಕ್ರೈಸ್ತನು ಅಲ್ಲವೇ ಅಲ್ಲ. ಹೇಳಿ ಈಗ, ರೋಗದಲ್ಲಿ, ಹೇಳಿ ನಿಮ್ಮ ಅಕ್ಕಪಕ್ಕದವರಿಗೆ, ರೋಗದಲ್ಲಿ ಇದ್ದುಕೊಂಡು ದೇವರ ಚಿತ್ತವಾದರೆ, ದೇವರ ಚಿತ್ತವಾದಲ್ಲಿ ಎಂಬುದಾಗಿ ಹೇಳುವ ವ್ಯಕ್ತಿ ನಿಜವಾದ ಕ್ರೈಸ್ತನು ಅಲ್ಲವೇ ಅಲ್ಲ. ಯಾಕೆ ಹೇಳಿ? ನಿಜವಾದ ಕ್ರೈಸ್ತನಿಗೆ ತನ್ನ ದೇವರ ಚಿತ್ತ ಏನೆಂಬುದಾಗಿ ಗೊತ್ತಿರುತ್ತೆ. ಏನು ದೇವರ ಚಿತ್ತ? ಹಾಗಾದರೆ ದೇವರ ಚಿತ್ತ ಪ್ರಿಯರೇ, ನಾವು ರೋಗದಲ್ಲಿ ಜೀವಿಸುವಂಥದ್ದಲ್ಲ. ದೇವರ ಚಿತ್ತ ನಾವು ಆರೋಗ್ಯವಂತರಾಗಿ ಜೀವಿಸಬೇಕೆಂಬುದಾಗಿ. ಹಾಗಾದರೆ ದೇವರ ಚಿತ್ತ ಆರೋಗ್ಯವಂತರಾಗಿ ಜೀವಿಸಬೇಕು ಎಂಬುದಾಗಿ ಒಂದು ವ್ಯಕ್ತಿಗೆ ಗೊತ್ತಿದ್ರೆ, ಅವನೇನಾದರೂ ದೇವ ನಿಮ್ಮ ಚಿತ್ತ ಇದ್ರೆ ರೋಗ ತೆಗೆದುಕೊಳ್ಳಿ ಅಂತ ಹೇಳ್ತಾನ? ನೋ. ನಿಮ್ಮ ಶರೀರದಲ್ಲಿ ರೋಗ ಬಂದಾಗ ನೀವು ಪ್ರತಿಯೊಬ್ಬೊಬ್ಬರು ಹೇಳೋದೇನನ್ನೋದಾದರೆ, ಇದು ನನ್ನ ಜೀವನಕ್ಕೆ ಬಂದಿರುವಂಥದ್ದು ದೇವರ ಚಿತ್ತಕ್ಕೆ ವಿರುದ್ಧವಾಗಿ. ಆದುದರಿಂದ ಅದನ್ನು ಯೇಸುವಿನ ನಾಮದಲ್ಲಿ ನೀವೇನು ಮಾಡ್ತೀರಾ? ಗದರಿಸ್ತಿರೋ ಹೊರತು ಹೊತ್ಕೊಂಡು ಹೋಗಿ ಇನ್ನೊಬ್ಬರ ಹತ್ರ ಪ್ರೇಯರ್ ಮಾಡಿಸೋದಿಲ್ಲ. ಯಾಕೆ ತುಂಬ ಜನರ ಆಲೋಚನೆ ಏನನ್ನೋದಾದರೆ, ಬ್ರದರ್ ರೋಗನೇ ದೇವರೇ ಕೊಟ್ಟಿರಬೇಕು ಬ್ರದರ್. ಪ್ರಿಯರೇ, ದೇವರು ರೋಗವನ್ನು ಕೊಡೋದಿಲ್ಲ. ಯಾಕಂದರೆ ಅವರಲ್ಲಿ ಅದು ಇಲ್ಲ. ನಿಮ್ಮ ಹತ್ರ ಇಲ್ಲದೆ ಇರುವಂಥದ್ದನ್ನು ನೀವು ಕೊಡ್ಬೋದಾ? ನಿಮ್ಮ ಹತ್ರ ಇಲ್ಲದೆ ಇರೋದನ್ನು ನೀವು ಕೊಡ್ಬೋದಾ? ನಿಮ್ಮ ಹತ್ರ ಇಲ್ಲದೆ ಇರುವಂಥದ್ದನ್ನು ನೀವು ಕೊಡ್ಬೋದಾ? ಕೊಡಲಿಕ್ಕೆ ಸಾಧ್ಯನೇ ಇಲ್ಲ. ನೀವು ತುಂಬ ಡೀಪಾಗಿ ಯೋಚನೆ ಹೋಗ್ಬೇಡಿ, ಇದ್ರೂ ಕೊಡಲ್ಲ ಬ್ರದರ್ ನಾವು ಅಂತ. ನಿಮ್ಮ ಹತ್ರ ಇಲ್ಲದೆ ಇರುವಂಥದ್ದನ್ನು ನೀವು ಕೊಡಲಿಕ್ಕೆ ಸಾಧ್ಯನೇ ಇಲ್ಲ. ಇನ್ ದ ಸೇಮ್ ವೇ, ದೇವರು ತನ್ನಲ್ಲಿ ಇಲ್ಲದೆ ಇರುವಂಥನ್ನು ಹೇಗೆ ಕೊಡ್ಲಿಕ್ಕೆ ಸಾಧ್ಯ? ಯಾಕೆ ದೈವ ವಾಗ್ದಾನ ತಿಳಿಸದೆ, ಆತನ ಹೆಸರು ಯೆಹೋವ ರಾಫ, ಅಂದರೆ ಆರೋಗ್ಯದಾಯಕ ಎಂಬುದಾಗಿ. ಆತನು ರೋಗವನ್ನು ಗುಣಪಡಿಸುವನ ಹೊರತು ಅವನೇ ರೋಗವನ್ನು ಕೊಡೋದಿಲ್ಲ. ಹಾಗಿದ್ದ ಮೇಲೆ ಅವರ ಮಕ್ಕಳು ರೋಗದಲ್ಲಿ ಜೀವಿಸಬೇಕೆಂಬುದಾಗಿ ಅವರು ಬಯಸ್ತಾರ? ಆದರೆ ಕ್ರೈಸ್ತ ಮಕ್ಕಳು ರೋಗದಲ್ಲಿ ಜೀವಿಸೋದು ದೇವರ ಚಿತ್ತನ? ಮತ್ತು ದೇವರ ಚಿತ್ತ ಅಲ್ಲ ಅಂದಮೇಲೆ ಯಾವುದಾದ್ರೂ ಒಬ್ಬ ಕ್ರೈಸ್ತ ಕುಳಿತುಕೊಂಡು ಚರ್ಚಲ್ಲಿ ಈ ರೀತಿ ದೇವ ನಿನ್ನ ಚಿತ್ತ ಆದರೆ ರೋಗನ ತಕೋ, ಇಲ್ಲ ನನ್ನೇ ತಕೋ ಅಂತ ಹೇಳಿದ್ರೆ ಅವನು ನಿಜವಾದ ಕ್ರೈಸ್ತ ವ್ಯಕ್ತಿನ? ನೋ.
ಯಾಕೆಂದರೆ ನಿಜ ಕ್ರೈಸ್ತ ವ್ಯಕ್ತಿ ಮೊದಲು ತನ್ನ ತಂದೆ ಚಿತ್ತವನ್ನು ಅರ್ಥಕೊಳ್ಬೇಕು. ತಂದೆ ಚಿತ್ತ ಏನಂದರೆ, ನಾನು ಆರೋಗ್ಯವಂತನಾಗಿ ಜೀವಿಸಲಿಕ್ಕಾಗಿ ಆತನು ತನ್ನ ಮಗನನ್ನು ಆತನು ಶಿಲುಬೆಗೇರಿಸಿ ಆತನ ಶರೀರದಲ್ಲಾದಂಥ ಗಾಯದಿಂದ ನನ್ನನ್ನು ನಿಮ್ಮನ್ನು ಆತನು ಗುಣಪಡಿಸಿದಾನೆ. ಇದು ದೇವರ ಚಿತ್ತ. ಆ ದೇವರ ಚಿತ್ತವನ್ನು ಅರಿತಿರುವಂಥ ವ್ಯಕ್ತಿ ಅದನ್ನು ಅನುಭವಿಸಲಿಕ್ಕೆ ಸಾಧ್ಯ. ಅದರ್ವೈಸ್ ಅದಕ್ಕಾಗಿ ನಾವು ಅಲ್ಲಿ ನೋಡುವಾಗ ದೈವ ವಾಗ್ದಾನ ತಿಳಿಸುವಂಥ ಪ್ರಭು ಯೇಸು ಕ್ರಿಸ್ತರು ಹೇಳ್ತಾರೆ, ಹೋಗು, ನಿನ್ನ ವಿಶ್ವಾಸಿಸಿದಂತೆ ನಿನಗೆ ಸ್ವಸ್ಥತೆ ಆಯಿತು. ನಿನ್ನ ವಿಶ್ವಾಸ ನಿನ್ನನ್ನು ಗುಣಪಡಿಸಿತು. ಬಟ್ ಇಂಗ್ಲಿಷ್ ಬೈಬಲ್ ಓದುವಾಗ ಹೇಳ್ತದೆ, KJV ಟ್ರಾನ್ಸ್ಲೇಷನ್ ಓದುವಾಗ ಹೇಳ್ತದೆ, ಯು ಮೇಡ್ ಹೋಲ್ ಎಂಬುದಾಗಿ ಹೇಳ್ತಾರೆ. ಏನು ಹೋಲ್ ಅಂದರೆ? ಹೆಚ್ಚು. ಹೋಲ್ ಅಂದರೆ ಸಂಪೂರ್ಣ ಎಂಬುದಾಗಿ. ಯಾವಾಗ ಅವನು ಸಂಪೂರ್ಣ ಆದದ್ದು? ಕೃತಜ್ಞತೆಯೊಂದಿಗೆ ಹಿಂತಿರುಗಿ ಬಂದಾಗ. ಅವನು ಹೋಗುತ್ತಿರುವಾಗಲೇ ಗುಣ ಹೊಂದಿಕೊಂಡ. ಗುಣ ಹೊಂದಿಕೊಂಡ. ಮತ್ತೆ ಹಿಂತಿರುಗಿ ದೈವ ವಾಕ್ಯದಲ್ಲಿ ನಾವು ನೋಡುವಾಗ ಪ್ರಭು ಯೇಸು ಕ್ರಿಸ್ತರು ಏನಂತ ಹೇಳ್ತಾರೆ, ನಿನ್ನ ವಿಶ್ವಾಸ ನಿನ್ನನ್ನು ಗುಣಪಡಿಸು. ಬರೀ ನಿನ್ನ ವಿಶ್ವಾಸ ನಿನ್ನ ಗುಣಪಡಿಸುತ್ತಲ್ಲ, ಯು ಮೇಡ್ ಹೋಲ್ ಅಂದರೆ ನಿನ್ನ ಜೀವನ ಸಂಪೂರ್ಣವಾಯಿತು ಎಂಬುದಾಗಿ. ಏನು ಸಂಪೂರ್ಣ ಅಂದರೆ? ಪ್ರತಿಯೊಂದು ವಿಷಯದಲ್ಲೂ ಕೂಡ ನಿನ್ನ ಜೀವನ ಸಂಪೂರ್ಣಕರವಾದ. ಉದಾಹರಣೆಗೆ ಈ 10 ಮಂದಿ ಕುಷ್ಠರೋಗಿಗಳು ಕೂಡ ಗುಣ ಹೊಂದಿದ್ರು. 10 ಮಂದಿಯಲ್ಲಿ ಇವನೊಬ್ಬನು ಬಂದ, ಒಬ್ಬನು ಹಿಂತಿರುಗಿ ಬಂದ. ಉಳಿದ 9 ಮಂದಿ ಬರಲೇ ಇಲ್ಲ. ಓಕೆ, ಅವರಂತ ಗುಣ ಹೊಂದಲಿಲ್ವಾ? ಅವರು ಗುಣ ಹೊಂದಿದ್ರು, ಬಟ್ ಆರೋಗ್ಯದ ವಿಷಯದಲ್ಲಿ ಗುಣ ಹೊಂದಿದ್ರು. ಅವರು ಬರೀ ಆರೋಗ್ಯದ ಮಾತ್ರ ಸಮಸ್ಯೆ ಇದೆಯಾ? ಇಲ್ಲ, ಎಲ್ಲ ವಿಷಯದಲ್ಲಿ. ಆರೋಗ್ಯದ ಮಾತ್ರ ಸಮಸ್ಯೆ ಇರ್ತದ? ಇವರ ಕುಟುಂಬದ ಯಜಮಾನನು ಕುಷ್ಠರೋಗದಿಂದ ಒಳಗಾಗಿ ಇವರ ಊರ ಹೊರಗಿರಬೇಕಾದ್ರೆ ಮನೇಲಿ ಹೇಗಿರ್ತದೆ? ಮನೇಲಿ ಮಕ್ಕಳು, ಹೆಂಡತಿ, ಕುಟುಂಬದವರು ಎಲ್ಲವೂ ಕೂಡ ಏನಾಗಿರ್ತದೆ? ಸಾಲಕ್ಕೊಳಗಾಗಿರ್ತದೆ ಇಲ್ವೋ? ಇವರೇನು ಆರೋಗ್ಯ ಅನುಭವಿಸ್ಬಿಟ್ರು, ನನಗೆ ಆರೋಗ್ಯನೇ ಸಾಕಪ್ಪ ಅಂದ್ಬಿಟ್ಟು ಹಿಂತಿರುಗಿ ಹೋದ್ರು. ಹಂಗಾರೆ ಅವ್ರ ಜೀವನದಲ್ಲಿ ಇನ್ನು ಬೇರೆ ಸಮಸ್ಯೆಗಳಿರೋದಿಲ್ವಾ? ಇದೆ. ಬಟ್ ಆ ಸಮಸ್ಯೆಗೆ ಮತ್ತೆ ಹೋಗಿ ಏನು ಮಾಡ್ತಾರೆ? ಅವರು ಸಿಕ್ಕಿ ಹಾಕೊಂಡ್ರು. ಈಗ ಅದೇ ದೈವ ವಾಕ್ಯದಲ್ಲಿ ನಾವು ಧ್ಯಾನಿಸುವಾಗ ನೋಡುವಾಗ ಅವರು ಯಾವಾಗ ಆತನು ಹಿಂತಿರುಗಿ ಬಂದಂಥ ವ್ಯಕ್ತಿ ಹೋಲ್ ಏನದ? ಸಂಪೂರ್ಣತೆಯನ್ನು ಅನುಭವಿಸದ. ಅದರರ್ಥ ಏನು? ನೀನು ಆರೋಗ್ಯವನ್ನು ಅನುಭವಿಸೋದು ಮಾತ್ರವಲ್ಲ, ನಿನ್ನ ಜೀವನದಲ್ಲಿ ಶಾಂತಿ, ಸಮಾಧಾನ, ಸಮೃದ್ಧಿ, ಸಂಪೂರ್ಣತೆ ಪ್ರತಿಯೊಂದರಲ್ಲೂ ಕೂಡ ಸಂಪೂರ್ಣತೆಯನ್ನು ಅನುಭವಿಸುವಂಥದ್ದಾಯಿತು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಸದಕಲ್ಲಿ ನೋಡುವಾಗ ಪ್ರಿಯರೇ, ದೈವ ವಾಕ್ಯದಲ್ಲಿ ನಾವು ಧ್ಯಾನಿಸುವಾಗ ಸ್ಪಷ್ಟವಾಗಿ ತಿಳಿಸೋದೇನೆನ್ನೋದಾದರೆ, ಆ ಮಿಕ್ಕ 9 ಮಂದಿ ತಮ್ಮ ತಮ್ಮ ಪಾಡಿಗೆ ಯಾಜಕರ ಬಳಿಗೆ ಹೊರಟೋದು. 2 ಮುಖ್ಯ ಅಂಶ ಏನೆನ್ನೋದಾದರೆ, 9 ಮಂದಿ ಗುಣ, 10 ಮಂದಿ ಗುಣ ಹೊಂದಿದ್ರು, ಬಟ್ ಒಬ್ಬರು ಮಾತ್ರ ಹಿಂತಿರುಗಿ ಬಂದ. ಒಬ್ಬನು ಹಿಂತಿರುಗಿ ಬರೋದು ಅಷ್ಟೊಂದು ಈಸಿಯಾದ ಕೆಲಸನ? ಇಲ್ಲ. ಒಬ್ಬರೇ ಹಿಂತಿರುಗಿ ಬರೋದು ಈಸಿಯಾದ ಕೆಲಸನ? ಯಾಕೆ? 10 ಜನ ಈಗ ಊರ ಹೊರಗಿದ್ದಾರೆ. ಯಾರು ಫ್ರೆಂಡ್ಸು ಈಗ ಅವ್ರಿಗೆ? ಎಲ್ಲ ಈ 10 ಜನನೇ. ಇವರಿವರೇ ಫ್ರೆಂಡ್ಸು, ಇವರಿವರೇ ಕುಟುಂಬ, ಇವರೇ ಎಲ್ಲ. ಇವ್ರ 10 ಜನ ಮಾತಾಡ್ಕೋಬೇಕು, ಇವ್ರ 10 ಜನ ಕುಳಿತುಕೊಳ್ಬೇಕು, ಇವ್ರ 10 ಜನ ಒಟ್ಟಿಗೆ ತಿನ್ನಬೇಕು. ಇವ್ರ 10 ಜನ ಏನು ಮಾಡಿದ್ರು ಇವ್ರ 10 ಜನ ಜೊತೆಗೆ ಇರುವಂಥದ್ದು. ಬೇರೆ ಇನ್ಯಾರ ಜೊತೆಗೂ ಸೇರೋ ಹಾಗೆ ಇಲ್ಲ. ಒಂದು ಕ್ಷಣ ಯೋಚನೆ ಆಗರೆ, ಈ 10 ಜನರು ಒಟ್ಟಿಗೆ ಇದ್ದಾರೆ. ಈ ಸಮಯದಲ್ಲಿ ಒಬ್ಬ ಅಲ್ಲಿಂದ ಓಡಿ ಬರಬೇಕಾದ್ರೆ ಉಳಿದ 9 ಮಂದಿ ಏನಂದಿರ್ಬೋದು? ಉಳಿದ 9 ಮಂದಿ ಏನಂತ ಅಂದಿರ್ಬೋದು ಅವನೊಬ್ಬನಿಗೆ? ನಾನು ಹಿಂತಿರುಗಿ ಹೋಗ್ತೇನೆ ಎಂಬುದಾಗಿ ಆತನು ಹೋಗುವಾಗ ಉಳಿದ 9 ಮಂದಿ ಏನಂದಿರ್ಬೋದು?
ಎಲ್ಲಿಗೆ ಹೋಗ್ತಿದೀಯಾ? ಯೇಸುವಿನ ಬಳಿಗೆ. ಯಾಕೆ? ನಾನು ಗುಣ ಹೊಂದಿದ್ದೇನೆ, ಅದಕ್ಕೆ ನೀನೊಬ್ಬನೇ ಗುಣ ಹೊಂದಿರೋದು, ನಾವು ಗುಣ ಹೊಂದಿಲ್ವಾ? ಸ್ವಾಮಿ ಏನಂತ ಹೇಳ್ದದು? ಯಾಜಕರ ಬಳಿಗೆ ಹೋಗು. ನೀನೇನು ಸ್ಪೆಷಲ್ಲಾಗಿ ಆಡೋದು? ಕೇಳಿದರೆ ಇಲ್ಲ ಹಿಂಗೆ ಏನು ನೀವೇನು ಪ್ರೇಯರ್ ಮಾಡೋದು? ನೀವೊಬ್ಬರೇ ಪ್ರೇಯರ್ ಮಾಡೋದು, ನಾವ್ಯಾರೂ ಪ್ರೇಯರ್ ಮಾಡೋದಿಲ್ವಾ? ನಿಮ್ಮೊಬ್ಬರಿಗೆ ದೇವರಿರೋದು, ನೀವೊಬ್ಬರೇ ದೇವ್ರ? ನೀವು ಮಾತ್ರ ದೇವ್ರ ಮಕ್ಕಳ? ನಾವ್ಯಾರ ಮಕ್ಕಳು? ಉಳಿದ 9 ಮಂದಿ ಅನೇಕ ಪ್ರಶ್ನೆಗಳನ್ನು ಕೇಳಿರ್ತಾರೆ. ಏನಂದ? ಯೇಸು ಸ್ವಾಮಿನೇ ಹೇಳಿದ್ದಾರೆ ಯಾಜಕರ ಬಳಿ ಹೋಗಿ ಅಂತ. ಇವನು ಯೇಸಪ್ಪನ ಬಳಿಗೇ ಓಡ್ತಾನಂತೆ. ಇವನೊಂಥರ ಯಾರಿಗೂ ಇಲ್ಲದೆ ಇರೋದು, ಇವನಿಗೆ ಅದೇನು ಬಂದಿದೆಯೋ. ಯೇಸುನೇ ಹೇಳಿದ್ದಾರೆ ಯಾಜಕರ ಬಳಿಗೆ ಹೋಗಿ ಅಂತ. ಅಂಥದ್ರಲ್ಲಿಗೆ ಇವನು ಎಲ್ಲಿಗೆ ಹೋಗ್ತಿದ್ದಾನೆ? ಯೇಸುವಿನ ಬಳಿಗೆ. ಪ್ರತಿಯೊಬ್ಬೊಬ್ಬರೂ ಕೂಡ ನೋಡುವಂತೆ ಪ್ರಿಯರೇ, ನಾವು ನೋಡುವಾಗ ಯಾಜಕರ ಬಳಿಗೆ ಹೋಗಿ ಎಂಬುದಾಗಿ ಹೇಳಿದ್ದಾರೆ. ಯಾಜಕರ ಬಳಿಗೆ ಹೋಗೋದು ಬದಲಾಗಿ ಇವನೆಲ್ಲಿ ಹೋಗ್ತಿದ್ದಾನೆ? ಈಗ ಯೇಸುವಿನ ಬಳಿಗೆ ಹೋಗ್ತಿದ್ದಾನೆ. ಈ 9 ಜನರ ಬಾಂಡಿಂಗನ್ನು ಬಿಟ್ಟು ಬರುವಂಥದ್ದು ಅವನಿಗೆ ಅಷ್ಟು ಸುಲಭದ ಕೆಲಸ ಅಲ್ಲ. ಬಟ್ ದೇವರ ವಿಷಯಕ್ಕೆ ಬಂದಾಗ ಪ್ರಿಯರೇ, ಆತನು ಎಲ್ಲವನ್ನ ತೊರೆದು ಆತನು ಪ್ರಭುವಿನ ಬಳಿಗೆ ಓಡಿ ಬಂದ. ಬಿಕಾಸ್ ಯಾಕಂದರೆ ನಮ್ಮಲ್ಲಿ ಅನೇಕರಿಗೆ ಏನಂದರೆ, ಯಾರಾದರೂ ಜೊತೆ ಕರ್ಕೊಬರೋರು ಇರಬೇಕು. ಜೊತೆಗೆ ಕರ್ಕೊಬಂದು ಪಕ್ಕದಲ್ಲಿ ಕೂತ್ಕೊಂಡು ಸ್ವಲ್ಪ ಬಿಸಿ ಮಾಡೋರು ಇರಬೇಕು. ಅಂದರೆ ಪಕ್ಕದಲ್ಲೇ ಕೂತಿರಬೇಕು. ಕರ್ಕೊಬಂದು ಹೋಗೋಕ್ಕಿರಬೇಕು. ಯಾರಾದರೂ ಒಬ್ಬರು ಬರಲಿಲ್ಲ ಅಂದರೆ, ಅಯ್ಯೋ ಅವರು ಬರಲಿಲ್ವಲ್ಲ ಬ್ರದರ್, ಅದಕ್ಕೆ ನಾನು ಬರಲಿಲ್ಲ. ಅವರು ಬರ್ತೀನಿ ಅಂದರು ಬ್ರದರ್, ಆದರೆ ಹೊರಡೋ ಟೈಮ್ ನಾನು ರೆಡಿಯಾಗಿ ಬಂದೆ ಅವ್ರ ಮನೆ ಹತ್ರ. ಅವರು ಬರಲ್ಲ ಅಂದರು, ಅದಕ್ಕೇನು ನಾನು ಒಬ್ಬಳೇ ಬಂದೆ, ನಾನೇನು ಮಾಡೋದು ಅಂದ್ಬಿಟ್ಟು ನಾನು ಉಳ್ಕೊಬಿಟ್ಟೆ ಬದ. ನೀವು ನಿಮ್ಮನ್ನೇ ನೋಡ್ಕೊಬಿಡಿ ಆಮೇಲೆ, ಆಯಿತಾ? ನಾನು ಹೇಳ್ತಿರೋದು ಅಲ್ಲಿ ಅವರು 9-10 9 ಜನ. ಅವರು ಒಬ್ಬ ಏನು ಮಾಡ್ದ? ಅವ್ರು ಯಾರೂ ಬರಲಿಲ್ಲ, ಅದಕ್ಕೆ ಅವನು ಇದ್ಬಿಟ್ನ ಅಲ್ಲೇ. ಏನು ಹೇಳ್ದ? ಅಯ್ಯೋ ನೀವು ಬಂದರೆ ಬನ್ನಿ, ಬರಲಿಲ್ಲ ಅಂದರೆ ಬಿಡಿ, ನಾನು ಮಾತ್ರ ನನ್ನ ಪ್ರಭುವಿನ ಬಳಿಗೆ ನಾನು ಹೋಗೇ ಹೋಗ್ತೀನಿ. ಅಂಥ ದೃಢತೆ ನಮ್ಮ ಪ್ರತಿಯೊಬ್ಬೊಬ್ಬರಲ್ಲೂ ಕೂಡ ಇರಬೇಕು. ಪ್ರತಿಯೊಬ್ಬೊಬ್ಬರಲ್ಲೂ ಕೂಡ ಹೇಗನ್ನೋದಾದರೆ, ದೇವರ ವಿಷಯಕ್ಕೆ ಬರುವಾಗ ಪ್ರಿಯರೇ, ದೇವರ ವಾಕ್ಯಕ್ಕೆ ವಿಷಯಕ್ಕೆ ಬರುವಾಗ ನಾವು ಪ್ರತಿಯೊಬ್ಬೊಬ್ಬರೂ ಇರಬೇಕಾದದ್ದು ಹೇಗನ್ನೋದಾದರೆ, ಈವನ್ ಯಾರು ನನ್ನ ಜೊತೆ ಬರ್ತಾರೋ ಬರೋದಿಲ್ವೋ, ಯಾರು ನನ್ನ ಜೊತೆ ಇರ್ತಾರೋ ಇರೋದಿಲ್ವೋ, ಬಟ್ ನಾನು ಮಾತ್ರ ಪ್ರಭುವಿನ ಆಲಯಕ್ಕೆ ನಾನು ಹೋಗ್ತೇನೆ. ಅವ್ರು ಬಂದರೂ ಸರಿ, ಬರಲಿಲ್ಲ ಅಂದರೂ ಸರಿ, ನಾನು ಮಾತ್ರ ಹೋಗ್ತೇನೆ. ನನ್ನ ಪ್ರಭುವಿನ ಸ್ವರವನ್ನು ನಾನು ಆಲಿಸ್ತೇನೆ. ಇನ್ನೊಂದು ಮುಖ್ಯವಾಗಿ ಏನನ್ನೋದಾದರೆ, ಪ್ರಭು ಯೇಸು ಹೇಳಿದ್ದಾರೆ ಯಾಜಕರ ಬಳಿಗೆ ಹೋಗಿರಿ ಎಂಬುದಾಗಿ. ಆ 9 ಮಂದಿ ಅನ್ನಬಹುದು ಏನಂತ? ಯಾಜಕರ ಬಳಿಗೆ ಹೋಗಿ ಅಂತ ಯೇಸು ಸ್ವಾಮಿನೇ ಹೇಳಿರಬೇಕಾದ್ರೆ ಯಾಕೆ ಯಾಜಕನ ಬಳಿ ಹೋಗದೆ ಆತನ ಯೇಸುವಿನ ಬಳಿ ಬಂದ? ಯಾಕೆ ಯಾಜಕನ ಬಳಿ ಹೋಗದೆ ಯೇಸುವಿನ ಬಳಿ ಬಂದ ಅಂದರೆ ಪ್ರಿಯರೇ, ಆ ಸಮಾರ್ಯದವನಿಗೆ ಇನ್ನೂ ಹೆಚ್ಚಿನ ಸತ್ಯ ಗೊತ್ತಿದೆ. ಏನನ್ನೋದಾದರೆ, ನಾನು ಇಲ್ಲಿ ಹೋಗುವಂಥದ್ದು ಈ ಲೋಕದ ಯಾಜಕನ ಬಳಿಗೆ, ಯೇಸು ಸ್ವಾಮಿ ಹೇಳಿರುವಂಥದ್ದು. ಬರೀ ಯಾರು ಯಾಜಕನ ಬಳಿಗೆ ಹೋಗು ಅಂತ ಹೇಳಿದ್ರು ಅವ್ರು ಯಾರು ಗೊತ್ತಾ? ಹಿಬ್ರಿಯರಿಗೆ ಬರೆದ ಪತ್ರದಲ್ಲಿ ತಿಳಿಸದೆ, ಆತನೇ ಮಹಾಯಾಜಕನು. ಯಾರು? ಪ್ರಭು ಯೇಸು ಕ್ರಿಸ್ತನು. ನೀವೆಲ್ಲ ಯಾಜಕನ ಬಳಿ ಹೋಗ್ತೀರಾ, ಬಟ್ ಆದರೆ ನಾನು ಈ ಯಾಜಕನ ಬಳಿಗೆಲ್ಲ ಮಹಾಯಾಜಕನ ಬಳಿಗೆ ಹೋಗ್ತಾನೆ. ಹಾಲೆಲೂಯ, ಹಾಲೆಲೂಯ. ಯಾರು ಯಾಜಕನ ಬಳಿ ಹೋಗಿ ಅಂತ ಹೇಳಿದ್ರು ಆಗ ಅರ್ಥ ಆಗಲಿಲ್ಲ ಆತನಿಗೆ. ಬಟ್ ಆದರೆ ಯಾಕೆ ಆತನ ಹಿಂತಿರುಗಿ ಯೇಸುವಿನ ಬಳಿ ಬರ್ತಾನಂದರೆ, ಆತನಿಗೆ ಗೊತ್ತಿತ್ತು ಪ್ರಿಯರೇ, ಹೊಸ ಒಡಂಬಡಿಕೆಯ ಮಧ್ಯಸ್ಥಿಕೆಗಾರರು ಒಮ್ಮೆಗೆ ತನ್ನ ರಕ್ತವನ್ನೇ ತೆಗೆದುಕೊಂಡು ತಂದೆಯ ಬಳಿ ಪ್ರವೇಶಿಸಿರುವಂತಹ, ವರ್ಷಕ್ಕೆ ಒಮ್ಮೆ ಬಲಿಯನ್ನು ಅರ್ಪಿಸುವ ಯಾಜಕನಂತಲ್ಲ, ಆತನು ಒಮ್ಮೆಗೆ ತನ್ನನ್ನೇ ಬಲಿಯಾಗಿ ಅರ್ಪಿಸುವುದರ ಮೂಲಕವಾಗಿ ನಮಗೂ ಮತ್ತು
ಮತ್ತು ದೇವರಿಗೂ ನಡುವೆ ಇದ್ದಂತಹ ಎಲ್ಲವನ್ನು ಅಳಿಸಿ ಹಾಕಿದ ಮಹಾಯಾಜಕನೆಂಬುದಾಗಿ. ಹಲ್ಲೆಲೂಯಾ. ಹಲ್ಲೆಲೂಯಾ. ಯಾಕಂದ್ರೆ ಆತನೇನಾದರೂ ಮಹಾಯಾಜಕನ ಬಳಿಗೆ ನಾನು ಬರ್ತಿದ್ದೇನೆ ಎಂಬುದಾಗ ಆತನಿಗೆ ಗೊತ್ತಿಲ್ಲದೆ ಇದ್ದರು. ಅಟ್ಲೀಸ್ಟ್ ಏಸು ಆದರೂ ಕೇಳ್ತಿದ್ರೆ ಏನಂತ, ನಿನಗೆ ಯಾಜಕನ ಬಳಿಗೆ ತಾನೇ ಹೋಗು ಅಂತ ಹೇಳಿದ್ದು, ಹೋಗು ಅವನು ಪರೀಕ್ಷೆ ಮಾಡಲಿ ಅಂತ. ಅಫ್ಕೋರ್ಸ್ ಖಂಡಿತ ನೆಕ್ಸ್ಟ್ ಅವನು ಯಾಜಕನ ಬಳಿಗೆ ಹೋಗ್ತಾನೆ, ಪರೀಕ್ಷೆ ನಡೀತದೆ. ಬಟ್ ಆದರೆ ಆತನ ಹಿಂತಿರುಗಿ ಬರುತ್ತಿರುವಂಥದ್ದು ಯಾಜಕರಿಗೆ ಮಹಾಯಾಜಕನಾದಂಥ ಪ್ರಭು ಯೇಸುವಿನ ಬಳಿ. ಇದು ಸೇಮ್. ಅದಕ್ಕಾಗಿ ನಾವು ನೋಡುವಾಗ ಪ್ರಿಯರಲ್ಲಿ ಹೇಳ್ತದೆ ದೈವ ವಾಕ್ಯದಲ್ಲಿ 10 ಮಂದಿ ಗುಣ ಹೊಂದಿದ್ರು. ಎಷ್ಟು ಮಂದಿ? 10 ಮಂದಿ ಗುಣ ಹೊಂದಿದ್ರು. ಬಟ್ ಹಿಂತಿರುಗಿ ಎಷ್ಟು ಜನ ಬಂದ? ಒಬ್ಬನು ಬಂದ. ಏನಕ್ಕೆ ಬಂದ? ಏನಾದರೂ ಮರ್ತು ಬಿಟ್ಟಿದ್ನ? ಏನಾದ್ರು ಮರ್ತು ಬಿಟ್ಟಿದ್ದನ್ನ ತೆಗೆದುಕೊಂಡು ಹೋಗ್ಲಿಕ್ಕೆ ಬಂದ? ಅಥವಾ ಏನಕ್ಕೆ ಬಂದ? ಕೃತಜ್ಞತೆಯನ್ನ ಸಲ್ಲಿಸಲಿಕ್ಕೆ ಬಂದ. ನಾವು ಏತಕ್ಕೆ ಬಂದಿದ್ದೇವೆ? ಹಿಂತಿರುಗಿ ಏನು ಹೇಳ್ತಾನೆ ಇಲ್ಲ. ಕೃತಜ್ಞತೆ ಬರಬೇಕಾಗಿರೋದಲ್ಲ, ನಾನು ಹೇಳ್ತಿರೋದು ಬಂದಿರೋದು. ಥ್ಯಾಂಕ್ಸ್ ಹೇಳಕ್ ಬಂದಿದ್ದೆ. ಅಲ್ಲಿ ಓದ್ಬಿಟ್ಟು ಅಲ್ಲೇ ಆನ್ಸರ್ ಬರಿಬೇಡಿ, ಆಯ್ತಾ? ಅಲ್ಲಿ ಓದ್ಬಿಟ್ಟು ಅಲ್ಲೇ ಆನ್ಸರ್ ಬರಿಬೇಡಿ. ಓಕೆ, ಬಂದಿರುವಂಥದ್ದು ನಮ್ಮ ಕೊರತೆಯನ್ನ ನೀಗಿಸ್ಕೊಳ್ಳಿಕ್ಕೆ. ಹೌದಾ? ಹೌದಲ್ವೋ? ಹೌದಲ್ವೋ? ಮೊದಲೇ ಕೃತಜ್ಞತೆಗಂದ್ರಿ, ಈಗ ಜಾಯಿಂಟ್ ಮಾಡ್ಬಿಡೋದು ಎರಡಕ್ಕೂ ಬದ. ಸೊ ನಾವು ಪ್ರತಿಯೊಬ್ಬೊಬ್ಬರೂ ಕೂಡ ಬಂದಿರುವಂಥದ್ದು ನಮ್ಮ ಕೊರತೆಗಳನ್ನು ನೀಗಿಸಿಕೊಳ್ಳಿಕ್ಕೆ. ಕೆಲವೊಬ್ಬರಿಗೆ ಆರೋಗ್ಯದ ಸಮಸ್ಯೆ, ಹಣಕಾಸಿನ ಸಮಸ್ಯೆ, ಕುಟುಂಬದ ಸಮಸ್ಯೆಗೆ ಬಂದಿದ್ದೇವೆ. ಹೌದಲ್ಲೋ? ಬಟ್ ಬಂದ ಮೇಲೆ ನಾವು ಪ್ರತಿಯೊಬ್ಬೊಬ್ಬರು ಮಾಡಬೇಕಾದದ್ದೇನು? ನಮ್ಮ ಆಲೋಚನೆಯನ್ನು ಪ್ರಭುವಿನ ಆಲೋಚನೆಯಂತೆ ಬದಲಾಯಿಸ್ಕೊಳ್ಬೇಕು. ಹೌದಾ? ಆ ಕುಷ್ಠರೋಗಿಗಳೇನು ಮಾಡಿದ್ರು? ತಮ್ಮ ಆಲೋಚನೆಯನ್ನು ಪ್ರಭುವಿನ ಆಲೋಚನೆಯಂತೆ ಬದಲಾಯಿಸ್ಕೊಂಡ್ರು. ಪ್ರಭು ಏನಂತ ನುಡಿದ್ರು ಅದನ್ನು ನಾವು ಗುಣ ಹೊಂದಿದ್ದೇವೆ ಅಂತ ನಂಬಿದ್ರು. ನಂಬಿ ಹಿಂತಿರುಗಿ ಹೋದರು. ಹಿಂತಿರುಗಿ ಹೋಗಿ ಅವ್ರೇನು ಮಾಡಿದ್ರು? ಅದರಲ್ಲಿ ಒಬ್ಬನು ಹಿಂತಿರುಗಿ ಬಂದ. ಈಗ 9 ಜನನ ಬಿಟ್ಟೇ ಬಿಡೋಣ. ಓದೋರು ಹೋಗಲಿ ಹೇಳಿ, ಎಲ್ಲರೂ ಓದೋರು ಹೋಗಲಿ, ಇರೋರು ನಾವು ಇರೋರು ಇರಲಿ. ಅಲ್ಲ, ಇರೋರು ನಾವು ದೇವರ ವಾಕ್ಯದ ಕಡೆ ಗಮನ ಕೊಡೋಣ ಅಂತ. ಪ್ರೈಸ್ ಗಾಡ್. ಹಲ್ಲೆಲೂಯಾ. ಅದಕ್ಕೆ ನಾವು ನೋಡುವಾಗ 9 ಜನನ ಬಿಡೋಣ, ಆ ಒಬ್ಬನ ವಿಷಯವನ್ನು ಮಾತ್ರ ಈಗ ತೆಗೆದುಕೊಳ್ಳೋಣ. ಆ ಹೋಲ್ ಸ್ಟೋರಿಯಲ್ಲಿ ಪ್ರಿಯರೇ, ಆತನು ಬಂದದ್ದು ಈಗ ಯಾರ ಬಳಿಗೆ? ಯೇಸುವಿನ ಬಳಿಗೆ. ನಾವು ಬಂದಿರೋದು ಯಾರ ಬಳಿಗೆ? ಯೇಸುವಿನ ಬಳಿಗೆ. ಆತನು ಯಾರ ಸ್ವರವನ್ನು ಕೇಳಿಸ್ಕೊಂಡ? ಪ್ರಭು ಯೇಸುವಿನ ಸ್ವರವನ್ನು. ನಾವು ಯಾರ ಸ್ವರವನ್ನು ಕೇಳಿಸ್ಕೊಳ್ದಾದವೆ? ಪ್ರಭು ಯೇಸುವಿನ. ದೇವರ ವಾಕ್ಯವನ್ನಂದ್ರೆ ಯೇಸುವಿನ ಸ್ವರವನ್ನು. ಆತನು ಯಾವುದನ್ನ ನಂಬದ? ಅವರ ವಾಕ್ಯ. ದೇವರ ವಾಕ್ಯ ಏನು ಹೇಳ್ತದೋ ಅದನ್ನ ನಂಬದ. ನಾವು ಯಾವುದನ್ನು ನಂಬಬೇಕು? ದೇವರ ವಾಕ್ಯ ಏನು ಹೇಳ್ತದೋ ಅದನ್ನ ನಂಬಬೇಕು. ಇದು ಸೇವೆ ನಾವು ಪ್ರತಿಯೊಬ್ಬೊಬ್ಬರು ಕೂಡ. ಅದಕ್ಕಾಗಿ ನಾವು ನೋಡುವಾಗ ನಾವು ಪ್ರತಿಯೊಬ್ಬೊಬ್ಬರಿಗೂ ಕೂಡ ಚೆನ್ನಾಗಿ ಗೊತ್ತಿದೆ. ಯಾಕೆ 1 ಪೇತ್ರ 2ನೇ ಅಧ್ಯಾಯ 24 ಸ್ಪಷ್ಟವಾಗಿ ತಿಳಿಸದೆ, ನಾವು ಪಾಪದ ಪಾಲಿಗೆ ಸತ್ತು ಸತ್ಯಕ್ಕೋಸ್ಕರ ಜೀವಿಸುವಂತೆ ಆತನು ನಮ್ಮ ಪಾಪಗಳನ್ನು ತನ್ನ ದೇಹದ ಮೇಲೆ ಹೊತ್ತುಕೊಂಡು ಶಿಲುಬೆಯ ಮರವನ್ನ ಏರಿದನು. ಅವನ ಗಾಯಗಳಿಂದ ನೀವೇನಾಗಿದ್ದೀರಿ? ಗುಣ ಹೊಂದಿದ್ದೀರಿ ಎಂಬುದಾಗಿ. ಪ್ರೈಸ್ ಗಾಡ್. Hallelujah. Thank you Jesus. Praise Jesus. Hallelujah. ಈಗ ಉದಾಹರಣೆಗೆ ಫಸ್ಟ್ ಲೈನ್ ಹೇಳ್ತದಲ್ಲಿ, ನಾವು ಪಾಪದ ಪಾಲಿಗೆ ಸತ್ತು. ಹೇಳಿ ಎಲ್ಲರೂ, ಪಾಪದ ಪಾಲಿಗೆ ಸತ್ತು. ಈ ಏನಿದು ಪಾಪದ ಫಲ? ಪಾಪದ ಫಲವು ಪ್ರಿಯರೇ ಮರಣ. ದೈವ ವಾಕ್ಯದಲ್ಲಿ ನಾವು ಧ್ಯಾನಿಸ್ತೇವೆ, ಪಾಪದ ಫಲವೇ ಮರಣವು. ಅದರ ಅರ್ಥ ಪಾಪ ಎನ್ನುವಂಥದ್ದು ಬೇರಾಗಿದೆ. ಆ ಫಲ ಯಾವುದಂದರೆ ಅನಾರೋಗ್ಯ, ಸಾಲ, ಬಂಧನ, ಖಿನ್ನತೆ,
ಇದು ಎಲ್ಲವೂ ಕೂಡ ಅದರ ಫಲಗಳು. ಯಾವುದು? ರೋಗ, ಅನಾರೋಗ್ಯ ಇರುವಂಥದ್ದು, ಅಂದರೆ ಆರೋಗ್ಯ ಇಲ್ಲದಿರುವಂಥದ್ದು ತಮ್ಮ ಶರೀರದಲ್ಲಿ, ಮತ್ತು ಹಣಕಾಸಿನ ಸಮಸ್ಯೆ, ದಾಂಪತ್ಯದಲ್ಲಿ ಸಮಸ್ಯೆ, ಕುಟುಂಬದಲ್ಲಿ ಸಮಸ್ಯೆ, ಉದ್ಯೋಗದಲ್ಲಿ ಸಮಸ್ಯೆ, ಅದರಂತೆ ಯಾವುದೆಲ್ಲ ಸಮಸ್ಯೆಗಳಿದೆಯೋ ಅದೆಲ್ಲವೂ ಪಾಪದ ಫಲಗಳು. ಬಟ್ ಪ್ರಭು ಯೇಸು ಕ್ರಿಸ್ತರ ವಾಗ್ದಾನ ನಾವು ನೋಡುವಂತೆ, ನಾವು ಪಾಪದ ಪಾಲಿಗೆ ಸತ್ತು ಸತ್ಯಕ್ಕೋಸ್ಕರ ಜೀವಿಸುವಂತೆ ಆತನು ನಮ್ಮ ಪಾಪಗಳನ್ನು ತನ್ನ ದೇಹದ ಮೇಲೆ ಹೊತ್ತಿಕೊಂಡ ಎಂಬುದಾಗಿ. ಅವರು ನಮ್ಮ ಪಾಪದ ಫಲವನ್ನು ಹೊತ್ಕೊಂಡ್ರ, ಪಾಪವನ್ನೇ ಹೊತ್ಕೊಂಡ್ರ? ಪಾಪ ಎನ್ನುವಂಥದ್ದು ಬೇರು. ಫಲಗಳು ಯಾವುದೆಂದರೆ ಅನಾರೋಗ್ಯ, ಸಾಲ, ಬಂಧನ, ಇದೆಲ್ಲವೂ ಕೂಡ ಫಲಗಳು. ಪ್ರಭು ಯೇಸು ಸ್ವಾಮಿ ಫಲಗಳನ್ನು ಹೊತ್ಕೊಂಡ್ರ ಅಥವಾ ಬೇರನ್ನೇ ಹೊತ್ಕೊಂಡ್ರ? ಹಾಗಾದರೆ ಪಾಪವನ್ನು ಯೇಸು ಸ್ವಾಮಿ ಹೊತ್ತುಕೊಂಡ ಮೇಲೆ ಬೇರನ್ನು ಏನು ಮಾಡಿದ್ರು? ಯೇಸು ಸ್ವಾಮಿ ಬುಡ ಸಹಿತವಾಗಿ ತೆಗೆದು ಹಾಕಿದ್ದಾರೆ. ತೆಗೆದು ಎಲ್ಲ ಹಾಕಿದ್ದಾರೆ? ನಮ್ಮ ದೇಹದಲ್ಲಿ ಹಾಕೊಂಡ್ರ, ಅವರ ದೇಹದಲ್ಲಿ ಹಾಕೊಂಡ್ರ? ಅವರ ದೇಹದಲ್ಲಿ ಹಾಕಿ ಅದನ್ನು ಏನು ಮಾಡಿದ್ರಂತೆ? ಫಿನಿಶ್ ಮಾಡಿದ್ದಾರೆ. ಏನು ಮಾಡಿದ್ದಾರೆ? ಮುಗಿಸಿದ್ದಾರೆ. ಈಗ ನಾನು ಪಾಪಿನ ಹಾಗಾದ್ರೆ? ಓಕೆ, ಈಗ ನಾನು ಪಾಪಿ ಅಲ್ಲ, ನಾನೇನಾಗಿದ್ದೇನೆ? ನೀತಿವಂತನಾಗಿದೆ. ಈಗ ನಾನು ನೀತಿವಂತನಾಗಿದ್ದ ಮೇಲೆ ದೈವ ವಾಗ್ದಾನ ತಿಳಿಸಿ ನಾವು ನೋಡುವಾಗ ಈ ಪಾಪದ ಫಲಗಳನ್ನು ನಾನು ಅನುಭವಿಸ್ಬೇಕಾ? ಅನುಭವಿಸೋ ಹಾಗೆ ಇಲ್ಲ. ಅದನ್ನು ಪ್ರಿಯರ ದೇವರ ವಾಗ್ದಾನ ತಿಳಿಸುವಂಥದ್ದು, ದೇವರ ಮಕ್ಕಳಾಗಿ ನಾವು ಪ್ರತಿಯೊಬ್ಬೊಬ್ಬರೂ ಕೂಡ ಯಾವುದೇ ಕಾರಣಕ್ಕೂ ರೋಗ, ಸಾಲ, ಬಡತನ, ಕಷ್ಟ, ಸಂಕಟಗಳಲ್ಲಿ ನಾವು ಜೀವಿಸುವಂಥದ್ದನ್ನು ದೇವರು ಎಂದಿಗೂ ಕೂಡ ಇಚ್ಛಿಸೋದಿಲ್ಲ. ನಮ್ಮದೇ ಆದಂತಹ ಬೇರೆ ಸಮಸ್ಯೆಗಳಿದೆ, ನಾವು ಅನುಭವಿಸುವಂಥ ಬೇರೆ ಸಮಸ್ಯೆಗಳಿದೆ. ಯಾವುದೋದು? ಪ್ರಭು ಯೇಸು ಕ್ರಿಸ್ತರು ಹೇಳ್ತಾರೆ, ನೀವು ನನ್ನನ್ನು ಹಿಂಬಾಲಿಸುವುದರಿಂದ ನಿಮ್ಮ ಮೇಲೆ ಇಲ್ಲ ಸಲ್ಲದ ಆರೋಪವನ್ನು ಹೊರಿಸ್ತಾರೆ ಜನರು. ನೀವು ನನ್ನನ್ನು ಹಿಂಬಾಲಿಸುವುದರಿಂದ ನಿಮ್ಮ ಮೇಲೆ ಇಲ್ಲ ಸಲ್ಲದ ಆರೋಪವನ್ನು ಹೊರಿಸ್ತಾರೆ, ನಿಮ್ಮನ್ನು ನ್ಯಾಯಸ್ಥಾನಕ್ಕೆ ಕರೆದೊಯ್ತಾರೆ, ನಿಮ್ಮನ್ನು ನ್ಯಾಯಸ್ಥಾನದಲ್ಲಿ ನಿಲ್ಲಿಸ್ತಾರೆ, ನಿಮ್ಮನ್ನು ಚೀತು ಎಂಬುದಾಗಿ ಹೋಗಿತಾರೆ, ನನ್ನ ನಿಮಿತ್ತವಾಗಿ ನಿನ್ನನ್ನು ಹಿಂಸಿಸ್ತಾರೆ. ಇದನ್ನು ನಾವು ಅನುಭವಿಸಬೇಕು. ಬಟ್ ಒಬ್ಬ ಕ್ರೈಸ್ತ ಮಕ್ಕಳು ಯಾವುದೇ ಕಾರಣಕ್ಕೂ ತಮ್ಮ ಜೀವನದಲ್ಲಿ ರೋಗವನ್ನು ಅನುಭವಿಸೋ ಹಾಗಿಲ್ಲ, ಸಾಲವನ್ನು ಅನುಭವಿಸೋದಲ್ಲ, ಬಂಧನದಲ್ಲಿ ಜೀವಿಸೋ ಹಾಗಿಲ್ಲ, ಬಡತನದಲ್ಲಿ ಜೀವಿಸೋ ಹಾಗಿಲ್ಲ. ಯಾಕೆಂದರೆ ನಾವು ಪ್ರತಿಯೊಬ್ಬೊಬ್ಬರಿಗೂ ಒಂದು ಚಿರಪರಿಚಿತವಾದಂಥ ಒಂದು ವಾಕ್ಯ ಇದೆ. ಯಾವುದಂದ್ರೆ ಯೋಹಾನ ಶುಭ ಸಂದೇಶದಲ್ಲಿ ಹೇಳ್ತೇವೆ, ಪ್ರಭು ಯೇಸು ಸ್ವಾಮಿನೇ ಹೇಳ್ತಾರೆ ಅಂತ, ಲೋಕದಲ್ಲಿ ನಿಮಗೆ ಕಷ್ಟ ಸಂಕಟಗಳು ಗೊತ್ತಿದೆಯಲ್ಲ? ಚೆನ್ನಾಗಿ ಗೊತ್ತಾ? ಗೊತ್ತು. ಏನಂತ ಗೊತ್ತು? ಲೋಕದಲ್ಲಿ ಕಷ್ಟ ಸಂಕಟ ತಪ್ಪದ್ದಲ್ಲ ಅಂತ ಯೇಸು ಸ್ವಾಮಿನೇ ಹೇಳಿದಾರಲ್ಲ ಬ್ರದರ್. ಇನ್ನು ಕಷ್ಟ ಮನುಷ್ಯನಿಗೆ ಬರದೆ ಮರಕ್ಕ ಲೋಕದಲ್ಲಿ ಕಷ್ಟ ಸಂಕಟಗಳಂದ್ರೆ ನೀವು ಅನುಭವಿಸುವ ಕಷ್ಟ ಸಂಕಟಗಳು ಬೇರೆ. ಹಾಗಾದ್ರೆ ಯೇಸು ಸ್ವಾಮಿ ನೀವು ರೋಗವನ್ನು ಅನುಭವಿಸಿ ಅಂತ ಹೇಳ್ತಿದ್ದಾರ? ಹಾಗಾದ್ರೆ ನಿಮ್ಮ ಅರ್ಥದಲ್ಲಿ ಮಾತನಾಡೋದು ಅದ್ರ ರೋಗವನ್ನು ಅನುಭವಿಸಿ ಅಂತ ಯೇಸು ಸ್ವಾಮಿ ಹೇಳ್ತಿದ್ದಾರಾ? ಇಲ್ಲ. ಕ್ರೈಸ್ತ ಮಕ್ಕಳಾದಂಥ ನಾವು ಅನುಭವಿಸುವ ಕಷ್ಟ ಸಂಕಟಗಳೇ ಬೇರೆ. ಅದು ಯಾವುದಂದರೆ, ನಾವು ಕ್ರಿಸ್ತನನ್ನು ಹಿಂಬಾಲಿಸುವುದರಿಂದ ಲೋಕ ನಮ್ಮ ಮೇಲೆ ಆರೋಪವನ್ನು ಹೊರಿಸ್ತದೆ, ನಮ್ಮ ಮೇಲೆ ಇಲ್ಲ ಸಲ್ಲದಂತಹ ನ್ಯಾಯಸ್ಥಾನಕ್ಕೆ ಕರೆದೊಯ್ತದೆ, ನಮ್ಮ ಮೇಲೆ ಚೀತು ಎಂಬುದಾಗಿ ಹುಗಿಯಲ್ಪಡ್ತದೆ. ಇದನ್ನು ಶುಭ ಸಂದೇಶದ ನಿಮಿತ್ತ ನಾವು ಸ್ವೀಕರಿಸ್ಕೊಳ್ಬೇಕು. ಬಟ್ ರೋಗವನ್ನು ಅನುಭವಿಸುವಂಥದ್ದು ಕ್ರೈಸ್ತ ಮಕ್ಕಳ ಲಕ್ಷಣ ಅಲ್ಲ. ರೋಗಿಯಾಗಿ ಜೀವಿಸುವಂಥದ್ದು ಕೂಡ ಕ್ರೈಸ್ತ ಮಕ್ಕಳ ಲಕ್ಷಣ ಅಲ್ಲ. ಒಬ್ಬ ವ್ಯಕ್ತಿ ರೋಗಗ್ರಸ್ತನಾಗಿ ಜೀವಿಸುವಂಥದ್ದು ಕ್ರೈಸ್ತತ್ವವನ್ನು ತೋರ್ಪಡಿಸೋದಿಲ್ಲ. ಒಂದು ವ್ಯಕ್ತಿ ರೋಗಿಯನ್ನು ಗುಣಪಡಿಸುವಂಥದ್ದು ಅದು ಕ್ರೈಸ್ತತ್ವವನ್ನು ತೋರ್ಪಡಿಸೋದು.
ಯಾಕೆ ಮಾರ್ಕನ ಶುಭ ಸಂದೇಶ 16:16 ನಾವು ನೋಡುವಾಗ ಹೇಳ್ತಾರೆ, ಪ್ರಭು ಯೇಸು ಕ್ರಿಸ್ತರು ಹೇಳ್ತಾರೆ, ನೀವು ನನ್ನಲ್ಲಿ ವಿಶ್ವಾಸಿಸುವುದರಿಂದ ರೋಗಿಗಳ ಮೇಲೆ ಕೈ ಚಾಚಿದರೆ ರೋಗಿಗಳೇನಾಗ್ತಾರಂತೆ? ರೋಗಿಗಳೇನಾಗ್ತಾರೆ? ಹಾಗಾದ್ರೆ ಯೇಸುವನ್ನು ನೀವು ವಿಶ್ವಾಸಿಸಿದ್ದೀರಾ? ಯೇಸುವನ್ನು ವಿಶ್ವಾಸಿಸಿದ್ದೀರಾ? ನೀವು ವಿಶ್ವಾಸದ ಮೇಲೆ ನೀವು ಯಾರಾಗಿದ್ದೀರಾ? ಯಾರಾಗಿದ್ದೀರಾ? ಕೈ ಚಾಚೋರು ಯಾರ ಮೇಲೆ? ರೋಗಿಗಳ ಮೇಲೆ. ರೋಗಿಗಳ ಮೇಲೆ ಕೈ ಚಾಚಿದ್ರೆ ರೋಗಿ ಏನಾಗ್ತಾನಂತೆ? ಹಾಗಾದರೆ ನೀವು ಯಾರಾಗಿದ್ದೀರಿ? ರೋಗಿಯನ್ನು ಗುಣಪಡಿಸುವಂತಹ ವ್ಯಕ್ತಿಗಳಾಗಿದ್ದೀರಿ. ನೀವೇ ರೋಗಿಗಳಾಗಿ ಜೀವಿಸಲಿಕ್ಕೆ ಸಾಧ್ಯ ಇಲ್ಲ. ಬಟ್ ನಾವು ಪ್ರತಿಯೊಬ್ಬೊಬ್ಬರೂ ಕೂಡ ಹೇಳೋದೇನನ್ನೋದಾದರೆ, ಲೋಕದಲ್ಲಿ ನಾವು ಚೆನ್ನಾಗಿ ನಾಲೆಡ್ಜ್ ಇರುವಾಗ ನಾವು ಪ್ರತಿಯೊಬ್ಬರು ಅಂದ್ಕೊಳ್ಳೋದಂದರೆ, ಅಯ್ಯೋ ಶರೀರ ಹೀಗೆ ಇರ್ತದ, ಯೌವನದಲ್ಲಿ ಒಂದು ರೀತಿ ಇರ್ತದೆ, ವಯಸ್ಸಾದಾಗ ಒಂದು ರೀತಿ ಆಗ್ತದೆ, ಮುದಿಪ್ರಾಯಕ್ಕೆ ಹೋದಾಗ ಒಂದು ರೀತಿ ಆಗೋಗ್ತದೆ, ದೇಹ ಹಿಂಗೆ ಇರೋಕ್ಕೆ ಸಾಧ್ಯ ಇಲ್ಲ, ಅದು ದಿನೇ ದಿನೇ ಶಕ್ತಿಯನ್ನು ಕುಗ್ಗಿಸ್ಕೊಬಿಡ್ತದೆ. ನೋ. ಯಾಕೆ ದೈವ ವಾಗ್ದಾನದಲ್ಲಿ ನಾವು ನೋಡುವಾಗ ಪ್ರಿಯರೇ, ಬೆಳಗಿನ ತರಗತಿಯಲ್ಲಿ ನಾವು ಧ್ಯಾನಿಸಿದ್ದೇವೆ, ಮೋಶೆ 120 ವರ್ಷಗಳ ಕಾಲ ಜೀವಿಸ್ತಾನೆ, ಬಟ್ ಅವನ ಕಣ್ಣು ಮೊಬ್ಬಾಗಲಿಲ್ಲ. ಇವತ್ತು ಮೊಬ್ಬು ಪೊರೆ ಎಷ್ಟು ವರ್ಷಕ್ಕೆ ಬರುತ್ತೆ? ಕಣ್ಣು ಪೊರೆ ಆಪರೇಷನ್ಗೆ ಎಷ್ಟು ವರ್ಷಕ್ಕೆ ಹೋಗ್ತಾರೆ? ಈಗ ನಾವು ಚಿಕ್ಕವರಿದ್ದಾಗ ಸುಮಾರು ಒಂದು 60 ವರ್ಷದವ್ರು ಹೋಗ್ತಿದ್ರು. ಎಲ್ಲಿಗೆ? ಕಣ್ಣು ಆಪರೇಷನ್ಗೆ. ಇತ್ತೀಚೆಗೆ ನೋಡಿದ್ರೆ 30-35ರವರೆಲ್ಲ ಹೋಗೋಕ್ಕೆ ಶುರು ಮಾಡಿಬಿಟ್ಟಿದ್ದಾರೆ. ಎಷ್ಟು ವರ್ಷಕ್ಕೆ? 30-35ಕ್ಕೆ. ಹಂಗಾರೆ 120ಕ್ಕೆ ಎಷ್ಟು ಸರಿ ಆಗಬೇಕಾಗಿತ್ತು ಅವನಿಗೆ? 120ಕ್ಕೆ ಎಷ್ಟು ಸರಿ ಆಗಬೇಕಾಗಿತ್ತು ಆಪರೇಷನ್ ಆಗಾದ್ರೆ? ಹಾಂ, ಬಟ್ ಅಲ್ಲಿ ಹೇಳ್ತದೆ ಅವನ ಕಣ್ಣು ಮೊಬ್ಬಾಗಲಿಲ್ಲ. ಏನು ಮೊಬ್ಬಾಗಲಿಲ್ಲ ಅಂದರೆ ಅವನ ದೃಷ್ಟಿ ಕುಂದಿ ಹೋಗಲಿಲ್ಲ. ಜೀವಕಳೆ ಯಾವುದೇ ಕಾರಣಕ್ಕೂ ಕುಂದಿ ಹೋಗಲಿಲ್ಲ. ಅವನ ಎಲುಬು ಯಾವುದೇ ಕಾರಣಕ್ಕೂ ಸವದು ಹೋಗಲಿಲ್ಲ. ಮಾಂಸಖಂಡಗಳು ಸಡಿಲವಾಗಲಿಲ್ಲ. ದೇಹ ನಿಸ್ಸಾರವಾಗಲಿಲ್ಲ. ಬದಲಾಗಿ ಜೀವಕಳೆ ತುಂಬಲ್ಪಟ್ಟಿತು. ಸದನಾಗಿದೆ ಪ್ರಿಯರೇ, ದೈವ ವಾಕ್ಯದಲ್ಲಿ ನಾವು ಪ್ರತಿಯೊಬ್ಬೊಬ್ಬರೂ ಕೂಡ ನಾವು ಧ್ಯಾನಿಸುವಾಗ ನಾವು ಒಂದನ್ನು ಅರ್ಥೈಸ್ಕೊಳ್ಬೇಕೇನನ್ನೋದಾದರೆ, ಪ್ರಭು ನಮ್ಮನ್ನು ಕರೆದಿರುವಂಥದ್ದೇ ನಾವು ಪರಿಪೂರ್ಣವಾದ ಆರೋಗ್ಯವಂತರಾಗಿ ಜೀವಿಸಲಿಕ್ಕಾಗಿ. ಬಟ್ ಸಮಸ್ಯೆಗಳು ನಮ್ಮ ಜೀವಿತದಲ್ಲಿ ಎದುರಾಗ್ತದೆ. ಆ ಸಮಸ್ಯೆಗಳು ಎದುರಾದಾಗ ಆ ಸಮಸ್ಯೆಯ ಬಗ್ಗೆ ನಾನು ತಲೆ ಕೆಡಿಸಿಕೊಂಡು ಅದರ ಬಗ್ಗೆ ಚಿಂತಾಕ್ರಾಂತನಾಗಿ ಕುಳಿತುಕೊಳ್ಳಿಕ್ಕೆ ನನ್ನನ್ನು ಕರೆದಿಲ್ಲ. ಬದಲಾಗಿ ಆ ಸಮಸ್ಯೆಗೆ ಆಜ್ಞಾಪಿಸಿ ನಾನು ವಿಜಯಶಾಲಿಯಾಗಿದ್ದೇನೆಂಬುದಾಗಿ ವಿಜಯೋತ್ಸವದ ಜೀವಿತವನ್ನು ಮುನ್ನಡೆಸಲಿಕ್ಕೆ ನನ್ನನ್ನು ಕರೆದಿರುವಂಥದ್ದು. ಲೋಕದಲ್ಲಿ ಕಷ್ಟ ಸಂಕಟಗಳು ತಪ್ಪಿದ್ದಲ್ಲ ಅಂದ ತಕ್ಷಣದಲ್ಲಿ ನಾವು ಅಂದ್ಕೊಳ್ಳೋದೇನೆಂದರೆ, ಎಲ್ಲ ಕಷ್ಟಗಳು ಅಂದರೆ ರೋಗನೂ ಅನುಭವಿಸ್ಬೇಕು, ಬಡತನನೂ ಅನುಭವಿಸ್ಬೇಕು. ತುಂಬ ಜನ ಹೇಳ್ತಾರೆ, ದೇವರಿಂದ ನಾವು ಒಳ್ಳೆಯದನ್ನು ಅನುಭವಿಸ್ಬೋದು, ಕೆಟ್ಟದ್ದು ಅನುಭವಿಸ್ಬಾರ್ದ್ವಾ? ಹಾಂ, ದೇವರಿಂದ ಒಳ್ಳೆಯದನ್ನು ಅನುಭವಿಸ್ಬೋದು, ಕೆಟ್ಟದ್ದನ್ನು ಅನುಭವಿಸಬಾರ್ದು ಎಂಬುದಾಗಿ ಹೇಳ್ತಾರೆ ಅನೇಕರು. ಬಟ್ ಪ್ರಿಯರೇ, ಒಳ್ಳೆಯ ದೇವರು ಒಳ್ಳೆಯದನ್ನೇ ಕೊಡುವಂಥವರ ಹೊರತು ಅವರಲ್ಲಿ ಕೆಟ್ಟದ್ದಿಲ್ಲ. ಅವರು ಕೊಡದೇದ ಮೇಲೆ ಬೇರೆದನ್ನು ನಾನು ಯಾಕೆ ಅನುಭವಿಸ್ಬೇಕು? ನಿಮ್ಮ ತಂದೆ ಆಸ್ತಿ ಇದೆ, ಅದನ್ನು ನೀವು ಅನುಭವಿಸೋದ್ರಲ್ಲಿ ಒಂದು ಕಾನೂನು ಇದೆ, ಹೌದಾ? ಅದನ್ನು ಅನುಭವಿಸೋದ್ರಲ್ಲಿ ಒಂದು ಅರ್ಥ ಇದೆ. ಪಕ್ಕದ ಮನೆಯವರ ತಂದೆಯ ಆಸ್ತಿಯನ್ನು ನೀವು ಅನುಭವಿಸಿದ್ರೆ ಅನುಭವಿಸ್ಲಿಕ್ಕೆ ಬರೋದೇ ಇಲ್ಲ. ನಿಮ್ಮ ತಂದೆಯಲ್ಲಿ ಏನಿದೆಯೋ ಅದು ಮಾತ್ರ ನನ್ನದು, ಹೌದಲ್ಲೋ? ಆಗ ನಿಮ್ಮ ತಂದೆಯಲ್ಲಿ ರೋಗ ಇದೆಯಾ? ನಿಮ್ಮ ತಂದೆಯಲ್ಲಿ ರೋಗ ಇದೆಯಾ? ನಿಮ್ಮ ತಂದೆಯಲ್ಲಿ ರೋಗ ಇದೆಯಾ? ರೋಗ ಇಲ್ಲದೆ ಮೇಲೆ ನಾನು ಯಾಕೆ ರೋಗವನ್ನು ಅನುಭವಿಸ್ಬೇಕು? ನಾನು ಯಾಕೆ ರೋಗವನ್ನು ಅನುಭವಿಸಬೇಕು? ಯಾಕೆ ದೈವ ವಾಕ್ಯದಕ್ಕಾಗಿ ತಿಳಿಸದ ಪ್ರಿಯ ನಾವು ನೋಡುವಾಗ ನಾವು ಪ್ರತಿಯೊಬ್ಬೊಬ್ಬರು ಆತನು ನಮ್ಮ ಪಾಪಗಳನ್ನು ಏನು ಮಾಡಿದ್ರಂತೆ? ಆತನು ಹೊತ್ತುಕೊಂಡ. ಫಲಗಳನ್ನು ಅಲ್ಲ, ಬದಲಾಗಿ ಮೂಲ ಬೇರನ್ನೇ ಆತನು ತೆಗೆದುಕೊಂಡ. ಈಗ ಮೂಲ ಬೇರೆ ಆತನು ತೆಗೆದುಕೊಂಡ ಮೇಲೆ ಫಲ ನಾನು ಅನುಭವಿಸ್ಬೇಕಾ?
ಇಲ್ಲ ಇಲ್ಲ ಇಲ್ಲ. ಫಲವನ್ನೇನಾಗಿದೆ ಈಗ ಆತನು ಮೂಲ ಬೇರಿಗೆ ಪನಿಷ್ಮೆಂಟನ್ನು ಕೊಟ್ಟಾಯಿತು. ಅದಕ್ಕೆ ಮುಂದುವರಿಸಿ ಹೇಳ್ತದೆ ಏನಂತ, ನಾವು ಪಾಪದ ಪಾಲಿಗೆ ಸತ್ತು ಸತ್ಯಕ್ಕೋಸ್ಕರ ಜೀವಿಸುವಂತೆ ಆತನು ತನ್ನ ದೇಹದ ಮೇಲೆ ನನ್ನ ಪಾಪಗಳನ್ನು ಹೊತ್ತು ಶಿಲುಬೆಯ ಮರವನ್ನು ಹೇರಿದರು. ಅವರ ಗಾಯಗಳಿಂದ ನೀವು ಗುಣ ಹೊಂದಿದ್ದೀರಿ. ಯಾರ ಗಾಯಗಳಿಂದ? ಪ್ರಭು ನಿಮ್ಮ ಪಾಪಗಳಿಗಾಗಿ ತನ್ನ ದೇಹದಲ್ಲಿ ನಿಮ್ಮ ಪಾಪವನ್ನು ಹೊತ್ತಿಕೊಂಡಂತಹ ಯೇಸುವಿನ ಗಾಯಗಳಿಂದ. ಅದರರ್ಥ ನಿಮ್ಮ ಪಾಪವನ್ನು ತನ್ನ ದೇಹದಲ್ಲಿ ಹೊತ್ತಿಕೊಂಡಿದ್ದರ ನಿಮಿತ್ತವಾಗಿ ಯೇಸುವಿನ ದೇಹ ಏನಾಯ್ತಂತೆ? ಏನಾಯ್ತು? ಯೇಸುವಿನ ದೇಹ ಗಾಯಕ್ಕೆ ಒಳಗಾಯಿತು. ಯಾಕೆ ಗಾಯಕ್ಕೊಳಗಾಯಿತು? ನನ್ನ ಪಾಪದ ನಿಮಿತ್ತವಾಗಿ. ನನ್ನ ಪಾಪದ ನಿಮಿತ್ತವಾಗಿ ಆತನ ದೇಹ ಗಾಯಕ್ಕೊಳಗಾಯಿತು. ಆ ಗಾಯದಿಂದ ನಾನೇನಾಗಿದ್ದೇನೆ? ಗುಣ ಹೊಂದಿದ್ದೇನೆ. ಹೇಳೋದಿಲ್ಲ ಗುಣ ಹೊಂದುತ್ತೀಯ, ಹೊಂದಬಹುದು ಎಂಬುದಾಗಿ ಹೇಳ್ತಿಲ್ಲ. ಬದಲಾಗಿ ಏನಂತ ಹೇಳ್ತಿದೆ? ಹೊಂದಿದ್ದೀಯ. ಯೇಸುವಿನ ಗಾಯಗಳಿಂದ ನೀವು ಗುಣ ಹೊಂದಿದ್ದೀರಿ. ಏನು ಹೊಂದಿದ್ದೀರಿ ಅಂದರೆ ಆಲ್ರೆಡಿ ಗುಣ ಆಗಿದ್ದೀರಿ ಎಂಬುದಾಗಿ. ಯಾವಾಗ? ಯಾವಾಗ? ಯಾವಾಗ ಯೇಸು ಸ್ವಾಮಿ ಶಿಲುಬೆಯ ಮೇಲೆ ಸತ್ತರೋ ಅದೇ ದಿನ. ಅದಕ್ಕೆ ಆ ದಿನವನ್ನು ನಾವೇನಂತ ಕರಿತೇವೆ? ಯೇಸು ಸ್ವಾಮಿ ಸತ್ತ ದಿನವನ್ನು ಏನಂತ ಕರಿತೇವೆ? ಗುಡ್ ಫ್ರೈಡೆ. ಗುಡ್ ಫ್ರೈಡೆ. ಯಾಕೆ ಗುಡ್ ಫ್ರೈಡೆ ಅಂತೇವೆ? ಯಾಕೆ ಬ್ಯಾಡ್ ಫ್ರೈಡೆ ಅಂತ ಹೇಳೋದಿಲ್ಲ? ನಮಗೆ ಬಿಡುಗಡೆ. ನಿಮ್ಮನ್ನು ಪ್ರೀತಿಸುವವರು ಯಾರಾದರೂ ಸತ್ತೋದ್ರೆ ಅದು ನಿಮಗೆ ಶುಭ ದಿನನಾ? ನಿಮ್ಮನ್ನ ಪ್ರೀತಿಸುವವರು ಯಾರಾದರೂ ಸತ್ತೋದ್ರೆ ನಿಮಗೆ ಶುಭ ದಿನನಾ? ಅಥವಾ ನೀವು ಪ್ರೀತಿಸುವವರು ಯಾರಾದರೂ ಸತ್ತೋದ್ರೆ ಅದು ಶುಭ ದಿನನಾ? ಮತ್ತೆ ಯಾಕೆ ಯೇಸು ಸ್ವಾಮಿ ಸತ್ತ ದಿನವನ್ನು ಶುಭ ದಿನ ಅಂತ ಹೇಳ್ತಾರೆ? ಯಾಕೆ ಅದನ್ನು ಬದಲಾಯಿಸಲಿಲ್ಲ? ಯಾಕೆ ಆ ದಿನವನ್ನು ಶುಭ ದಿನ ಎಂಬುದಾಗಿ ಹೇಳ್ತಾರೆ ಅಂದರೆ, ಪ್ರಿಯರೇ, ನನ್ನ ಅಶುಭವನ್ನು ತೆಗೆದುಕೊಂಡು ನನಗೆ ಶುಭವನ್ನು ಕೊಟ್ಟಂತಹ ದಿನ, ನನ್ನನ್ನು ಬಂಧನದಿಂದ ಬಿಡಿಸಿದಂತಹ ದಿನ, ನನ್ನನ್ನು ಪಾಪದಿಂದ ನೀತಿವಂತಿಕೆಗೆ ಕರೆದಂತಹ ದಿನ, ನನ್ನನ್ನು ತಂದೆಯಿಂದ ಬೇರ್ಪಡಿಸುವಿಕೆಯಿಂದ ನನ್ನನ್ನು ತಂದೆಯೊಂದಿಗೆ ಒಂದಾಗಿಸಿದಂಥ ದಿನ, ಪಾಪಿಯಾಗಿದ್ದಂಥ ನನ್ನನ್ನು ದೇವರ ಮಗನು ಮಗಳಾಗಿ ಜೀವಿಸುವ ಸೌಭಾಗ್ಯವನ್ನು ಕೊಟ್ಟಂತಹ ದಿನ. ಅದಕ್ಕಾಗಿ ಆ ದಿನವನ್ನು ಶುಭ ದಿನ ಎಂಬುದಾಗಿ ಕರೆಯುವಂತೆ. ಯಾವ ದಿನ ಪ್ರಭು ಯೇಸು ಕ್ರಿಸ್ತರು ಶಿಲುಬೆಯಲ್ಲಿ ಮರಣ ಹೊಂದಿದ್ರು ಅದೇ ದಿನ ನಮ್ಮೆಲ್ಲರನ್ನ ಏನು ಮಾಡಿದ್ದಾರೆ? ಗುಣಪಡಿಸಿದ್ದಾರೆ. ಜಸ್ಟ್ ನನ್ನ ಕೆಲಸ ಆ 10 ಮಂದಿ ಕುಷ್ಠರೋಗಿಯಂತೆ ನನ್ನ ಆಲೋಚನೆಯನ್ನು ಅವರ ಆಲೋಚನೆಯಂತೆ ಬದಲಾಯಿಸ್ಕೊಳ್ಳು. ಯಾವಾಗ ನನ್ನ ಆಲೋಚನೆಯನ್ನು ಅವರ ಆಲೋಚನೆಯಂತೆ ಬದಲಾಯಿಸ್ಕೊಳ್ತೇನೋ, ಅವರೇನು ಮಾಡಿದ್ರು? ಹೋಗುತ್ತಿರುವಾಗಲೇ. ಹೇಳಿ ಎಲ್ಲರೂ, ಹೋಗುತ್ತಿರುವಾಗಲೇ. ಹಾಗಾದ್ರೆ ನಾನೆಲ್ಲಿಗೆ ಹೋಗ್ಬೇಕು? ಗುಣ ಹೊಂದಿಕೊಂಡರು. ನಾನೆದ್ದು ಹೋಗ್ಬಿಡೋದಲ್ಲ ಈಗ. ಓಕೆ, ಹೋಗುತ್ತಿರುವಾಗಲೇ ಅಂದರೆ ನನ್ನ ಆಲೋಚನೆಯನ್ನು ನಾನು ಬದಲಾಯಿಸಿಕೊಂಡು ಆ ಆಲೋಚನೆಯೊಂದಿಗೆ ಮುನ್ನಡೆಯುವಾಗ ನಾನು ಏನಂತ ಆಲೋಚಿಸಿದೇನೋ, ನಾನೇನಂತ ನಂಬಿದೇನೋ ಅದನ್ನೇ ನನ್ನಲ್ಲಿ ಅನುಭವಿಸಲಿಕ್ಕೆ ಸಾಧ್ಯ. ಹಾಗಾಗಿ ಸ್ವಾಮಿ ಯಾರನ್ನು ಈಗ ಗುಣಪಡಿಸೋದಿಲ್ಲ. ಯಾಕೆಂದರೆ ಅವರು ಯಾವಾಗ ಶಿಲುಬೆಯಲ್ಲಿ ಮರಣ ಹೊಂದಿದ್ರೋ ಅದೇ ದಿನ ಲೋಕಕ್ಕೆ ಕೊಡಬೇಕಾದ ಬೆಲೆಯನ್ನು ಕೊಟ್ಟು ಬಿಟ್ಟಿದ್ದಾರೆ. ಜಸ್ಟ್ ಈಗ ನಮ್ಮ ಕೆಲಸ ಏನಂದರೆ ಅದನ್ನು ವಿಶ್ವಾಸಿಸಬೇಕು, ಅದನ್ನು ಡ್ರಾ ಮಾಡಬೇಕು. ಇನ್ ದ ಸೇಮ್ ಅದಕ್ಕಾಗಿ ನಾವು ನೋಡುವಾಗಲೇ ತಿಳಿಸುವಂಥದ್ದು, 10 ಜನರು ಗುಣ ಹೊಂದಿದ್ರು, ಒಬ್ಬನು ಹಿಂತಿರುಗಿ ಬಂದ. ಏನಕ್ಕಾಗಿ ಬಂದ? ಥ್ಯಾಂಕ್ಸ್. ಏನಾದ್ರು ಮರ್ತೋಗಿರೋದಕ್ಕ ಅಥವಾ ಕೃತಜ್ಞತೆ ಸಲ್ಲಿಸ್ಲಿಕ್ಕ? ಇನ್ ದ ಸೇಮ್ ವೇ ಪ್ರಿಯರೇ, ನಾವು ಕೂಡ ನಮ್ಮ ಜೀವಿತದಲ್ಲಿ ಬರುವಾಗ ಕೃತಜ್ಞತೆಯೊಂದಿಗೆ ಬರಬೇಕು. ಕೊರತೆ ಇರಬಹುದು ನಿಮ್ಮ ಜೀವನದಲ್ಲಿ, ಇಲ್ಲ ಎಂಬುದಾಗಲ್ಲ. ಕೊರತೆ ಬೇಕಾದಷ್ಟರಲ್ಲಿ, ಬಟ್ ನೀವು ಬರಬೇಕಾದದ್ದು ಕೃತಜ್ಞತೆಯೊಂದಿಗೆ ಬರಬೇಕು. ಯಾಕೆಂದರೆ ನೀವು ಸಲ್ಲಿಸುವ ಕೃತಜ್ಞತೆ ನಿಮ್ಮ ಕೊರತೆಯನ್ನು ನೀಗಿಸ್ತದೆ.
ಉದಾಹರಣೆಗೆ ನಾವು ನೋಡುವಾಗ ನಿರ್ಜನ ಪ್ರದೇಶದಲ್ಲಿ ಪ್ರಭು ಯೇಸು ಕ್ರಿಸ್ತರು ಭರ್ಜರಿಯಾದ ಭೋಜನವನ್ನು ಕೊಟ್ಟರು. ದೈವ ವಾಗ್ದಾನ ತಿಳಿಸದ ಪ್ರಿಯರೇ, ಅಲ್ಲಿ ನಾವು ನೋಡುವಾಗ ಗಂಡಸರ ಸಂಖ್ಯೆಯೇ ಕನಿಷ್ಠ ಎಷ್ಟಿದೆ? 5,000 ಗಂಡಸರ ಸಂಖ್ಯೆ. ಹೆಂಗಸರು ಮತ್ತು ಮಕ್ಕಳು ಸೇರಿಸಿದ್ರೆ ಬಿಗ್ ಜಾಸ್ತಿ. ಈ ಜನ್ರೇಷನ್ಗೆ ಲೆಕ್ಕ ಹಾಕಂದ್ರೆ ಗಂಡಸರು 5,000 ಜನ ಇದ್ದಾರೆ. ಒಂದು ಗಂಡಿಗೆ ಅದೇನು ಅಷ್ಟೊಂದು ಯೋಚನೆ ಮಾಡ್ತಿದ್ದೀರ? ಒಂದೇ. ನೀವು ಎಷ್ಟು ಯೋಚನೆ ಮಾಡಿದ್ರು ಒಂದು ಹೆಣ್ಣಿಗೆ ಒಂದೇ, ಒಂದು ಗಂಡಿಗೆ ಒಂದೇ. ಅದೇ ಕಾನೂನು, ಅದೇ ದೇವರ ರಾಜ್ಯ, ಅದಕ್ಕಿಂತ ಬೇರೆದು ಇನ್ನೇನು ಇಲ್ಲ. ಇಂಥ ವಿಷಯಗಳಲ್ಲಿ ಡೌಟೇ ಮಾಡಬಾರ್ದು ನೀವು. ಉತ್ತರ ನಿಧಾನಕ್ಕೆ ಬರಲೇಬಾರ್ದು ಇದರಲ್ಲಿ. ಒಂದಂದ್ರೆ ಒಂದು ಅಷ್ಟೇ ಬೆದಾರಂತ ನೀವು ಇನ್ನೊಂದು ಏನಾರು ಇದ್ದದ ಬೇಗ. ಒಂದು ಗಂಡಿಗೆ ಒಂದು ಹೆಣ್ಣು, ಅವರಿಬ್ಬರಿಗೆ ಈಗ ಜನ್ರೇಷನ್ ಪ್ರಕಾರ ಸಾಕು ಬೇಡ, ಒಂದೇ ಓದಿಸೋ ತನಕ ಸಾಕಾಗೋಯ್ತದೆ ಅಂತಾರೆ. ಅಲ್ಲಿಗೆ ಎಷ್ಟಾಯಿತು? ನಿಮ್ಮದು ಲೆಕ್ಕ ಹಾಕ್ಬೇಡಿ, ಅಲ್ಲಿದ್ದು ಲೆಕ್ಕ ಹಾಕಿ. ಓಕೆ, 5,000 ಜನ ಗಂಡಸರು, 5,000 ಜನ ಹೆಂಗಸರು, 5,000 ಜನ ಮಕ್ಕಳು. ಒಂದೊಂದು ಅಂತ ಲೆಕ್ಕ ಹಾಕಂದ್ರೆ ಓಕೆ ಎಷ್ಟಾಯಿತು? 5 5 5 25 ಆಯ್ತಾ? ಮುಳುಗಿಸ್ಬಿಡ್ತೀರ ಅಷ್ಟೇ ಜೀವನನ ನೀವು. ಎಷ್ಟಾಯಿತು? 15. ಒಂದು ಫ್ಯಾಮಿಲಿಗೆ 2 ಮಕ್ಕಳು ಅನ್ಕಂದ್ರೆ 15,000 ಎಕ್ಸ್ಟ್ರಾ ಆಯಿತು. ಎಷ್ಟಾಯ್ತು ಅಲ್ಲಿಗೆ? 20. 3 ಅಂದರೆ 25. ಆಗಿನ ಜನ್ರೇಷನ್ ಎಷ್ಟೆಷ್ಟಿತ್ತು ಗೊತ್ತಾ? 12-14 ಮಕ್ಕಳು. ಹಾಂ, ಡಜನ್ನು ಮೀರಿಸ್ಬಿಡ್ತಿದ್ರು ಕೆಲವೊಬ್ರು. ಕನಿಷ್ಠ ಅಂದರೆ 7. ಎಷ್ಟು? ಕನಿಷ್ಠ ಅಂದರೆ 7. ಅದು ಹೇಳ್ತಿದ್ರು, ಈ ಸತ್ತೋಗಿತ್ತೋಗಿರೋ ಎಲ್ಲ ಬದುಕ್ಬಿಟ್ಟಿದ್ರೆ ಅದ್ರ ಲೈನ್ ಇನ್ನೂ ಜಾಸ್ತಿನೇ ಇರ್ತಿತ್ತದು ಅಂತ. ಓಕೆ, ಅಷ್ಟು ದೊಡ್ಡ ಜನಸಂಖ್ಯೆ ಇದೆ, ಹೌದಾ? ಬಟ್ ಅಲ್ಲಿ ಇದ್ದಿದ್ದು ಎಷ್ಟು ರೊಟ್ಟಿ? 5 ರೊಟ್ಟಿ 2 ಮೀನು, ಹೌದಾ? ಆ 5 ರೊಟ್ಟಿ 2 ಮೀನಿದೆ ಎಂಬುದಾಗಿ ಹೇಳುವಾಗ ಯೇಸು ಸ್ವಾಮಿ ಏನು ಮಾಡಿದ್ರು? ಅದನ್ನು ತೆಗೆದುಕೊಂಡು ಬರಲಿಕ್ಕೆ ಹೇಳಿದ್ರು. ತೆಗೆದುಕೊಂಡು ಬರಲಿಕ್ಕೆ ಹೇಳಿ ಏನು ಮಾಡಿದ್ರು? ಅದನ್ನು ಮೇಲಕ್ಕೆ ಎತ್ತಿದ್ರು. ಯಾಕೆ ಮೇಲಕ್ಕೆ ಎತ್ತಿದ್ರು? ಜನಗಳಿಗೆ ತೋರಿಸ್ತಾ ಇದ್ದಾರೆ, 5 ರೊಟ್ಟಿ ಇದೆಯಪ್ಪ, ಜಾಸ್ತಿ ಯಾರು ಕೇಳಬೇಡಿ, ಯಾರಿಗೂ ಹೊಟ್ಟೆ ಹಸಿತದೋ ಅವರು ಮಾತ್ರ ಕೈ ಎತ್ತಿ, ನಿಮಗೆ ಕೊಟ್ಬಿಡ್ತೀನಿ, ಬೇರೆಯವ್ರಿಗೆ ಇಲ್ಲ ಅಂತ ಹೇಳಕ್ಕ. ಮತ್ತು ಯಾಕೆ ಮೇಲಕ್ಕೆ ಎತ್ತಿದ್ರು? ಓಕೆ, ನಿಮಗೆ ದೇವರು ಏನಾದರೂ ಕೊಟ್ಟಿದ್ದಾರಾ? ಮೇಲಕ್ಕೆ ಎತ್ತಿದ್ದೀರಾ? ಮೇಲಕ್ಕೆ ಎತ್ತಿದ್ದೀರಾ? ಎತ್ತಿ ಏನು ಹೇಳಿದ್ದೀರಾ? ಇಂಥ ಗಂಡನ ಯಾಕಪ್ಪ ಕೊಟ್ಟೆ, ಇಂಥ ತಲೆ ಕೆಟ್ಟವಳು ಯಾಕಪ್ಪ ಕೊಟ್ಟೆ ನನಗೆ, ಇಂಥ ಮಕ್ಕಳು ಯಾಕಪ್ಪ ಕೊಟ್ಟೆ. ಎತ್ತಬಿಟ್ಟು ಮೇಕೆ ಏನು ಹೇಳಿದ್ದೀರಾ? ಇಂಥದ್ದು ಯಾಕೆ ಕೊಟ್ಟೆ, ಇಂಥದ್ದು ಯಾಕೆ ಕೊಟ್ಟೆ, ಇಂಥದ್ದು ಯಾಕೆ ಕೊಟ್ಟೆ, ಇಂಥದ್ದು ಯಾಕೆ. ಯಾವತ್ತಾರು ಕೃತಜ್ಞತೆ ಸಲ್ಲಿಸಿದ್ದೀರಾ ಕೊಟ್ಟಿರೋದಕ್ಕೆ? ಬರ್ತ್ಡೇ ದಿನ ಬೇಕಾದ್ರೆ ಕೃತಜ್ಞತೆ ಸಲ್ಲಿಸ್ತಾರೆ. ಯಾಕೆ? ಬರ್ತ್ಡೇ ದಿನ ಏನು ಅನ್ನಬಾರ್ದು. ಇವತ್ತು ಬರ್ತ್ಡೇ ಕಳ್ಕೊ, ವರ್ಷಕ್ಕೊಂದಿನ ಅಳಿಸೋದು ಬೇಡ ಅಂತಿದ್ದೀನಿ, ಕಳೀಲಿ ಬರ್ತ್ಡೇ, ನಿಂಗೆ ಮಾಡ್ತೀನಿ, ನಿನಗಾಯ್ತು. ಬರ್ತ್ಡೇ ದಿನ, ವಾರ್ಷಿಕೋತ್ಸವ ದಿನ, ಕೃತಜ್ಞತೆ ಬಲಿ ಪೂಜೆಗೇನು ಕೊರತೆ ಇಲ್ಲ. ಉಳಿದ ದಿನ ಇನ್ನೆಲ್ಲ ಬರೀ ಬಲಿನೇ. ಮೇಲಕ್ಕೆ ಎತ್ತಿದ್ರು. ಯಾಕೆ ಮೇಲಕ್ಕೆ ಎತ್ತಿದ್ರು? ಯಾಕೆಂದ್ರೆ ಈ 5 ರೊಟ್ಟಿ 2 ಮೀನು ನಿಮ್ಮದೇ, ನೀವೇ ಕೊಟ್ಟಿರೋರೆಂಬುದಾಗಿ.
ಇನ್ ದ ಸೇಮ್ ವೇ ನಮ್ಮ ಜೀವನದಲ್ಲಿ ಏನೆಲ್ಲ ಇದೆಯೋ ಪ್ರಿಯರೇ, ಅದು ಯಾವುದೂ ಕೂಡ ನಮ್ಮದು ಅಲ್ಲವೇ ಅಲ್ಲ. ನಾವು ಅನ್ನಬಹುದು, ನಾನು ದುಡ್ದಿರೋದು ಬ್ರದರ್, ನಾನು ಕಷ್ಟಪಟ್ಟು ದುಡ್ದಿರೋದು. ನೀನು ಕಷ್ಟಪಟ್ಟು ದುಡ್ದಿರಬಹುದು, ನಿನ್ನ ದೇಹನ ರೂಪಿಸಿದ್ದೆ ಯಾರು? ನಾನು ಮೈ ಬಗ್ಸಿ ದುಡಿದೆ, ದೇವ್ರು ಕೊಟ್ಬಿಡ್ತಾರ? ನಿನ್ನ ಮೈ ಬಗ್ಗುವಂತೆ ನಿನ್ನನ್ನು ರೂಪಿಸಿದ್ದೆ ಯಾರು? ನಾನು ದುಡಿದೆ, ದೇವರು ಕೊಟ್ಬಿಡ್ತಾರ? ಅದು ನಿನ್ನ ದುಡಿಮೆಯ ಫಲವೇ, ಬಟ್ ಆ ಫಲಕ್ಕೆ ಮೂಲ ದೇವರೇ. ಅದಕ್ಕೆ ದೈವ ವಾಗ್ದಾನ ತಿಳಿಸಿ ಹೊಸ ಒಡಂಬಡಿಕೆಯಲ್ಲಿ ನಾವೇನೆಲ್ಲವನ್ನು ಹೊಂದಿದ್ದೇವೋ ಅದೆಲ್ಲವೂ ಕೂಡ ಆತನ ಒಳ್ಳೆಯ ಫಲಗಳೇ. ನಮ್ಮ ಜೀವಿತದಲ್ಲಿ ಅದಕ್ಕಾಗಿ ಪ್ರಿಯರೇ, ಇರುವಂಥದ್ದಕ್ಕೆ ನಾವು ಮೊದಲು ಏನು ಮಾಡಬೇಕು? ಕೃತಜ್ಞತೆಯನ್ನು ಸಲ್ಲಿಸಬೇಕು. ಪ್ರಭು ಯೇಸು ಕ್ರಿಸ್ತರು ಮಾಡಿದಂತಹ ಕಾರ್ಯ ಏನನ್ನೋದಾದರೆ, ಮೊದಲು ಅದನ್ನು ಕೈಗೆ ತೆಗೆದುಕೊಳ್ಳಿಲ್ವೋ? ಅದರ ಅರ್ಥ ಏನು? ಅದನ್ನು ಒಪ್ಪಿಕೊಂಡ್ರು ಎಂಬುದಾಗಿ. ಏನು ಮಾಡಿದ್ರು? ಹೇಳಿ ಎಲ್ಲರೂ, ಒಪ್ಪಿಕೊಂಡ್ರು. ಕೈಗೆ ತಗೊಂಡು ಅಂದರೆ ಒಪ್ಪಿಕೊಂಡ್ರು, ಹೌದಲ್ಲೋ? ಇನ್ ದ ಸೇಮ್ ವೇ ಮೊದಲು ನೀವು ಒಪ್ಪಿಕೊಳ್ಬೇಕು. ಏನ ಅಂತ ಕೇಳಿ, ಬೇಗ ಟೈಮಲ್ಲಿ ಹೇಳಿ ಏನ ಅಂತ. ಮೊದಲು ನೀವು ಒಪ್ಪಿಕೊಳ್ಬೇಕು. ಏನ ಅಂತ ಕೇಳಿ, ಏನು ಅಂತ ನನ್ನನ್ನು ಕೇಳಿ, ಏನು ಒಪ್ಕೋಬೇಕು ಬ್ರದರ್ ಅಂತ ಕೇಳಿ, ಕ್ವಶನ್ ಕೇಳಿ ಅಂತ ಹೇಳ್ತಿರೋದು. ನಾನು ಹೇಳ್ದದ್ನೇ ಹೇಳಿ ಅಂತ ಹೇಳ್ತಿಲ್ಲ ನಾನು. ಮೊದಲು ನೀವು ಒಪ್ಪಿಕೊಳ್ಬೇಕು. ಏನು ಒಪ್ಪಿಕೊಳ್ಬೇಕು? ದೇವರು ನಿಮಗೆ ಯಾರನ್ನ ಪತಿಯಾಗಿ ಕೊಟ್ಟಿದ್ದಾರೋ, ಪತ್ನಿಯನ್ನಾಗಿ ಕೊಟ್ಟಿದ್ದಾರೋ, ಯಾರು ನಿಮಗೆ ಪತಿ ಪತ್ನಿಗೆ ನಿಮ್ಮ ಮಕ್ಕಳನ್ನಾಗಿ ಕೊಟ್ಟಿದ್ದಾರೋ ಅದು ನಿಮ್ಮದು ಅಂತ ಒಪ್ಕೋಬೇಕು. ಫಸ್ಟ್ ಒಪ್ಪುಗಳದೇ ಆಗತ್ತೆ ಬದ, ಒಪ್ಪುಗಳದೇ ಆಗತ್ತಲ್ಲ. ಮುಂದಕ್ಕೆ ವಿವರಿಸ್ತೀನಿ ಪುನಃ, ಆಯ್ತಾ? ಯಾಕಂದರೆ ನಾವು ತುಂಬ ಸಮಯ ಒಪ್ಪುಗಳದೇ ಇಲ್ಲ. ಮದುವೆ ಆಗಿ ಮಕ್ಕಳಾಗಿ 2 ಮಕ್ಕಳಾಗಿರ್ತದೆ, ಆಗು ಅನಿಸ್ತದೆ. ನೋಡ್ದ ಅವನು ಎಂಥ ಮನೆ ಕಟ್ಟವನೆ, ಫಸ್ಟ್ ನನ್ನೇ ನೋಡೋಕೆ ಬಂದಿದ್ದಂತೆ ಅವನು, ನಮ್ಮಪ್ಪ ಅವನು ಕೊಡದೆ ಇವನು ಕೊಟ್ಬಿಟ್ರು. ಮದುವೆ ಆಗಿ ಆಲ್ರೆಡಿ 2 ಮಕ್ಕಳಿರ್ತದೆ. ಅದೇ ಊರಿಗೆ ನಿಮ್ಮ ಮದುವೆ ಆಗಿರ್ತೀರಾ, ಮೊದಲು ನೋಡೋಕೆ ಬಂದಿದ್ದ ವ್ಯಕ್ತಿ ಈಗ ಒಂದು 3 ಫ್ಲೋರ್ ಮನೆ ಕಟ್ಟಿಬಿಟ್ಟಿರ್ತಾನೆ. ಹಾಗೇನು, ಇವನು ಮೊದಲು ನನ್ನೇ ನೋಡೋಕೆ ಬಂದಿದ್ರಂತೆ, ಅವಮ್ಮ ತೋರಿಸೋರು ನಮ್ಮನೆ ಕರ್ಕೊಬರದೆ ಅವನ ಮನೆ ಅವಮ್ಮ ಹಂಗೆ ಮಾಡದೆ ಹೋಗಿದ್ರು, ಇವತ್ತು ನಾನು ಆ ಮನೇಲಿ. ಅದಕ್ಕೆ ಫಸ್ಟು ದೇವರು ನಿಮಗೆ ಯಾವುದನ್ನು ಕೊಟ್ಟಿದ್ದಾರೋ ಅದು ನಿಮ್ಮದು ಅಂತ ಪೂರ್ಣವಾಗಿ ಒಪ್ಪಿಕೊಂಡಿರ್ಬೇಕು. ನೆಕ್ಸ್ಟ್ ನೀವು ಒಪ್ಪಿಕೊಂಡಿದ್ರೆ ಏನು ಮಾಡ್ತೀರಾ? ಅದಕ್ಕೆ ಕೃತಜ್ಞತೆಯನ್ನು ಸಲ್ಲಿಸ್ತೀರಾ. ಸುಮ್ಮನೆ ಕೃತಜ್ಞತೆ ಬರಲಿಕ್ಕೆ ಸಾಧ್ಯ ಇಲ್ಲ. ಅದಕ್ಕಾಗಿ ಪ್ರಿಯರದ ಬೆಸ್ಟ್ ಅದಕ್ಕೆ ವಿಷಯ ಏನನ್ನೋದಾದರೆ, ದಾಂಪತ್ಯದಲ್ಲಿ ಯಾರು ದಾಂಪತ್ಯದಲ್ಲಿ ದೇವರು ನಿಮಗೆ ಒಂದಾಗಿಸಿದಾರೋ ಅಂಥ ವ್ಯಕ್ತಿಗಿಂತ ಪ್ರಪಂಚದಲ್ಲಿ ಇನ್ನೊಬ್ಬ ವ್ಯಕ್ತಿ ಇಲ್ಲವೇ ಇಲ್ಲ. ಅದು ಹೆಂಗಸಿನ ವಿಷಯ ಇರಬಹುದು, ಗಂಡಸಿನ ವಿಷಯ ಇರಬಹುದು. ಬಟ್ ನ್ಯೂನ್ಯತೆಗಳಿರಬಹುದು. ಬಟ್ ಆ ನ್ಯೂನ್ಯತೆಗಳನ್ನು ನೀವು ದೇವರ ವಾಕ್ಯದ ಮೂಲಕ ಸರಿಪಡಿಸಿಕೊಳ್ಳುವಂಥದ್ದು ಅದು ನಿಮ್ಮ ಕರ್ತವ್ಯವಾಗಿದೆ ಹೊರತು ಆ ದೇವರ ಕಾರ್ಯ ಅಲ್ಲ. ಆ ಪ್ರತಿಯೊಬ್ಬೊಬ್ಬರದಕ್ಕಾಗಿ ದೇವರು ಒಂದುಗೂಡಿಸಿದಾಗ ಅದು ಚೆನ್ನಾಗಿರಲಿಲ್ಲೋ? ಎಲ್ಲವೂ ಚೆನ್ನಾಗಿತ್ತು ದೇವರಿಗೆ. ಬಟ್ ಯಾಕೆ ನಮಗೆ ಚೆನ್ನಾಗಿಲ್ಲ? ನಾವು ದೇವರ ದೃಷ್ಟಿಯೊಂದಿಗೆ ನೋಡ್ತಿಲ್ಲ ಅಷ್ಟೇ. ನಾವು ದೇವರ ದೃಷ್ಟಿಯೊಂದಿಗೆ ನೋಡಲಿಕ್ಕೆ ಪ್ರಾರಂಭಿಸಿದ್ರೆ ನಮ್ಮದೂ ಕೂಡ ಚೆನ್ನಾಗಿ ಕಾಣಲಿಕ್ಕೆ ಸಾಧ್ಯ. ಹಲ್ಲೆಲೂಯಾ. ಫಸ್ಟ್ ನೆಕ್ಸ್ಟ್ ಅವ್ರು ಏನು ಮಾಡಿದ್ರು? ಕೈಗೆ ತೆಗೆದುಕೊಂಡ್ರು, ಅಂದ್ರೆ ಒಪ್ಪಿಕೊಂಡ್ರು. ನೆಕ್ಸ್ಟು ಮೇಲಕ್ಕೆ ಎತ್ತಿದ್ರು. ಹೇಳಿ ಎಲ್ಲರೂ, ಮೇಲಕ್ಕೆ ಎತ್ತಿದ್ರು. ಏನು ಮೇಲಕ್ಕೆ ಎತ್ತಿದ್ರು ಅಂದರೆ, ನಿಮ್ಮ ಮಕ್ಕಳನ್ನು, ನಿಮ್ಮ ಪತಿಯನ್ನು, ನಿಮ್ಮ ಪತ್ನಿಯನ್ನು ಇನ್ನೊಬ್ಬರಿಗೆ ಹೋಲಿಸಬೇಡಿ. ನಿಮ್ಮ ಮಕ್ಕಳನ್ನು, ನಿಮ್ಮ ಪತಿಯನ್ನು, ಪತ್ನಿಯನ್ನು ಇನ್ನೊಬ್ಬರಿಗೆ ಹೋಲಿಸಿ ಕಂಪೇರ್ ಮಾಡಬೇಡಿ. ಬದಲಾಗಿ ಎಲ್ಲರಿಗಿಂತ ಮೇಲೆ ಎತ್ತಿಡಿರಿ. ಬಟ್ ನಾವೇನು ಮಾಡೋದು? ನೀವೆತ್ತಂಗಿಲ್ಲ ಬಿಡಿ. ನಾವೇನು ಮಾಡ್ತೇವೆ?
ನಿಮ್ಮನೆಯವರೇ ವಾಸಿ ಕಣೆ, ನಮ್ಮನೆಯವನು ಅವನೇ. ಅವನಲ್ಲದು ನಿಮ್ಮನೆಯವರೇ ಸರಿ ಕಣ್ರಿ, ನಮ್ಮನೇಲೂ ಅದೇ ಅದೊಂದು. ಇನ್ನೊಬ್ಬರನ್ನ ಮೇಲೆತ್ತಕ್ಕೆ ಹೋಗ್ಬೇಡಿ, ಬದಲಾಗಿ ಯಾವುದನ್ನ ಮೇಲಕ್ಕೆತ್ತಿ. ನಿಮಗೆ ದೇವರು ಯಾವುದನ್ನು ನಿಮ್ಮ ಜೀವಿತದಲ್ಲಿ ಕೊಟ್ಟಿದ್ದಾರೋ, ನಿಮ್ಮ ಪತಿ, ನಿಮ್ಮ ಪತ್ನಿ, ನಿಮ್ಮ ಮಕ್ಕಳನ್ನು ಮೇಲೆತ್ತಿ, ಅಂದರೆ ಎಲ್ಲರಿಗಿಂತ ಮೇಲೆ ಇಡಿ ಅಷ್ಟೆ. ಯಾರ ಮುಂದೆಯೂ ಕೂಡ ಅವರನ್ನು ಕೀಳಾಗಿ ಕಾಣಲಿಕ್ಕೆ ಹೋಗಬೇಡಿ. ಪಕ್ಕದ ಮನೆಯನ್ನು ನೋಡು, ಎದುರುಗಡೆ ಮನೆಯನ್ನು ನೋಡು, ಹಿಂದ್ಗಡೆ ಮನೆಯನ್ನು ನೋಡು, ನಿನಕ್ಕಿಂತ ಚಿಕ್ಕವನ್ನ ನೋಡು, ನಿನಕ್ಕಿಂತ ಸೊಟ್ಟಾಗಿರೋವನ್ನು ನೋಡು. ಅವರವ್ರದ್ದು ಅವರವ್ರಿಗೇ ಇರುತ್ತೆ. ಹಾಗಾಗಿ ಯಾರಿಗೂ ಕೂಡ ನಿಮ್ಮ ಮನೆಯವನ್ನ, ನಿಮ್ಮ ಮನೆಯವಳನ್ನು, ನಿಮಗೆ ಕೊಟ್ಟಿರುವಂಥ ಮಕ್ಕಳನ್ನು ಕಂಪೇರ್ ಮಾಡಲಿಕ್ಕೆ ಹೋಗಲೇಬೇಡಿ. ಈ ಥರ ಎಲ್ಲರಿಗಿಂತ ನಿಮ್ಮವರನ್ನು ನೀವು ಮೇಲೇನೆ ಇಟ್ಟಿರಿ. ಪ್ರೈಸ್ ಗಾಡ್, ಹಲ್ಲೆಲೂಯಾ. ಬಾ, ಥ್ಯಾಂಕ್ ಯು. ಇದಕ್ಕಾದ್ರೂ ಚಪ್ಪಾಳೆ ಬಂತಲ್ಲ. ಓಕೆ, ಫಸ್ಟ್ ಏನು ಮಾಡಿದ್ರು ಅವರು? ತೆಗೆದುಕೊಂಡು ಅಂದರೆ ಒಪ್ಪಿದ್ರು. ಎರಡನೇದಾಗಿ ಮೇಲೆತ್ತಿದ್ರು. ಸೆಕೆಂಡ್, ಇದೆರಡು ನೀವು ಮಾಡಿದ್ರೆ ಆಟೋಮೆಟಿಕ್ ಆಗಿ ನಿಮಗೆ ಕೃತಜ್ಞತೆ ಬರುತ್ತೆ. ದೇವ ಇಂಥ ಮಕ್ಕಳನ್ನು, ಇಂಥ ಪತಿಯನ್ನು, ಇಂಥ ಗಂಡನನ್ನು ನಮಗೆ ಕೊಟ್ಟಿದ್ದಕ್ಕೆ ನೀವು ಸ್ತೋತ್ರವನ್ನು ಹೇಳ್ತೀವಿ. ಅದಕ್ಕಾಗಿ ನಾವು ನೋಡುವಾಗ ಅಲ್ಲಿ ಇದ್ದುದು ಎಷ್ಟು ಜನಸಂಖ್ಯೆ ಪ್ರಿಯರೇ? ಗಂಡಸರ ಸಂಖ್ಯೆ 5,000, ಇನ್ನು ಉಳಿದಂಥ ಸಂಖ್ಯೆ ಅನೇಕ. ಬಟ್ ಇದ್ದುದು ಎಷ್ಟು ರೊಟ್ಟಿ? 5 ರೊಟ್ಟಿ 2 ಮೀನು. ಬಟ್ ಅಲ್ಲಿ ಮಿಕ್ಕಿದ್ದು ಎಷ್ಟು ಪುಟ್ಟಿ? 12 ಪುಟ್ಟಿ. ಜನರು ಹೇಗೆ ತಿಂದರು? ತೃಪ್ತರಾಗುವಂತೆ. ಅಲ್ಲಿ ಹೇಳ್ತಿದ್ದ ಬೈ ವಾಕ್ಯದಲ್ಲಿ ನಾವು ನೋಡುವಾಗ ಫುಲ್ ಕಂಪ್ಲೀಟ್ ತೃಪ್ತರಾಗುವಂತೆ ತಿಂದರು. ಎಷ್ಟು ಪುಟ್ಟಿಗಳು ಮಿಕ್ತು? ಹೇಗೆ ಮಿಕ್ತು? ಇರುವಂಥದ್ದಕ್ಕೆ ಯಾವಾಗ ಕೃತಜ್ಞತೆಯನ್ನು ಸಲ್ಲಿಸಿದ್ರು ಪ್ರಿಯರೇ, ಕೊರತೆ ನೀಗಿ ಇನ್ನು ತುಂಬಿ ತುಳುಕಲಿಕ್ಕೆ ಪ್ರಾರಂಭಿಸ್ತು. ಇನ್ ದ ಸೇಮ್ ವೇ ಆತನ ಜೀವಿತವೂ ಕೂಡ ಹಾಗೆ. ತಾನು ಏನನ್ನು ಸ್ವೀಕರಿಸಿಕೊಂಡಿದ್ನೋ ಅದಕ್ಕೆ ಅವನು ತೃಪ್ತನಾಗಿ ಹೋಗ್ಬಿಟ್ಟಿದ್ದರೆ ಅವನ ಜೀವನ ತುಂಬಲಿಕ್ಕೆ ಸಾಧ್ಯ ಇರಲಿಲ್ಲ. ಹಿಂತಿರುಗಿ ಬಂದ. ಏತಕ್ಕಾಗಿ? ಮತ್ತೆ ಏನೋ ಬೇಕು ಅಂತಲ್ಲ, ಬದಲಾಗಿ ಕೃತಜ್ಞತೆಯನ್ನು ಸಲ್ಲಿಸಲಿಕ್ಕೆ ಬಂದ. ಯಾವಾಗ ಕೃತಜ್ಞತೆಯನ್ನು ಸಲ್ಲಿಸಲಿಕ್ಕೆ ಬಂದೋ ಮುಂದೆ ಅವನ ಜೀವನದಲ್ಲಿ ಕೊರತೆ ಅಂತ ಇರಲಿಕ್ಕೆ ಸಾಧ್ಯನೇ ಇಲ್ಲ. ಇದನ್ನು ಬರೆದಿಟ್ಕೊಳ್ಳಿ. ಏನನ್ನೋದಾದರೆ, ಒಮ್ಮೆ ನೀವು ಯೇಸುವಿನ ಬಳಿ ಬಂದು ನೀವು ಬಿಡುಗಡೆಯನ್ನು, ಸ್ವಸ್ಥತೆಯನ್ನು ಸ್ವೀಕರಿಸಿದ ಮೇಲೆ ನೀವು ಯೇಸುವನ್ನು ಬಿಟ್ಟು ಬಿಡದೆ ನೀವು ಆತನೊಂದಿಗೆ ನೀವು ಜೀವಿಸೋದಾದರೆ ಮುಂದೆ ನಿಮ್ಮ ಜೀವನದಲ್ಲಿ ಇಂದಿನ ಕೊರತೆಗಳನ್ನು ನೀವು ಕಾಣಲಿಕ್ಕೆ ಸಾಧ್ಯನೇ ಇಲ್ಲ. ಇನ್ನೊಂದನ್ನು ದಪ್ಪ ಅಕ್ಷರದಲ್ಲಿ ಬರ್ಕೊಳ್ಳಿ. ಏನನ್ನೋದಾದರೆ, ಒಮ್ಮೆ ನೀವು ಯೇಸುವಿನಿಂದ ಬಿಡುಗಡೆಯನ್ನು, ಸ್ವಸ್ಥತೆಯನ್ನು ಪಡೆದುಕೊಂಡ ಮೇಲೆ ನೀವು ಅದೇ ಕ್ರಿಸ್ತನೊಂದಿಗೆ ಅನುದಿನವೂ ಕೂಡ ಜೀವಿಸುತ್ತಾ ಕೃತಜ್ಞತೆ ಜೀವಿತದೊಂದಿಗೆ ನೀವು ಜೀವಿಸೋದಾದರೆ ಪ್ರಿಯರೇ, ಅನುದಿನದ ಅಗತ್ಯಗಳಿಗೆ ನೀವು ಪ್ರಾರ್ಥಿಸುವ ಅಗತ್ಯನೇ ಇಲ್ಲ. ತಕ್ಕ ಸಮಯದಲ್ಲಿ ದೇವರು ನಿಮ್ಮ ಜೀವಿತದ ಕೊರತೆಗಳನ್ನು ನೀಗಿಸೋರಾಗಿರ್ತಾನೆ. ನೆವರ್ ಎವರ್, ಎಂದಿಗೂ ಕೂಡ ಆತನು ತನ್ನ ಅಗತ್ಯಕ್ಕಾಗಿ ಕಣ್ಣೀರಿಡುವಂಥ ಅಗತ್ಯ ಪರಿಸ್ಥಿತಿನೇ ಬರೋದಿಲ್ಲ. ಯಾವ ವ್ಯಕ್ತಿ ಜೀವನದಲ್ಲಿ? ಹಿಂತಿರುಗಿ ಬಂದವನ ಜೀವನದಲ್ಲಿ. ಬಟ್ ಹಿಂತಿರುಗಿ ಬರೋದು ಜನರು ಯಾವಾಗ? ಇವನು ಬಂದದ್ದು ಕೃತಜ್ಞತೆ ಸಲ್ಲಿಸೋಕ್ಕೆ. ಹಿಂತಿರುಗಿ ಜನರು ಬರೋದು ಯಾವಾಗ? ಗುಣ ಹೊಂದಿದಾಗ ಹೊರಟೋಗ್ತಾರೆ, ಮತ್ತೆ ಸಮಸ್ಯೆ ಬಂದಾಗ ಬರ್ತಾರೆ. ಈ ರೀತಿ ಸಮಸ್ಯೆ ಬಂದಾಗ ಬರೋದು ಹೋಗೋದು, ಬರೋದು ಹೋಗೋದು, ಬರೋದು ಹೋಗೋದು, ಹಿಂಗೆ ಆಗ್ತಿದ್ರೆ ಏನಾಗುತ್ತೆ? ನಿಮ್ಮ ಮನೆಯಲ್ಲಿರುವಂಥ ಬಲ್ಪನ್ನು ಆನು ಆಫ್, ಆನು ಆಫ್, ಆನು ಆಫ್, ಆನು ಆಫ್ ಮಾಡ್ತಿದ್ರೆ ಏನಾಗುತ್ತೆ? ಬರ್ನ್ ಆಗುತ್ತೆ. ಹೇಳಿ ನಿಮ್ಮ ಅಕ್ಕಪಕ್ಕದವ್ರಿಗೆ, ಬರ್ನ್ ಆಗಬೇಡ, ಬರ್ನ್ ಆಗಬೇಡ ಹೇಳಿ, ಬೆಳಕಾಗು ಅಂತ. ಬಂದು 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 ಫಸ್ಟ್ ಬರಾಗ ನೀವೇ ನಡ್ಕೊ ಬರ್ತೀರಾ. ಗುಣ ಆದಮೇಲೆ ಅವನೇನಾದ್ರು ದೇವ್ರು ಬಿಟ್ಟನ, ಇಬ್ಬರು ಹಿಡ್ಕೊ ಬರ್ಬೇಕು ಅವನ್ನ. ಆಗಲೂ ಅವನು ಕಲೀಲಿಲ್ಲ ಅಂದರೆ 4 ಜನ ತಗೊಬರ್ಬೇಕಾಗ್ತದೆ. ಬೇಕಾದಷ್ಟು ಉದಾಹರಣೆ ನೋಡಿದ್ದೀನಿ ನಾನು. ಬರುವಾಗ ರೋಗದಲ್ಲಿ ಸುಮಾರಾಗಿ ಬಂದ, ಗುಣ ಹೊಂದ್ಕೊಂಡವನು ದೇವರೊಂದಿಗೆ ಜೀವಿಸದ್ನ, ಓಕೆ. ದೇವರನ್ನ ಬಿಟ್ಬಿಟ್ಟಿದ್ನ. ನೆಕ್ಸ್ಟ್ ಆಮೇಲೆ
ಹಿಂಗೆ ಅನ್ಕೊಬರ್ಬೇಕಾಗತ್ತೆ. ಯಾಕೆಂದರೆ ನೀವು ಒಮ್ಮೆ ಗುಣ ಹೊಂದಿ ನೀವೇನೋ ಹಿಂತಿರುಗಿ ಹೋಗಿ ನಿಮ್ಮ ಜೀವನದಲ್ಲಿ ನೀವಿರ್ತೀರ. ಬಟ್ ದುರಾತ್ಮ ಮೊದಲಿಗಿಂತಲೂ ಹೆಚ್ಚಿನ ಹೊಡೆತವನ್ನು ಕೊಟ್ಟಾಗ ಅದರ ಸ್ಥಿತಿ ಮೊದಲಿಗಿಂತ ಅಧೋಗತಿಯಾಗೋಗಿರುತ್ತೆ. ಹಾಗಾಗಿ ಬಿಡುಗಡೆ ಕೊಟ್ಟ ಆತನನ್ನು ಎಂದಿಗೂ ಕೂಡ ಬಿಟ್ಟು ಬಿಡಬೇಡಿ. ಅದನ್ನೆಲ್ಲ ದೈವ ವಾಕ್ಯದಲ್ಲಿ ನಾವು ಧ್ಯಾನಿಸುವಂಥದ್ದು ಪ್ರಿಯರೇ. ಆ ಕುಷ್ಠರೋಗಿ ಗುಣ ಹೊಂದಿ ಆತನೇನು ಮಾಡ್ದ? ಕೃತಜ್ಞತೆಯೊಂದಿಗೆ ಪ್ರಭು ಯೇಸುವಿನ ಬಳಿ ಬಂದ. ಆತನ ಪಾದಕ್ಕೆ ಅಡ್ಡ ಬಿದ್ದು ಆತನನ್ನು ಆರಾಧಿಸಿದ. ಇನ್ ದ ಸೇಮ್ ವೇ ಪ್ರತಿ ಮೂಮೆಂಟ್ ನಮ್ಮ ಜೀವಿತದಲ್ಲೂ ಕೂಡ ಅಷ್ಟೇ. ಯಾವುದಕ್ಕಾಗಿ ಕೃತಜ್ಞತೆ? ನನ್ನ ಜೀವಿತದಲ್ಲಿ ಈಗ ದೇವರು ಏನೂ ಮಾಡಬೇಕಿದ್ರೂ ಪರವಾಗಿಲ್ಲ, ನನ್ನ ಜೀವಿತದಲ್ಲಿ ಇಂದಿನಿಂದ ಅವರು ಏನೆಲ್ಲವನ್ನು ಮಾಡಿದಾರೋ ಒಮ್ಮೆ ಅದನ್ನು ನನ್ನ ಮನಸ್ಸಿಗೆ ನೆನಪಿಸಿಕೊಳ್ಳೋದಾದರೆ ಪ್ರಿಯರೇ, ಅದನ್ನು ನೆನಪಿಸಿಕೊಳ್ಳೋದಕ್ಕೆ ಕೃತಜ್ಞತೆಯನ್ನು ಸಲ್ಲಿಸೋದಾದರೆ ನನ್ನ ಜೀವಿತದ ಈ ಕ್ಷಣ ಅದು ಏನೂ ಕೂಡ ಅಲ್ಲವೇ ಅಲ್ಲ. ಜೀವನದಲ್ಲಿ ಒಮ್ಮೆ ಆದರೂ ಯಾರಿಗಾದರೂ ಇರೋದಕ್ಕಿಂತ ಸಾಯದೆ ಹೆಚ್ಚು ಅಂತ ಅನಿಸಿದೆಯಾ? ಅನ್ಸಿದೆಯಾ? ಹೋಗ್ಲಿ, ಒಂದ್ಸರಿನಾದ್ರೂ ಏನಪ್ಪ ಜೀವನ ಇರೋದಕ್ಕಿಂತ ಸಾಯದೆ ಹೆಚ್ಚು ಅಂತ ಒಂದ್ಸರಿನಾದ್ರೂ ಅನ್ಸಿದೆಯಾ? ಯಾವಾಗ ಅನ್ಸಿದ್ದು ಲಾಸ್ಟು? ಹೋಗ್ಲಿ, ಫಸ್ಟ್ ಅನ್ಸಿದ್ದು ಯಾವಾಗ? ಎಷ್ಟು ಸರಿ ಅನ್ಸಿರ್ಬೋದು ಜೀವನದಲ್ಲಿ? ಬೇಕಾದಷ್ಟು ಸರಿ, ಹೌದಾ? ಎಷ್ಟೋ ಎಂಥದ್ದೋ ಒಂದು ಸಮಸ್ಯೆ ನೀವು 20 ವರ್ಷ, 25 ವರ್ಷ, 30 ವರ್ಷ ಇದ್ದ ಸಮಯದಲ್ಲಿ, 10 ವರ್ಷ, 15 ವರ್ಷ, 20 ವರ್ಷ, 30 ವರ್ಷದ ಈ ಸಮಯದಲ್ಲಿ ನಾನು ಬದುಕಲಿಕ್ಕೆ ಸಾಧ್ಯ ಇಲ್ಲ ಅನ್ನೋ ಕಷ್ಟ ನಿಮ್ಮ ಜೀವನದಲ್ಲಿ ಬಂದಾಗ ದೇವರು ನಿಮ್ಮನ್ನು ಕಾಪಾಡಿದಾರಿಲ್ವೋ? ಕಾಪಾಡಿ ಇಲ್ಲಿವರೆಗೂ ಕಾದುಕೊಂಡು ಬಂದಿಲ್ವಾ? ಆದರೆ ಅವರು ಕಾದುಕೊಂಡು ಬರದೆ ನಾನೀಗ ಇಲ್ಲಿವರೆಗೆ ಜೀವಿಸಕ್ಕೆ ಸಾಧ್ಯ ಆಗ್ತಿತ್ತಾ? ಹಾಗಂದ ಮೇಲೆ ಆವತ್ತೇ ಸಮಸ್ಯೆ ನನ್ನ ಏನೂ ಮಾಡೋಕ್ಕಾಗಲಿಲ್ಲ ಅಂದಮೇಲೆ ಇವತ್ತು ಸಮಸ್ಯೆ ನನ್ನ ಏನು ಮಾಡಲಿಕ್ಕಾಗತ್ತೆ? ಆವತ್ತೇ ದೇವರು ನನ್ನನ್ನು ಬಿಟ್ಟುಕೊಡ್ಲಿಲ್ಲ ಅಂದಮೇಲೆ ಇವತ್ತು ದೇವರನ್ನು ಬಿಟ್ಟುಕೊಡ್ಲಿಕ್ಕೆ ಸಾಧ್ಯ ಇದೆಯಾ? ಅಂದು ಕಾಯ್ದ ದೇವರು ಇಂದೂ ಕಾಯುವ ಆತನು, ಇನ್ನು ಮುಂದೆಯೂ ಕಾಯುವ ದೇವರು. ಬಟ್ ಆದರೆ ಅಂದು ದೇವರು ನನ್ನನ್ನು ಮಾಡಿದ ಕಾರ್ಯವನ್ನು ನಾನು ಮರೆತು ಬಿಡಬಾರದು. ಯಾವತ್ತೋ ಎಂದೋ ಅದು ಅಪಘಾತದ ರೂಪದಲ್ಲೋ ಅಥವಾ ನೀರಿನಲ್ಲೋ ಅಥವಾ ಇನ್ನೊಂದರಲ್ಲೋ ಅಥವಾ ಗಂಡಾಂತರದಲ್ಲೋ ಯಾವುದೋ ಈ ಕಾರ್ಯದಲ್ಲಿ ಎಂದೋ ಹೋಗಬೇಕಾಗಿದ್ದಂಥ ಪ್ರಾಣವನ್ನು ದೇವರು ಇಂದಿನವರೆಗೆ ಕಾಪಾಡಿದ್ದಾರೆ ಸುರಕ್ಷಿತವಾಗಿ. ಅಂದರೆ ನಾನು ಅದಕ್ಕೆ ಕೃತಜ್ಞತೆ ಉಳ್ಳವನಾಗಿ ಜೀವಿಸಬೇಕೋ ಬೇಡವೋ? ಎಸ್ ಬ್ರದರ್. ಯಾಕೆ ದೈವ ವಾಕ್ಯದ ಪ್ರಕಾರ ನಾವು ನೋಡುವಾಗ ತಾಯಿಯ ಗರ್ಭದಲ್ಲಿ ರೂಪಿಸುವ ಮುಂಚಿತವಾಗಿ ನಾನು ನಿನ್ನನ್ನು ಚೆನ್ನಾಗಿ ಬಲ್ಲೆ ಎಂಬುದಾಗಿ. ಒಂದು ಮಗು ಗರ್ಭದಲ್ಲಿ ಜನಿಸಿದೆ ಅಂತ ತಂದೆ ತಾಯಿಗೆ ಗೊತ್ತಾಗೋದು ಯಾವಾಗ? ಎಷ್ಟು ತಿಂಗಳಿಗೆ? 3 ತಿಂಗಳಿಗೆ ಗೊತ್ತಾಗ್ತದೆ ಒಂದು ಮಗು ಗರ್ಭವನ್ನು ಧರಿಸಿದೆ ಅಂತ. ಆಗ 3 ತಿಂಗಳ ನಂತರ ತಾಯಿ ಏನು ಮಾಡ್ತಾಳೆ? ಜಾಗರೂಕತೆಯನ್ನು ವಹಿಸ್ತಾಳೆ. ಯಾಕೆ? ತನ್ನ ಮಗುಗೆ ಏನೂ ಆಗಬಾರ್ದು, ಏನಾದರೂ ನಾನು ತಿಂದುಬಿಟ್ರೆ ಎಲ್ಲಿ ಅಭಾಷಣ ಆಗ್ಬಿಡ್ತದೋ ಅಂತ ತನಗಿಷ್ಟ ಇಲ್ಲದಿದ್ದರೂ ಇಷ್ಟವಾದಂಥ ವಸ್ತು ಇದ್ದರೂ ಅದನ್ನು ತಿನ್ನೋದಿಲ್ಲ. ಓಡುವಂಥ ಮಗಳು ನಿಧಾನಕ್ಕೆ ನಡೀತಾಳೆ, ಎಲ್ಲ ಆಸೆಗಳನ್ನು ಬಿಡ್ತಾಳೆ. ಯಾಕೆ? ತನ್ನ ಮಗುವನ್ನು ಜೋಪಾನ ಮಾಡಲಿಕ್ಕೆ. ಹೌದಲ್ವೋ? ಆದರೆ ತಾಯಿಗೆ ಗೊತ್ತಾಗೋದು 3 ತಿಂಗಳಾದ ಮೇಲೆ. ಬಟ್ ದೇವರ ವಾಗ್ದಾನ ತಿಳಿಸದೆ ನಿನ್ನನ್ನು ತಾಯಿಯ ಗರ್ಭದಲ್ಲಿ ಹಾಕುವ ಮುಂಚೆಯೇ ನಾನು ನಿನ್ನನ್ನು ಚೆನ್ನಾಗಿ ಬಲ್ಲೆ. ತಾಯಿ ಕಾಪಾಡೋದು 3 ತಿಂಗಳ ಗರ್ಭದಿಂದ. ಅದಕ್ಕಿಂತ ಮುಂಚೆಯಿಂದಲೂ ಆದರೆ ನನ್ನನ್ನು ಯಾರು ಕಾಪಾಡಿರುವಂಥದ್ದು? ದೇವರು ಕಾಯ್ದಾತನಾಗಿ. ನನ್ನ ತಾಯಿ ಈವನ್ ನೀವು ನೋಡ್ಬೋದು, ಎಷ್ಟೋ ಜನ 9 ತಿಂಗಳ ನಂತರ ಡೆಲಿವರಿ ಪೇನ್ ಅಂತೂ ಭಾಳ ಕಷ್ಟಕರವಾದದ್ದು. ಆ ಕಷ್ಟಕರವಾದಂಥ ಪೇನನ್ನು ಅನುಭವಿಸಿ ಮಗು ನಿಮ್ಮ ಕೈಗೆ ಬಂತು. ಮಗು ಕೈಗೆ ಬಂದ ತಕ್ಷಣ ಅಪ್ಪ ಮಗು ನನ್ನ ಮಗು ಬಂತಲ್ಲ ಎಂಬುದಾಗಿ 24 ಗಂಟೆ ಕಂಪ್ಲೀಟಾಗಿ ಮಗುವಿನೊಂದಿಗೆ ಸಮಯ ಕಳೆದವರಿದ್ದೀರಾ? ನಿದ್ರೆ ಮಾಡದೆ, ಊಟ ಮಾಡದೆ ಮಗುವಿನೊಂದಿಗೆ ಆನಂದವಾಗಿದ್ದೀರಾ? 24 ಗಂಟೆ
ಯಾರು ಒಂಚೂರು ಕರ್ಕಂದ್ರೆ ನಾನೊಂಚೂರು ಮಲಗಿರ್ತೀನಿ ಅಂತಿರಿದ. ಹೌದಾ? ಪ್ರತಿಯೊಬ್ಬರದು ಹಾಗೆ, ನೀವು ಒಬ್ಬರದಲ್ಲ, ಎಲ್ಲ ಪ್ರತಿಯೊಬ್ಬರದು ಕೂಡ ಹಾಗೆ. ಏನಂತ, ಯಾರಾದರೂ ಸ್ವಲ್ಪ ಮಗುನ ನೋಡ್ಕೊಂಡ್ರೆ ನಾನು ಸ್ವಲ್ಪ ರೆಸ್ಟ್ ಮಾಡ್ಕೊಳ್ತೀನಿ ಅಂತ ಹೇಳ್ತಾರೆ. ಹೌದಾ? ಹೌದಲ್ಲ? ಈವನ್ ಮಗುಗೆ ಹಾಲು ಕೊಡ್ತಾನೆ ಎಷ್ಟೋ ಜನ ಮಲಗೇ ಬಿಟ್ಟಿರ್ತಾರೆ. ತಾಯಿ ಬಂದು ಎಬ್ಬಿಸ್ಬೇಕು, ನೋಡಿ ಕೊಟ್ಟು ಹೆಂಗೆ ಮಲ್ಕಂದಳೆ, ಇವಳು ಬಿದ್ಕಂದಳೆ, ಮಗು ನೋಡಿದ್ರೆ ಹಂಗೆ ಒದ್ದಾಡ್ತಿದೆ ಅಂತ. ಹೌದಲ್ಲೋ? ಬಟ್ ಹೆತ್ತ ತಾಯಿಯೂ ಕೂಡ ಕಣ್ಣು ಮುಚ್ಚದೆ ಮಗುವನ್ನು ಕಾಯಲಿಕ್ಕೆ ಸಾಧ್ಯ ಇಲ್ಲ. ಬಟ್ ಕೀರ್ತನೆ 121 ಸ್ಪಷ್ಟವಾಗಿ ತಿಳಿಸದೆ, ನಿನ್ನನ್ನು ಕಾಯುತಿ ಆತನು ಪ್ರಭು, ಆತನು ನಿದ್ರಿಸಲಾರನು, ಆತನು ಕಡಿಸಲಾರ. ಕಡಿಸಿದ್ರೆ ಏನಾಗುತ್ತೆ ಗೊತ್ತಾ? ಕಡಿಸಿದ್ರೆ ಏನಾಗುತ್ತೆ ಗೊತ್ತಾ? ಗೊತ್ತಿಲ್ಲ ಅಲ್ಲ? ಬಸ್ಸಲ್ಲಿ ಹತ್ತಿರಲಾಗ ಡ್ರೈವರ್ಗೆ ಹೇಳಿ, ಅಣ್ಣ ಒಂಚೂರು ತೂಗುಡಿಸು ಅಂತೇಳಿ, ಆಗ ಗೊತ್ತಾಗುತ್ತೆ ನಿಮಗೆ. ಬಸ್ ಡ್ರೈವರ್, ನೀವು ಹೋಗೋ ಬಸ್ ಡ್ರೈವರ್ಗೆ ಹೇಳಿ ನೋಡಿ, ಅಣ್ಣ ಸ್ವಲ್ಪ ತೂಗುಡಿಸೋಣ ಅಂತ ಹೇಳಿ, ಏನಾಗ್ಬೋದು? ಮನೆಗೆ ಹೋಗಲ್ಲ ನೀವು ಅಷ್ಟೇ, ಏನಾಗುತ್ತೆ? ಅಪಘಾತ ಆಗುತ್ತೆ. ಹೇಳಿ ನಿಮ್ಮ ಅಕ್ಕಪಕ್ಕದವ್ರಿಗೆ ತೂಕಡಿಸೋದು, ಹೇಳಿ ನಿಮ್ಮ ಅಕ್ಕಪಕ್ಕದವ್ರಿಗೆ ತೂಕಡಿಸೋದು, ನಿದ್ರೆ ಮಾಡೋದು, ಅದು ದೇವರ ಆಲಯದಲ್ಲಿ ತೂಕಡಿಸುವುದು ಅಪಘಾತಕರ. ಅಪಘಾತ. ಯಾಕೆ ಹೇಳಿ? ನೀವು ಹಿಂಗೆ ತೂಕಡಿಸ್ಕೊತಾ ಕೂತಿದ್ರೆ ವಾಕ್ಯ ಮುಂದಕ್ಕೆ ಹೋಗಿರ್ತದೆ. ಓಕೆ, ಅದಕ್ಕೆ ಹೇಳಿದ್ದು ದೇವರು ತೂಕಡಿಸುವ ದೇವರಲ್ಲ. ಅದರರ್ಥ ಏನು? ಒಂದು ಕ್ಷಣವೂ ಕೂಡ ನನ್ನ ಬೇಲೆ ಕಣ್ಣನ್ನ ರೆಪ್ಪೆಯನ್ನು ಮುಚ್ಚುವುದೇ ಇಲ್ಲ. ಜಸ್ಟ್ ಒಂದು ಕ್ಷಣ. ಕೀರ್ತನೆ 121 ಅದಕ್ಕೆ ಸ್ಪಷ್ಟವಾಗಿ ಹೇಳ್ತದೆ, ನಿನ್ನನ್ನು ಕಾಯುತಿಹಾನು ಪ್ರಭು, ಆತನು ನಿದ್ರಿಸಲಾರನು, ಆತನು ತೂಕಡಿಸಲಾರನು. ಆ ರೀತಿ ನಮ್ಮನ್ನು ಸುರಕ್ಷಿತವಾಗಿ ಕಾಯುವ ದೈವ. ಪ್ರೈಸ್ ದಿ ಲಾರ್ಡ್. ಸದಕ್ಕೆ ಪ್ರಿಯರ, ದೈವ ವಾಗ್ದಾನ ತಿಳಿಸುವಂತೆ ಆ ಕುಷ್ಠರೋಗಿಗಳು ಮಾಡಿದಂಥ ಕಾರ್ಯ ಏನನ್ನೋದಾದರೆ, ದೇವರ ವಾಕ್ಯವನ್ನು ಅಂದರೆ ಪ್ರಭುವಿನ ನುಡಿಯನ್ನು ಕೇಳಿದ್ರು, ಆ ನುಡಿಯಂತೆ ತಮ್ಮ ಮನಸ್ಸಿನ ಆಲೋಚನೆಯನ್ನು ಬದಲಾಯಿಸಿಕೊಂಡ್ರು, ಅವರು ಹಿಂತಿರುಗಿ ಹೋದರು. ಹೋಗುತ್ತಿರೋದಾಗಲೇ ಅವರೇನಾದರೂ ಗುಣ ಹೊಂದಿಕೊಂಡ್ರು. ಗುಣ ಹೊಂದಿದ ಮೇಲೆ ಬಿಟ್ಟು ಬಿಡಬೇಡಿ, ಅದೇ ದೇವರೊಂದಿಗೆ ನಿಮ್ಮ ಜೀವಿತವನ್ನು ಮುಂದುವರಿಸಿ, ಯಾಕೆಂದರೆ ನಿಮ್ಮ ಜೀವನ ಇನ್ನೂ ಅತ್ಯದ್ಭುತಕರವಾಗಿರ್ತದೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ. ಥ್ಯಾಂಕ್ ಯು ಜೀಸಸ್. ಸದ್ಯಕ್ಕೆ 1 ಪೇತ್ರ 2:24 ತಿಳಿಸುವಂಥದ್ದು, ಆತನ ಗಾಯಗಳಿಂದ ನೀವು ಗುಣ ಹೊಂದಿದ್ದೀರಿ. ಏನು ಹೊಂದಿದ್ದೀರಿ ಅಂದರೆ ಅರ್ಥ, ಆ ವಾಕ್ಯದ ಸಾರಾಂಶ ಏನಂದರೆ, ನೀವು ರೋಗಿಗಳಲ್ಲ. ಯಾಕೆಂದರೆ ನಿಮ್ಮ ರೋಗವನ್ನು ಅವರು ತೆಗೆದುಕೊಂಡಿದ್ದಾರೆ, ಅವರ ಆರೋಗ್ಯವನ್ನು ನಿಮಗೆ ಕೊಟ್ಟಿದ್ದಾರೆ. ಹಾಗಾಗಿ ಯೇಸುವಿನ ವಾಕ್ಯದ ಪ್ರಕಾರ ನಾವು ರೋಗಿಯಲ್ಲ, ನಾವೇನಾಗಿದ್ದೇವೆ? ಆರೋಗ್ಯವಂತರಾಗಿದ್ದೇವೆ. ಈಗ ಆಲೋಚನೆಯನ್ನು ಬದಲಾಯಿಸ್ಕೊಳ್ಬೇಕಾದದ್ದು ಯಾರು? ನಾನು ಮಾತ್ರ. ಜಸ್ಟ್ ನನ್ನ ಆಲೋಚನೆಯನ್ನು ಯಾವಾಗ ದೇವರ ವಾಕ್ಯದ ಪ್ರಕಾರ ಬದಲಾಯಿಸಿಕೊಂಡು ಆ ವಿಶ್ವಾಸದ ಹಾದಿಯಲ್ಲಿ ಮುನ್ನಡಿತೀನೋ, ಅದೆಲ್ಲವನ್ನು ಸ್ವಾಸ್ಥ್ಯವಾಗಿ ಅನುಭವಿಸಲಿಕ್ಕೆ ಸಾಧ್ಯ. ಪ್ರೈಸ್ ಗಾಡ್. 1 ನಿಮಿಷ ಎದ್ದು ನಿಲ್ಲೋಣ. ಹಾಗಾದ್ರೆ ಪ್ರತಿಯೊಬ್ಬರು ಎದ್ದು ನಿಲ್ಲೋ, ಪ್ರತಿಯೊಬ್ಬರು ಕೂಡ ಎದ್ದಿನಿಂದ ಸಂಪೂರ್ಣ ಕಣ್ಣುಗಳ ಮುಚ್ಚೋಣ. ಕಣ್ಣುಗಳ ಮುಚ್ಚುತ್ತಾ, ಇವತ್ತು ಈ ಕ್ಷಣ ಈ ಗಳಿಗೆ ನಿಮ್ಮ ಶರೀರದಲ್ಲಿ ಯಾವ ಜಾಗದಲ್ಲಿ ಅಥವಾ ಯಾವ ಅಂಗಾಂಗಗಳು ನೋವಿಗೆ ಒಳಗಾಗಿದೆಯೋ, ಜಸ್ಟ್ ಒಂದು ಕ್ಷಣ ಪ್ರಿಯರೇ
ಪ್ರಭು ಯೇಸು ಕ್ರಿಸ್ತರು ಶಿಲುಬೆ ಮೇಲೆ ನೇತಾಡುವ ಶರೀರವನ್ನು ಜ್ಞಾಪಿಸಿಕೊಳ್ಳೋಣ. ನಿಮ್ಮ ಅಂಗಾಂಗಗಳು ಯಾವುದೆಲ್ಲ ನೋವಿಗೆ ಒಳಗಾಗಿದೆಯೋ ಅದರ ಎಲ್ಲ ಭಾಗಗಳು ಯೇಸುವಿನ ಶರೀರವು ಸಂಪೂರ್ಣವಾದ ಗಾಯಕ್ಕೆ ಒಳಗಾಗಿದೆ. ದೈವ ವಾಗ್ದಾನ ತಿಳಿಸುವಂತೆ ಕೀರ್ತನೆಗಾರ ಬರೆಯಲ್ಪಟ್ಟಂತೆ, ನನ್ನ ಎಲುಬುಗಳನ್ನು ನಾನು ಎಣಿಸಬಹುದಿದೆ, ನನ್ನ ಆಕಾರ ನೀರಿನಂತೆ ಹುಯ್ಯಲ್ಪಟ್ಟಂತಿದೆ. ದೈವ ವಾಗ್ದಾನ ತಿಳಿಸುವಂತೆ ಪ್ರಿಯರೇ, ಆತನ ಎಲುಬುಗಳನ್ನು ಎಣಿಸಬಹುದಾಗಿದೆ ಎಂದರೆ ಅವರ ಮೈ ಮೇಲಿದ್ದಂಥ ಚರ್ಮ ಮಾಂಸಖಂಡಗಳು ಕಿತ್ತು ಹೊರಬಂದಿದೆ. ರೋಮ್ ಸೈನಿಕರು ಕರೋಡೆಗಳಿಂದ, ಈಟಿಗಳಿಂದ, ಭರ್ಜಿಗಳಿಂದ ಒಡೆದು ಎಳೆಯುವಾಗ, ಭರ್ಜಿಗಳಿಂದ ತಿವಿಯುವಾಗ ಶರೀರದ ಅಂಗಾಂಗಗಳು ಗಾಯಕ್ಕೆ ಒಳಗಾದದ್ದು ಮಾತ್ರವಲ್ಲ, ಒಳಭಾಗಗಳು ಗಾಯಕ್ಕೆ ಒಳಗಾಗಿ ರಕ್ತವು ಸೋರುತ್ತಿದೆ. ಪ್ರಿಯರೇ, ನಿಮ್ಮ ಕಿಡ್ನಿ, ನಿಮ್ಮ ಲಿವರ್, ನಿಮ್ಮ ಹಾರ್ಟ್, ನಿಮ್ಮ ಶ್ವಾಸಕೋಶ ಯಾವುದೆಲ್ಲ ಪ್ರಾಬ್ಲಮ್ ಇದೆಯೋ, ಪ್ರಭು ಯೇಸುವಿನ ದೇಹ ಹೊರಭಾಗ ಮಾತ್ರವಲ್ಲ, ಒಳಭಾಗಗಳು ಅದು ಗಾಯಕ್ಕೆ ಒಳಗಾಗಿದ್ದು. ಕಾರಣ ಯಾಕೆನ್ನೋದಾದರೆ ನಿಮ್ಮನ್ನು ಗುಣಪಡಿಸಲಿಕ್ಕಾಗಿ. ಸಂತ ಪೇತ್ರರು ಬರೆದ ಪತ್ರದಲ್ಲಿ 1ನೇ ಅಧ್ಯಾಯ ವಾಕ್ಯ 1 ಪೇತ್ರ 2ನೇ ವಾಕ್ಯ 24 ತಿಳಿಸುವಂತೆ, ನಾವು ಪಾಪದ ಪಾಲಿಗೆ ಸತ್ತು ಸತ್ಯಕ್ಕೋಸ್ಕರ ಜೀವಿಸುವಂತೆ ಆತನು ನಮ್ಮೆಲ್ಲ ಪಾಪಗಳನ್ನು ತನ್ನ ದೇಹದ ಮೇಲೆ ಹೊತ್ತು ಶಿಲುಬೆಯ ಮರವನ್ನು ಏರಿದನು, ಆತನ ಬಾಸುಂಡೆಗಳಿಂದ ನಿಮಗೆ ಗುಣವಾಯಿತೆಂಬುದಾಗಿ. ಈ ವಾಗ್ದಾನದ ಸಂಪೂರ್ಣತೆ ಇದು ಪ್ರಿಯರೇ. ಯಾಕೆಂದರೆ ಪ್ರಭು ಯೇಸು ಕ್ರಿಸ್ತರು ಬರುವ 700 ವರ್ಷಗಳ ಮುಂಚೆ ಪ್ರವಾದಿ ಯೆಶಾಯನು ತನ್ನ ಗ್ರಂಥದಲ್ಲಿ ಬರೆಯಲ್ಪಟ್ಟಂತೆ, ಜರ್ಜರಿತನಾದ ನಮ್ಮ ದ್ರೋಹಗಳ ನಿಮಿತ್ತವಾಗಿ ಪೆಟ್ಟು ತಿಂದನಾತ ನಮ್ಮ ಸ್ವಸ್ಥತೆಗಾಗಿ ಆತನ ಬಾಸುಂಡೆಗಳಿಂದ ನಿಮಗೆ ಗುಣವಾಯಿತೆಂಬುದಾಗಿ. ಯೇಸುವಿನ ಶರೀರ ಗಾಯವಾದದ್ದೇ ಪ್ರಿಯರೇ ನಮ್ಮನ್ನು ನಿಮ್ಮನ್ನು ಗುಣಪಡಿಸಲು. ಇವತ್ತು ವೈದ್ಯರು ಆಗೋದಿಲ್ಲ ಎಂಬುದಾಗಿ ನುಡಿದಿರಬಹುದು, ಅಥವಾ ವೈದ್ಯರಿಗೆ ತೋರಿಸಲು ನಿಮಗೆ ಭಯವಾಗಿರಬಹುದು, ಅಥವಾ ತೋರಿಸಿ ನೀವು ನಿರೀಕ್ಷೆಯನ್ನೇ ಕಳೆದುಕೊಂಡಿರಬಹುದು. ನಿಮ್ಮ ಜೀವನದಲ್ಲಿ ಅದು ಎಂಥದ್ದೇ ಸ್ಥಿತಿಯಲ್ಲಿರಲಿ ಪ್ರಿಯರೇ, ಯಾವುದೇ ಕಂಡೀಷನಲ್ಲಿರಲಿ, ಪ್ರಭು ಯೇಸುವಿಗೆ ಅದು ಪ್ರಮುಖವಾದದ್ದಲ್ಲ. ನೀವು ಆತನ ವಾಕ್ಯದಂತೆ ವಿಶ್ವಾಸಿಸಿ, ಆತನ ವಾಕ್ಯದಂತೆ ಆಲೋಚಿಸಿ ಮುನ್ನಡೆಯುವುದಾದರೆ ನಿಮ್ಮ ಜೀವನದಲ್ಲಿ ಅಸಾಧ್ಯವಾದದ್ದು ಯಾವುದೂ ಇಲ್ಲ. ಪ್ರಭುವಿನ ವಾಗ್ದಾನ ತಿಳಿಸುವಂತೆ ಪ್ರಿಯರೇ, ಆತನು ನಿಮ್ಮೆಲ್ಲ ದ್ರೋಹಗಳನ್ನು ಆತನು ವಹಿಸಿಕೊಂಡದರ ನಿಮಿತ್ತವಾಗಿ, ಪಾಪವನ್ನು ಆತನು ಒತ್ತಿಕೊಂಡದರ ನಿಮಿತ್ತವಾಗಿ ದೈವ ವಾಗ್ದಾನ ಸ್ಪಷ್ಟವಾಗಿ ತಿಳಿಸದೆ ಆತನ ದೇಹ ಗಾಯಕ್ಕೆ ಒಳಗಾಯಿತು, ಆ ಗಾಯಗಳು ಆದದ್ದೇ ನಿಮ್ಮನ್ನು ಗುಣಪಡಿಸಲು ಎಂಬುದಾಗಿ. ಜಸ್ಟ್ ಈಗ ಆ ಕಡೆ ಈ ಕಡೆ ಏನು ಗಮನವನ್ನು ಕೊಡಬೇಡಿ. ನಿಮ್ಮ ಶರೀರದಲ್ಲಿ ಯಾವ ಭಾಗದಲ್ಲಿ ನೋವಿದೆಯೋ ಜಸ್ಟ್ ಯೇಸುವಿನ ದೇಹದ ಅದೇ ಭಾಗವನ್ನು ನೋಡಿ, ನಿಮ್ಮಲ್ಲಿದ್ದಂಥ ನೋವನ್ನು ಆತನು ತೆಗೆದುಕೊಂಡು ಆತನ ಆರೋಗ್ಯ ನಿಮ್ಮಲ್ಲಿ ನೆಲೆಸ್ತಾ ಇದೆ ಪ್ರಿಯರು. ಜಸ್ಟ್ ಈಗ ನೀವು ಮಾಡಬೇಕಾದದ್ದು ಒಂದೇ, ಅದನ್ನು ನಂಬಿ, ಅದನ್ನೇ ವಿಶ್ವಾಸಿಸಿ, ಅದನ್ನೇ ನಿವೇದಿಸುವರಾಗಿರಬೇಕು. ಜಸ್ಟ್ ಕಣ್ಣುಗಳು ಮುಚ್ಚಿದ ಪ್ರತಿಯೊಬ್ಬರೂ ಕೂಡ ಈ ಸಮಯ ನಾನೇನನ್ನು ಹೇಳ್ಕೊಡ್ತೇನೋ ಅದನ್ನು ನನ್ನೊಟ್ಟಿಗೆ ಬಾಯಿ ತೆರೆದು ಹೇಳಿ. ಪ್ರಭು ಯೇಸುವೆ, ಪ್ರಭು ಯೇಸುವೆ, ನೀವೇ ದೇವರ ಏಕೈಕ ಪುತ್ರ, ನೀವೇ ರಕ್ಷಕರು ಎಂಬ ಎಂಬುದಾಗಿ ನಾನು ನಂಬುತ್ತೇನೆ.
ನನ್ನ ಪ್ರಭು ಬುದ್ಧಿ ಯೇಸುವೆ, ಪ್ರಭು ಯೇಸುವೆ, ನೀವು ಲೋಕದ ರಕ್ಷಣೆಗಾಗಿ ನೀವು ಲೋಕದ ರಕ್ಷಣೆಗಾಗಿ ನಿಮ್ಮ ನಿಮ್ಮ ಪ್ರಾಣವನ್ನೇ ಅರ್ಪಿಸಿದ್ದೀರಿ. ಅರ್ಪಿಸಿದ್ದೀರಿ. ಅಷ್ಟು ಮಾತ್ರವಲ್ಲದೆ ಅಷ್ಟು ಮಾತ್ರವಲ್ಲದೆ ನನ್ನ ಪಾಪಗಳನ್ನು ನಿಮ್ಮ ದೇಹದಲ್ಲಿ ಹೊತ್ತುಕೊಂಡು ನಿಮ್ಮ ದೇಹದಲ್ಲಿ ಹೊತ್ತುಕೊಂಡು ನಾನು ಪಾಪದ ಪಾಲಿಗೆ ಸತ್ತು ನೀತಿವಂತನಾಗಿ ಜೀವಿಸುವಂತೆ ನನ್ನೆಲ್ಲ ಪಾಪಗಳನ್ನು ನನ್ನೆಲ್ಲ ದೋಷಗಳನ್ನು ನೀವೇ ಹೊತ್ತುಕೊಂಡಿದ್ದೀರಿ. ನೀವೇ ನಿಮ್ಮ ದೇಹದಲ್ಲಿ ಹೊತ್ತುಕೊಂಡು ಶಿಲುಬೆಯಲ್ಲಿ ಮರಣ ಹೊಂದಿದ್ದೀರಿ. ಪ್ರಭು ಯೇಸುವೆ, ನನ್ನ ಪಾಪದ ನಿಮಿತ್ತವಾಗಿ ನಿಮಗೆ ದಂಡನೆಯಾಯಿತು. ಆ ದಂಡನೆಯ ಗಾಯಗಳಿಂದ ನನಗೆ ಗುಣವಾಯಿತು. ಯೇಸುವೆ, ನಿಮ್ಮ ದೇಹದಲ್ಲಿ ಆದಂತಹ ಗಾಯಗಳು ನನ್ನ ಆರೋಗ್ಯಕ್ಕಾಗಿಯೇ. ಯೇಸುವೆ, ನನ್ನನ್ನು ಗುಣಪಡಿಸಲು ನಿಮ್ಮ ದೇಹವು ಗಾಯಕ್ಕೆ ಒಳಗಾಯಿತು. ಯೇಸುವೆ, ನಿಮ್ಮ ಗಾಯಗಳಿಂದ ನಾನು ಗುಣ ಹೊಂದಿದ್ದೇನೆ. 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 ಜಸ್ಟ್ ಕಣ್ಮುಚ್ಚಿ ಅದನ್ನು ರಿಪೀಟ್ ಮಾಡಿ ಪ್ರತಿಯೊಬ್ಬರು. ಯೇಸುವೆ, ನಿಮ್ಮ ಗಾಯಗಳಿಂದ ನಾನು ಗುಣ ಹೊಂದಿದ್ದೇನೆ. ಯೇಸುವೆ, ನಿಮ್ಮ ಗಾಯಗಳಿಂದ ನಾನು ಗುಣ ಹೊಂದಿದ್ದೇನೆ. ಯೇಸುವೆ, ಪ್ರತಿಯೊಬ್ಬರು ಯಾರೆಲ್ಲ ಸೊಂಟ ನೋವಿನಿಂದ ಬಳಲ್ತಾ ಇದ್ದೀರೋ, ನಿಮ್ಮ ಇಮ್ಮಡಿ ಪಾದದ ನೋವು, ನಿಮ್ಮ ಮೊಣಕಾಲು ನೋವು, ನಿಮ್ಮ ಕುತ್ತಿಗೆ ನೋವು, ನಿಮ್ಮ ಇಡೀ ಶರೀರದ ನೋವು, ತಲೆ ಭಾರ, ತಲೆ ಹಿಡಿತ ಅಥವಾ ಜ್ವರ ಅಥವಾ ಇತರ ಯಾವುದೆಲ್ಲ ಸಮಸ್ಯೆಗಳು ನಿಮ್ಮ ಜೀವಿತದಲ್ಲಿ ಇದೆಯೋ ಎಲ್ಲವೂ ಯೇಸುವಿನ ನಾಮದಲ್ಲಿ ಈ ಕ್ಷಣವೇ ಸಂಪೂರ್ಣತೆಯನ್ನು ಅನುಭವಿಸುವ ಸಮಯ. Father, I thank you and praise you. I release healing, Lord, in Jesus name. ಯೇಸುವಿನ ನಾಮದಲ್ಲಿ ಸ್ವಸ್ಥತೆಯನ್ನು ಬಿಡುಗಡೆ ಮಾಡ್ತಾ ಇದ್ದೇನೆ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಜೀಸಸ್. ಯೇಸುವೇ, ನಿಮ್ಮ ಗಾಯಗಳಿಂದ ಗುಣ ಹೊಂದಿದ್ದೇನೆ. ಯೇಸುವೇ, ನಿಮ್ಮ ಗಾಯಗಳಿಂದ ನಾನು ಗುಣ ಹೊಂದಿದ್ದೇನೆ. ಯೇಸುವೇ, ನಿಮ್ಮ ಗಾಯಗಳಿಂದ ನಾನು ಗುಣ ಹೊಂದಿದ್ದೇನೆ. ಪ್ರತಿಯೊಬ್ಬರು ಹೇಗೆ ನುಡಿರಿ, ಪ್ರತಿ ಬಾರಿ ನಿಮ್ಮ ಗಾಯಗಳಿಂದ ನಾನು ಗುಣ ಹೊಂದಿದ್ದೇನೆ. ಪ್ರತಿ ಬಾರಿ ನಿಮ್ಮ ಗಾಯಗಳಿಂದ ನಾನು ಗುಣ ಪ್ರತಿಯೊಬ್ಬರು ಕೂಡ ಯೇಸುವೇ, ನಿಮ್ಮ ಗಾಯಗಳಿಂದ ನಾನು ಗುಣ ಹೊಂದಿದ್ದೇನೆ. Receive your healing. ನಿಮ್ಮ ಸ್ವಸ್ಥತೆಯನ್ನು ಸ್ವೀಕರಿಸಿಕೊಳ್ಳಿ ಪ್ರಿಯರೇ. ಯೇಸುವೇ, ನಿಮ್ಮ ಗಾಯಗಳಿಂದ ನಿಮ್ಮ ಸ್ವಸ್ಥತೆಯು, ನಿಮ್ಮ ಬಿಡುಗಡೆಯು. ಯೇಸುವೇ, ನಿಮ್ಮ ಗಾಯಗಳಿಂದ ಥ್ಯಾಂಕ್ ಯು, ಥ್ಯಾಂಕ್ ಯು ಜೀಸಸ್, ಥ್ಯಾಂಕ್ ಯು. ಯೇಸುವೇ, ನಿಮ್ಮ ಗಾಯದಿಂದ ಗುಣ ಹೊಂದಿದ್ದೇನೆ. ಯೇಸುವೇ, ನಿಮ್ಮ ಗಾಯದಿಂದ ಗುಣ ಹೊಂದಿದ್ದೇನೆ. ಯೇಸುವೇ, ನಿಮ್ಮ ಗಾಯಗಳಿಂದ ನಾನು ಗುಣ ಹೊಂದಿದ್ದೇನೆ. ತನ್ನ ಗಾಯದಿಂದ ಗುಣಪಡಿಸಿದಂತ ಯೇಸುವಿಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತಾ ಕಣ್ಣುಗಳ ಮುಚ್ಚುತ್ತಾ ಎರಡೂ ಕರಗಳನ್ನು ಮೇಲೆತ್ತಿ ಎಲ್ಲರೂ ಸ್ತುತಿಸೋಣ. ಹಾಲೆಲೂಯಾ, 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 ಹಾಲೆಲೂಯಾ. ಗುಣಪಡಿಸಿದ ದೇವರಿಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತಾ ಸ್ತುತಿಸೋಣ. ಹಾಲೆಲೂಯಾ, 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 ಹಾಲೆಲೂಯಾ. ರವಶದರಬ ರಿದಿರಿಬಿ ಬಿಬಿಲ ಭರಂದರಮ. ಹಾಲೆಲೂಯಾ, 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 ಹಾಲೆಲೂಯಾ. ಕಣ್ಣುಗಳ ಮುಚ್ಚೋಣ ಹಾಗೆ ಸಂಪೂರ್ಣ. Yes Lord. Thank you Jesus. Father, we thank you Jesus for your healing. ನಿನ್ನ ಸ್ವಸ್ಥತೆಗಾಗಿ ಸ್ತೋತ್ರ ಸ್ವಾಮಿ. ಯಾರೆಲ್ಲ ಬಾಯಿ ತೆರೆದು ನುಡಿದಿದ್ದಾರೋ ಅಂತ ಪ್ರತಿಯೊಬ್ಬೊಬ್ಬರಲ್ಲೂ ನಿನ್ನ ಸ್ವಸ್ಥತೆಯು ನೆರವೇರಿರುವುದಕ್ಕಾಗಿ ಸ್ತೋತ್ರ. I break the bondage in Jesus' mighty name. ಯೇಸುವಿನ ನಾಮದಲ್ಲಿ ಇಲ್ಲಿ ಬಂದಿರೋ ಪ್ರತಿಯೊಂದು ಮಕ್ಕಳ ಮೇಲೂ ಇವರ ಕುಟುಂಬದ ಮೇಲೂ ಇರುವಂಥ ಎಲ್ಲ ದುರಾತ್ಮನ ಪ್ರತಿಯೊಂದೊಂದು ಅಂಧಕಾರದ ದುಷ್ಕೃತ್ಯಗಳನ್ನು, ಅವನೆಲ್ಲ ಹಿಡಿತಗಳನ್ನು ನಜರೇತಿನ ಪ್ರಭು ಯೇಸುವಿನ ನಾಮದಲ್ಲಿ ಮುರಿದು ಹಾಕಲ್ಪಡ್ತಾ ಇದ್ದಾನೆ.
ಇವರ ಜೀವನದಲ್ಲಿ ಅಭಿವೃದ್ಧಿಯನ್ನು ಕಾಣದಂತೆ, ಏಳಿಗೆಯನ್ನು ಕಾಣದಂತೆ, ಆರ್ಥಿಕ ವಿಷಯದಲ್ಲಿ, ಅಭಿವೃದ್ಧಿಯ ವಿಷಯದಲ್ಲಿ ತಡೆಗೋಡೆಯನ್ನು ಉಂಟು ಮಾಡಿದ ದುರಾತ್ಮನ ಎಲ್ಲ ತಡೆಗೋಡೆಗಳನ್ನು ಮುರಿದು ಹಾಕಲ್ಪಟ್ಟು ಸಮೃದ್ಧಿಯ ಕಡೆಗೆ ಈ ಮಕ್ಕಳನ್ನು ಕರೆತರ್ತಾ ಇದ್ದಾನೆ. ಸಂಪೂರ್ಣವಾದ ಆರೋಗ್ಯವನ್ನು ಅನುಭವಿಸುವ ವಿಷಯದಲ್ಲಿ ಯಾವುದೆಲ್ಲವೂ ತಡೆ ಇದೆಯೋ ಆ ಎಲ್ಲ ತಡೆಗಳನ್ನು ಯೇಸುವಿನ ನಾಮದಲ್ಲಿ ಒದ್ದು ಉರುಳಿಸ್ತಾ ಸಂಪೂರ್ಣ ಸ್ವಸ್ಥತೆಯನ್ನು ಈ ಮಕ್ಕಳ ಜೀವಿತದಲ್ಲಿ ಬಿಡುಗಡೆ ಮಾಡ್ತಾ ಇದ್ದಾನೆ. ಫಾದರ್, ಐ ಥ್ಯಾಂಕ್ ಯು ಅಂಡ್ ಪ್ರೈಸ್ ಯು ಫಾದರ್. ಯೇಸುವೆ, ನೀವು ನನಗೆ ಕೊಟ್ಟಿರುವಂಥ ಅಧಿಕಾರದಲ್ಲಿ ಆಜ್ಞಾಪಿಸ್ತಾ ಇದ್ದೇನೆ, ಇವರ ಮತ್ತು ಈ ಮಕ್ಕಳ ಜೀವಿತದಲ್ಲಿರುವಂಥ ಪ್ರತಿಯೊಂದು ಎಲ್ಲ ದುರಾತ್ಮನ ಪ್ರತಿಯೊಂದು ಕ್ರಿಯೆಗಳನ್ನು ನಿಷ್ಕ್ರಿಯಗೊಳಿಸ್ತಾ ಇದ್ದಾನೆ. ಅಷ್ಟು ಮಾತ್ರವೇ ದೇವ, ಆತ್ಮರ ಅನ್ಯೂನ್ಯತೆಯಲ್ಲಿ ಪ್ರತಿದಿನವೂ ಬೆಳಕಿನಲ್ಲಿ ಈ ಮಕ್ಕಳು ಜೀವಿಸುವ ಕರುಣೆ ಕೃಪೆಗಾಗಿ ಸ್ತೋತ್ರ ಸ್ವಾಮಿ. ಥ್ಯಾಂಕ್ ಯು ಜೀಸಸ್. ಈ ಮಕ್ಕಳಿಗೆ ಬೇಕಾದ ಸಂಪೂರ್ಣವಾದ ಆರೋಗ್ಯವನ್ನು, ಸಮಾಧಾನವನ್ನು, ಬಿಡುಗಡೆಯನ್ನು, ಸ್ವಸ್ಥತೆಯನ್ನು ನೀವು ಅನುಗ್ರಹಿಸಿದ್ದೀರಿ. ಅದಕ್ಕಾಗಿ ನಿಮಗೆ ವಂದನೆಗಳನ್ನು, ಕೃತಜ್ಞತೆಗಳನ್ನು ಸಲ್ಲಿಸುತ್ತಾ ರಕ್ಷಕರಾದ ಪ್ರಭು ಯೇಸು ಕ್ರಿಸ್ತರ ನಾಮದಲ್ಲಿ ತಂದೆ, ನಾವು ಯಾವುದೆಲ್ಲವನ್ನು ಪ್ರಾರ್ಥಿಸಿದ್ದೇವೋ ಅದೆಲ್ಲವನ್ನು ಅವರ ನಾಮದಲ್ಲಿಯೇ ಹೊಂದಿಕೊಂಡಿದ್ದೇವೆ ಎಂಬುದಾಗಿ ನಂಬಿ ಪ್ರಾರ್ಥಿಸ್ತಾ ಇದ್ದೇವೆ ನಮ್ಮ ಜೀವವುಳ್ಳ ತಂದೆಯೇ. ಹೇಳೋಣೆಲ್ಲರೂ ಆಮೇನ್, ಆಮೇನ್, ಆಮೇನ್. ಕರಗಳ ತಟ್ಟುತ್ತ ತಂದೆಗೆ ಕೃತಜ್ಞತೆಯನ್ನು ಸಲ್ಲಿಸೋಣ. Hallelujah. 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 Thank you, Jesus. Thank you, Jesus. Praise you, Jesus.